विभूषितकरात् नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने। श्रीमल्लक्ष्मीनृसिंहे कटुतरनिलदत्रस्तविश्वाण्डौग्रे वीरे दैत्येन्द्रवक्षो विदलनमुदिते भीषणे विष्णुसंज्ञे भूयाद्भक्तिः परा मे ज्वलति सकलवित्सार्वभौमेति भद्रे पत्यौ सर्वस्य मृत्यो मृत्तिकृतिविनतान्दकन्दे मुकुन्दे श्रीरङ्गनाथजटकोपयतीन्द्रदृष्टं लक्ष्मीनृसिंहषडजित्करुणैकपात्रं श्रीरङ्गवीररघुराक्षटकोपहृद्यं वेदान्तदेशिकयतीन्द्रमहं प्रपद्ये। पित्रे ब्रह्मोपदेष्टे मे गुरवे दैवताय च ಪರಾಂಕುಶಾರ್ಯवर्याय ಭೂಯೋ ಭೂಯೋ ನಮೋ ನಮಃ. ಇಲ್ಲಿ ನೆಲೆದಿರುವ ಎಲ್ಲ ವೇದಾಭಿಮಾನಿಗಳಿಗೂ ವೇದ ಶ್ರದ್ಧಾಳುಗಳಿಗೂ ವೇದ ವಿದ್ವಾಂಸರಿಗೂ ಕೂಡ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸ್ತಾ ಈ ದಿನದ ಕಾರ್ಯಕ್ರಮದ ವೈಶಿಷ್ಟ್ಯ ಇದರ ಪ್ರಾಧಾನ್ಯದ ಬಗ್ಗೆ ಮಾತಾಡಬೇಕು ಅಂತ IPS ಕಸ್ತೂರಂಗನ್ನವರು ಆದೇಶ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಪ್ರಧಾನವಾದ ಧನ, ಅವೆಲ್ಲ ನಮ್ಮಲ್ಲಿ ಯಾರು ದರಿದ್ರರು ಅನ್ನೋರು ಯಾರೂ ಇಲ್ಲ. ಎಲ್ರಿಗೂ ಆಢ್ಯತ್ವ ಅನ್ನೋದಿದೆ. ಹಣಕಾಸು ಹೆಚ್ಚು ಉಳ್ಳವರನ್ನು ಶ್ರೀಮಂತ ಆಢ್ಯ ಅಂತ ಹೇಳ್ತಾರೆ ಸಂಸ್ಕೃತ ಪದ. ನಾವೆಲ್ಲರೂ ಕೂಡ ವೇದವನ್ನು ಧನವಾಗಿ ಪಡೆದಿರೋದರಿಂದ ಬೇರೆ ಐಹಿಕ ಇರಲಿ ಇಲ್ಲದೆ ಇರಲಿ, ಅದು ಹೆಚ್ಚು ಕಡಿಮೆ ಇರಲಿ, ಅದರಿಂದ ಚಿಂತೆ ಮಾಡಬೇಕಾಗಿಲ್ಲ. ಎಲ್ರಿಗೂ ಸಮನಾದ ಅತ್ಯುತ್ತಮವಾದ ಒಂದು ಧನ ಅಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ ಅಂತ ವೇದಾಂತೇಶಿಕರು ಹೇಳ್ತಾರೆ. ಅವ್ರ ಕಾಲದಲ್ಲಿ ಅವರು ಧನ ಗಳಿಸಲಿಲ್ಲ, ನನಗೆ ಬೇಕಿಲ್ಲ ಅಂತ ಹೇಳಿದ್ರು. ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತೆ ನ ಮಯಾ ಕಿಂಚಿದಾರ್ಜಿತಂ. ಪಿತ್ರಾರ್ಜಿತವಾದ್ದು ಸೊತ್ತೇನಿಲ್ಲ, ನಾನು ಏನೂ ಸಂಪಾದಿಸಲಿಲ್ಲ, ಆದರೂ ತಾತನ ಸೊತ್ತಿದೆ ನನಗೆ. ಅಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ. ಪಿತಾಮಹ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳುತ್ತೆ, ತಂದೆಯನ್ನು ಹೇಳುತ್ತೆ. ನಾನು ಸಂಪಾದಿಸಿಲ್ಲ, ನಮ್ಮ ತಂದೆಯೇನು ಕೂಡಿಡಲಿಲ್ಲ, ನಮ್ಮ ತಾತ ಸೇರಿಸಿಟ್ಟಿರೋದಿದೆ, ಅದು ಕಂಚಿಯಲ್ಲಿರೋ ವರದರಾಜ ಸ್ವಾಮಿ ಅಂತಂದರು. ಅದು ಚತುರ್ಮುಖ ಬ್ರಹ್ಮ ಅಲ್ಲಿ ಅಶ್ವಮೇಧಯಾಗ ಮಾಡಿ ಅದರಲ್ಲಿ ಆವಿರ್ಭವಿಸಿದವರು ಆ ದೇವರು. ಅವರ ಧನ ನಮಗೆಲ್ಲ ಇದೆ. ತಾತನ ಧನವನ್ನು ಯಾರೂ ಅಲ್ಲಗಳೆಯೋಕ್ಕಾಗಲ್ಲ, ತೊಗೊಂಡು ಹೋಗೋಕ್ಕಾಗಲ್ಲ. ಆ ರೀತಿ ಇದು ಪೈತಾಮಹ ಧನ. ವೇದದಲ್ಲೇ ಹೇಳುತ್ತೆ ಇದನ್ನು. ಪರಮಾತ್ಮ ಮೊದಲು ಸೃಷ್ಟಿ ಮಾಡಿಬಿಟ್ಟು ಬ್ರಹ್ಮನನ್ನು ಜಗತ್ ಸೃಷ್ಟಿಕರ್ತಾವಾಗಿ ಏರ್ಪಡಿಸಬೇಕು. ತಾನು ಮೊದಲು ತತ್ವಗಳನ್ನೆಲ್ಲ ಉಂಟು ಮಾಡಿ ಬ್ರಹ್ಮನನ್ನು ಸೃಷ್ಟಿಸ್ಬಿಟ್ಟು ಅವನಿಗೆ ವೇದವನ್ನು ಹೇಳಿಕೊಟ್ಟ, ಅವನಿಗೆ ಧನವನ್ನು ಕೊಟ್ಟ. ವೇದಾಮೇ ಪರಮಂ ಚಕ್ಷು ವೇದಾಮೇ ಪರಮಂ ತಪಃ ವೇದಾಮೇ ಪರಮಂ ಧಾಮ ವೇದಾಮೇ ಬ್ರಹ್ಮಚೋತ್ತಮಂ. ಬ್ರಹ್ಮ ಹೇಳ್ತಾನೆ, ನನಗೆ ಪರಮ ಧನವಾಗಿರೋದು ವೇದಗಳು. ಹೇಗೆ ಹೇಳಿಕೊಟ್ಟ ಅನ್ನುವಾಗ ವೇದದಲ್ಲಿ ಒಂದು ಪ್ರಸಂಗ, ಒಂದು ಹಿರಣ್ಮಯವಾದ ಹಕ್ಕಿಯಾಗಿ ಪರಮಾತ್ಮ ಒಂದು ಉಪದೇಶ ಮಾಡಿದ. ಹಂಸಾವತಾರ ಅಂತ ಹೇಳ್ತೀವಿ. ಮೊದಲು ಅವತಾರ ಹಂಸಾವತಾರ. ಅದು ಪರಮಾತ್ಮ ಬ್ರಹ್ಮನಿಗೆ ವೇದ ಹೇಳ್ಕೊಡೋಕ್ಕೋಸ್ಕರ ಮಾಡಿದ ಅವತಾರ. ಹಿರಣ್ಮಯ ಶಕುನಿರ್ಬ್ರಹ್ಮನಾಮ ಅಂತ ಶ್ರುತಿ ಹೇಳುತ್ತೇನೆ. ಹಿರಣ್ಮಯವಾದ ಶಕುನಿ ಅಂತಂದರೆ ಪಕ್ಷಿಗಳಲ್ಲಿ ಹಂಸ ಉತ್ತಮವಾದ್ದು. ಹಂಸ ರೂಪದಲ್ಲಿ ಬಂದು ಬ್ರಹ್ಮನಿಗೆ ಉಪದೇಶ ಮಾಡಿದ ವೇದಗಳನ್ನು. ಅಂದರೆ ತನ್ನ ಮೊದಲು ಮಗ, ಅಂದರೆ ಮೊದಲು ಸೃಷ್ಟಿ ಮಾಡಿದ್ದು ಚತುರ್ಮುಖನನ್ನು. ಶ್ರುತಿಗಳಲ್ಲಿ ಇನ್ನೊಂದು ಮಾತು ಇದೆ, ಒಬ್ಬರಿಗೆ ಅನೇಕ ಮಕ್ಕಳಿದ್ದರೂ ಕೂಡ ಜ್ಯೇಷ್ಠಂ ಪುತ್ರನ್ ಧನೇನ ನಿರವಸಾಯಂತಿ ಅಂತ ಹೇಳ್ತಾರೆ. ಜ್ಯೇಷ್ಠ ಪುತ್ರನನ್ನು ತನ್ನ ಪೂರ್ತಿ ಐಶ್ವರ್ಯಕ್ಕೆ ಉತ್ತರಾಧಿಕಾರಿಯಾಗಿ ಲೋಕದಲ್ಲಿ ಮಾಡ್ತಾರೆ. ಜ್ಯೇಷ್ಠ ಪುತ್ರನಿಗೆ ಧನವನ್ನು ಕೊಡುವಾಗ ಚತುರ್ಮುಖನಿಗೆ ವೇದವನ್ನು ಕೊಟ್ಟ ಪರಮಾತ್ಮ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಧನ ಇಲ್ಲ ಅನ್ನೋದು ಶ್ರುತಿಯಿಂದಲೇ ವ್ಯಕ್ತವಾಗುತ್ತೆ. ಅದನ್ನು ಹೇಳುವಾಗಲೂ ಕೂಡ ವ್ಯಕ್ತೋತ್ಕರ್ಷೋ ಮಹತಿ ಭುವನೇ ವ್ಯೋಮಗಾನಾಂ ಪತಿಸ್ತ್ವಂ ಅಂತ ವೇದಾಂತೇಶಿಕರು ಹಂಸಾವತಾರವನ್ನು ಹೇಳುವಾಗ ಆಕಾಶದಲ್ಲಿ ಸಂಚರಿಸುವಂಥ ಪರಮಹಂಸನಾಗಿ ಪರಮಾತ್ಮ. ಆದ್ದರಿಂದ ಆಮೇಲೆ ಭಾಷಿಕಾರಾದಿಗಳು ಪರಮಹಂಸನಾಗಿ ಬಂದರು ಆ ಮಾರ್ಗದಲ್ಲಿ.
ಅದರಿಂದ ನಮ್ಮೆಲ್ರಿಗೂ ಪ್ರಧಾನವಾದ ಧನ ವೇದಾಂತ ಅನ್ನೋದು. ಆದ್ದರಿಂದ ನಾವೆಲ್ಲ ಧನಿಕರೇ. ಬೇರೆ ಲೌಕಿಕ ವಿಷಯದಲ್ಲಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ರಿಗೂ ವೇದದಲ್ಲಿ ಅಭಿಮಾನ ಇರಲಿ, ಪರಿಚಯ ಇರಲಿ, ಪಾಂಡಿತ್ಯವೇ ಇರಲಿ, ಯಾವ ರೀತಿಯ ಸಂಬಂಧ ಇದ್ದರೂ ಕೂಡ ವೇದಧನ ಅಂತ ವೇದಧನ ತಪೋಧನ ಅಂತ ಮಹರ್ಷಿಗಳನ್ನ ಹೇಳುವಾಗ ಮಹರ್ಷಿಗಳಲ್ಲಿ ಯಾರೋ ದರಿದ್ರರಾದವರು ಯಾರೂ ಇಲ್ಲ, ಬಡವರಾದವರು ಯಾರೂ ಇಲ್ಲ, ಎಲ್ಲರೂ ಧನಿಕರೇ. ತಪಸ್ಸು ಧನ ಅವರಿಗೆ, ವೇದಧನ ಅವರಿಗೆ. ಈ ರೀತಿಯಾದ ಈ ಧನವನ್ನು ಅರಿತುಕೊಳ್ಳದೆ ಯಾರತ್ತಲೋ ಕೈ ಚಾಚ್ತಾ ಇರೋದು ಇದೊಂದು ಅವಿವೇಕ. ಇದು ಉಪನಿಷತ್ತು ಹೇಳುತ್ತೆ. ಯಥಾ ಹಿರಣ್ಯನಿಧಿಂ ನಿಹಿತಂ ಅಕ್ಷಯತ್ರಜ್ಞಾ ಉಪರಿ ಸಂಚರಂತಹ ನವಿಂದೇಯು. ಇವನ ಮನೆ ಒಳಗೆ ನಿಧಿ ಇದೆ, ಹುಗುದಿಟ್ಟಿದೆ, ಗೊತ್ತಿಲ್ಲ. ಇವನು ಮೇಲ್ಮೇಲೆ ಸಂಚರಿಸ್ತಾ ಇದ್ದಾನೆ ಅದೇ ಜಾಗದಲ್ಲಿ. ದಿನ ಸಂಚರಿಸಿದಾಗಲೂ ಕೂಡ ಹಿರಣ್ಯ ನಿಧಿ ಒಳಗಿರೋದು ಗೊತ್ತಾಗ್ತಿಲ್ಲ. ಇವನು ಯಾರ್ಯಾರ ಹತ್ರ ಯಾಚನೆ ಮಾಡಿಕೊಂಡು ಬಡವನಾಗಿ ತನ್ನನ್ನು ಭಾವಿಸ್ಕೊಂಡಿದ್ದಾನೆ. ಇವನು ಮಾಡಬೇಕಾದ ಇನ್ನೇನಿಲ್ಲ, ಒಳಗಿರೋದು ತನಗೆ ಸೇರೋದದು ಅನ್ನೋದನ್ನು ತಿಳ್ಕೊಂಡಾಗ ಹೇಳುತ್ತೆ ಶ್ರುತಿ, ಇದ್ದದ್ರಿಂದ ಅವನು ಶ್ರೀಮಂತನಲ್ಲ, ತಿಳ್ಕೊಂಡ್ರೆ ಶ್ರೀಮಂತ ಅಂತ. ಮನೆಯಲ್ಲಿ ನಿಧಿ ಇರೋದು ಗೊತ್ತಿಲ್ಲದೆ ಹೋದರೆ ತನ್ನನ್ನು ಬಡವನಾಗಿ ಭಾವಿಸ್ಕೋಬಹುದು. ಇರೋದು ಗೊತ್ತಾದರೆ ಅದನ್ನು ಬಳಸ್ಕೊಂಡ್ರೆ ಆವಾಗ ನಮಗೆ ಹೃದಯದೊಳಗೆ ಪರಮಾತ್ಮ ಅಂತರ್ಯಾಮಿಯಾಗಿರೋ ಹಾಗೆ ಅವನು ವೇದವೇದ್ಯನಾಗಿದ್ದಾನೆ. ಅವನನ್ನು ನಾವು ತಿಳ್ಕೊಳ್ಳಿಲ್ಲ, ಜೀವಾತ್ಮನೂ ತಿಳ್ಕೊಳ್ಳಿಲ್ಲ, ಪರಮಾತ್ಮನೂ ತಿಳ್ಕೊಳ್ಳಿಲ್ಲ. ಹೊರಗಡೆ ಎಲ್ಲೂ ಹೋಗಬೇಕಾಗಿಲ್ಲ, ನಮ್ಮೊಳಗೆ ಇದೆ ಇಲ್ಲ ಅನ್ನೋ ಆ ರೀತಿ ವೇದದ ಮಾಹಾತ್ಮ್ಯ ಹೊರಗೆಲ್ಲೂ ಹುಡುಕಬೇಕಾಗಿಲ್ಲ, ನಮ್ಮಲ್ಲೇ ಒಳಹೊಕ್ಕಿರುವಂಥದ್ದು. ಉಪನಯನ ಸಂಸ್ಕಾರ ಆಗಿಬಿಟ್ರೇನೆ, ಗಾಯತ್ರಿ ಉಪದೇಶವಾಗಿಬಿಟ್ರೇನೆ ವೇದದ ಗಣಿ ನಮ್ಮಲ್ಲಿ ಬಂದು ಸೇರಿಬಿಡುತ್ತೆ. ತಿಳ್ಕೊಳ್ದೆ ಬಳಸ್ಕೊಳ್ಳಾರದೆ ಕಷ್ಟಪಡ್ತಾ ಇರ್ತೀವಿ. ಅದನ್ನು ಹೋಗಿಸೋದಕ್ಕಾಗಿ ಈ ಅಜ್ಞಾನವನ್ನು ಅವಿವೇಕವನ್ನು ಹೋಗೋದಕ್ಕೆ ಪರಮಾತ್ಮ ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಅದರಲ್ಲಿ ಕೃಷ್ಣಾವತಾರದಲ್ಲಿ ಗೀತೆಯನ್ನು ಉಪದೇಶಿಸುವಾಗ ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತಗೆ ವೇದವಿದೇವತಾಹಂ, ಎಲ್ಲ ವೇದಗಳು ನನ್ನನ್ನೇ ತಿಳಿಸುತ್ತವೆ ಅಂತ ಹೇಳಿಕೊಂಡು ವೇದಾನಾಂ ಸಾಮವೇದೋಸ್ಮಿ, ಈಗೆಲ್ಲ ವೇದಗಳ ಪೈಕಿ ನಾನೇ ಸಾಮವೇದವಾಗಿದ್ದೇನೆ. ಯಾವುದು ಸಾಮವೇದೋ ಬ್ರಾಹ್ಮಣಾನಾಂ ಪ್ರಸೂತಿ ಅಂತ ಹೇಳುತ್ತೆ. ಬ್ರಾಹ್ಮಣ ವರ್ಣಕ್ಕೆ ಜನ್ಮ ಕಾರಣವಾದ್ದು ಸಾಮವೇದ. ಅದರಂತೆ ಯಾವುದರಲ್ಲಿ ಯಾವುದು ಶ್ರೇಷ್ಠವೋ ಅದು ನನ್ನ ಅಂಶ, ನನ್ನ ಅಂಶವಿಲ್ಲದೆ ಯಾವುದು ಲೋಕದಲ್ಲಿ ಉತ್ತಮವಾಗಿರೋದಿಲ್ಲ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಸರಿ, ಹಾಗಿದ್ದರೆ ವೇದಕ್ಕೆ ಮಾಹಾತ್ಮ್ಯ ಯಾತಕ್ಕೆ ಬರುತ್ತೆ? ವೇದ ಅನ್ನೋದು ಏನು, ಹೇಗಿದೆ? ಈ ವಿಷಯದಲ್ಲಿ 2-3 ವಿಷಯ ಖಂಡಿತ ತಿಳ್ಕೋಬೇಕಾದ್ದು. ಇವತ್ತು ನಾವು ಸೇರಿರೋದು ಕೂಡ ಪುಸ್ತಕದ ಬಿಡುಗಡೆ ಮಾಡೋಕ್ಕೆ ಹೊರಟಿದೆ. ವೇದ ಪುಸ್ತಕವಾಗಿ ಬರೆದಿದ್ದಲ್ಲ, ಹಂಸರೂಪವಾಗಿ ಪರಮಾತ್ಮ ಬ್ರಹ್ಮನ ಉಪದೇಶ ಮಾಡುವಾಗ ಪುಸ್ತಕ ಕೈಲಿ ಕೊಡಲಿಲ್ಲ, ಶಬ್ದರೂಪವಾಗಿ ಉಪದೇಶ ಮಾಡಿ. ವೇದ ಶಬ್ದರಾಶಿಯೇ, ವೇದ ಶಬ್ದರಾಶಿ. ಅನೇಕ ವಿಧವಾದ ಶಬ್ದಗಳ ಪೈಕಿ 4 ಪ್ರಧಾನ ಗುಣಗಳುಳ್ಳದ್ದು ಅಂತ ಹೇಳ್ತಾರೆ. ನಿತ್ಯ, ಅಪೌರುಷೇಯ, ನಿರ್ದುಷ್ಟ, ಅವಿಚ್ಛಿನ್ನ, ಪರಂಪರಾಗತ. ಬಾಕಿ ಶಬ್ದಗಳಿಲ್ಲದೆ ವೇದ ಶಬ್ದಕ್ಕೆ ಮಾತ್ರ ಇರುವಂಥ ಒಂದು ವೈಶಿಷ್ಟ್ಯ ಹೇಳಬೇಕು ಅಂದರೆ ನಿತ್ಯವಾಗಿರುವಂಥದ್ದು. ಮಹಾಪ್ರಳಯದಲ್ಲೂ ಕೂಡ ವೇದಗಳು ಉಂಟು. ಮತ್ತೆ ಸೃಷ್ಟಿ ಮಾಡುವಾಗ ವೇದಗಳನ್ನು ಇಟ್ಟುಕೊಂಡೇ ಸೃಷ್ಟಿ ಮಾಡ್ತಾನೆ. ವೇದಗಳನ್ನು ಇಟ್ಟುಕೊಂಡೆ ಇವ ಬ್ರಹ್ಮಾಂಡಂ ವೇದಧಾತಿ ಪೂರ್ವಂ ಇವ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ ಉಪನಿಷತ್ತು ಹೇಳುತ್ತೆ. ಈ ವೇದಗಳು ನಿತ್ಯವಾಗಿದೆ, ಬಾಕಿ ಶಬ್ದಗಳು ನಿತ್ಯವಾಗಿರೋದಿಲ್ಲ. ಸ್ವಾಮಿ, ಶಬ್ದ ನಿತ್ಯ ಅಂದರೆ ಹೇಗೆ? ಯಾರೊಬ್ಬರು ಉಚ್ಚಾರಣೆ ಮಾಡೋದು ತಾನೇ ಶಬ್ದ ಕೇಳಿಸುತ್ತೆ. ಉಚ್ಚಾರಣೆ ಮಾಡೋದಕ್ಕೆ ಯಾರೂ ಇಲ್ಲದೆ ಹೋದೆ, ಮಹಾಪ್ರಳಯದಲ್ಲಿ ಯಾರೂ ಇಲ್ಲ. ಅವಾಗ ಹೇಗೆ ವೇದ ನಿತ್ಯ? ಹೇಳೋರೇ ಇಲ್ಲದೆ ಇದ್ದರೆ ಶಬ್ದ ತಾನೇ ವೇದ. ಶಬ್ದ ಪ್ರಸಾರವಾಗಬೇಕಾದ್ರೆ ಅದಕ್ಕೊಂದು ಮಾಧ್ಯಮ ಬೇಕು, ಆಕಾಶ ಬೇಕು. ಶಬ್ದ ಗುಣಕಂ ಆಕಾಶಂ. ಆಕಾಶವು ಮಹಾಪ್ರಳಯದಲ್ಲಿ ಇರೋದಿಲ್ಲ. ಆಕಾಶವೂ ಕೂಡ ತನ್ಮಾತ್ರೆಗಳಲ್ಲಿ ಲೀನವಾಗುತ್ತೆ. ಮನೆಯಲ್ಲಿ ಪ್ರಕೃತಿಯಲ್ಲಿ ಹೋಗಿ ಎಲ್ಲ ಲೀನವಾಗಿಬಿಡುತ್ತೆ. ಆಕಾಶವೂ ಇಲ್ಲ, ಶಬ್ದ ಗುಣವೂ ಇಲ್ಲ, ವೇದ ಮಾತ್ರ ನಿತ್ಯ ಅಂದರೆ ಹೇಗೆ ಅಂತ ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಬ್ರಹ್ಮಸೂತ್ರಕಾರರು ವೇದವ್ಯಾಸರು ಉತ್ತರ ಕೊಡ್ತಾರೆ. ಶಬ್ದ ವರ್ಣತಃ ನಿತ್ಯ ಅಲ್ಲ. ಅಕಾರ ವಿಷಯತ್ವ ಅಂತ ಹೇಳಿದ್ರೆ ಇಕಾರ ಶಕಾರ ಏಕಾರಗಳು ನಿತ್ಯವಾಗಿರುತ್ತೆ ಅಂತಲ್ಲ. ಯಾವ ಕ್ರಮದಲ್ಲಿ ವೇದವನ್ನು ಹೇಳಬೇಕು ಆನುಪೂರ್ವಿ ಅಂತ ಹೇಳಿ ಅದು ಮಾತ್ರ ನಿತ್ಯ.
ಎಲ್ಲ ಕಾಲದಲ್ಲೂ ಇದರ ನಂತರ ಇದರ ನಂತರ ಈ ವೇದ ಆದರೆ ಹೀಗೆ, ಋಗ್ವೇದ ಹೀಗೆ, ಯಜುರ್ವೇದ ಹೇಗೆ, ಸಾಮವೇದ ಅಥರ್ವವೇದ ಹೀಗೆ, ಈ ಶಾಖೆಗಳಲ್ಲಿ ಹೀಗೆ ಯಾವ ಅಕ್ಷರ ನಂತರ ಯಾವ ಅಕ್ಷರ, ಯಾವ ಅಕ್ಷರಕ್ಕೆ ಯಾವ ಸ್ವರ, ಈ ನಿಯಮ ಮಾತ್ರ ಬದಲಾಗೋದಿಲ್ಲ. ಶಬ್ದ ಕೇಳಿಸ್ಬೇಕು ಅಂತಿಲ್ಲ. ಶಬ್ದ ಕೇಳಿಸೋದಕ್ಕೆ ಎರಡು ದಾರಿ ಹೇಳ್ತಾರೆ. ಒಂದು ಪರಮಾತ್ಮನಿಗೆ ಗೊತ್ತಿದೆ, ಅವನು ಹೇಳಲಿಲ್ಲ. ಮಹಾಪ್ರಳಯದಲ್ಲಿ ಅವನಿಂದ ಹೋಗೋದಿಲ್ಲ, ಯಾರಿಗೂ ಹೇಳಬೇಕಾದಿಲ್ಲ, ಅವನು ಹೇಳಲಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ವೇದದ ಅಧ್ಯಾಪಕರಿದ್ದಾರೆ, ವೇದದ ಅಧ್ಯಾಪಕರಿದ್ದಾರೆ, ಪಾಠಶಾಲೆ ಮಲಗಿದ್ದಾರೆ. ಮಲಗಿದ್ದಾಗ ಅವರಿಗೆ ವೇದ ಗೊತ್ತಾ ಇಲ್ವಾ ಅಂತ ಕೇಳಿದ್ರೆ ಏನು ಹೇಳ್ತೀನಿ, ಸ್ವಾಮಿ ಶಬ್ದ ಗೊತ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಮಲಗಿದ್ದಾರೆ ವೇದ ಅಧ್ಯಾಪಕರು. ಎದ್ದರೆ ಎಲ್ಲವೂ ಹೇಳ್ಕೊಡ್ತಾರೆ. ಮಲಗಿದ್ರೆ ಮಹಾಪ್ರಳಯ ಅವ್ರಿಗೊಂದು ಸ್ವಪ್ನದಂತೆ ಪರಮಾತ್ಮ ಇದನ್ನೆಲ್ಲ ಅಡಗಿಸಿಟ್ಟಿರ್ತಾನೆ ಹೊರತು ಮತ್ತೆ ಅವ್ರು ಕಲಿಬೇಕಾಗಿಲ್ಲ. ಸ್ವಾಮಿ ಮಲಗಿದ್ದಾಗೆಲ್ಲ ಮರ್ತು ಹೋಯ್ತು, ಮತ್ತೆ ಹೊಸದಾಗಿ ಕಲಿಬೇಕು ಅಂತೇನಿಲ್ಲ. ಒಂದು ವಿರಾಮ ಮಧ್ಯೆ ಕೊಟ್ಟಿದ್ದು ಸುಖ ದುಃಖಾನುಭವ ಇಲ್ಲದೆ ಎಲ್ರಿಗೂ ಒಂದು ಜೀವರಾಶಿಗಳಿಗೆಲ್ಲ ಭಾಳ ಆಯಾಸ ಪಟ್ಟಿದ್ದಾರೆ. ಸೃಷ್ಟಿಕಾಲದಲ್ಲಿ ಅನೇಕ ಜನ್ಮಗಳನ್ನು ತಾಳಿ ಸುಖ ದುಃಖಗಳನ್ನು ಅನುಭವಿಸಿ ಕಷ್ಟಪಟ್ಟಿದ್ದಾರೆ. ಜನನ ಪದವಿ ಜಾಂಘಿಕತ್ವ ಜಹಾತಿ ಅಂತಾರೆ ವೇದಾಂತ. ಜನನ ಮಾರ್ಗದಲ್ಲಿ ಮೊಳಕಾಲೆಲ್ಲ ನೋವಾಗ್ಬಿಟ್ಟಿದೆ, ಹೇಳೋಕ್ಕಾಗಲಿಲ್ಲ, ಅಷ್ಟೊಂದು ಶ್ರಮ ಪಟ್ಟಿದ್ದಾನೆ. ಸ್ವಲ್ಪ ಕಾಲ ವಿಶ್ರಾಂತಿಗೋಸ್ಕರ ಏನೂ ಮಾಡಬೇಡ, ಸುಖವೂ ಬೇಡ ದುಃಖವೂ ಬೇಡ ನನಗೆ ಅಂಥ ದಶೆಯಲ್ಲಿರುವಾಗ ಶಬ್ದ ಕೇಳಿಸೋದಿಲ್ಲ, ಆದರೆ ಅಳಿಯೋದಿಲ್ಲ. ಶಬ್ದ ನಿತ್ಯ ಅಂತ ಹೇಳುವಾಗ ಮತ್ತೆ ಎದ್ದುಕೊಂಡ್ರೆ ಹೇಗೆ ಹೇಳ್ತೀನಿ, ಹೇಗೆ ಗೊತ್ತಾಗುತ್ತೆ? ಸ್ಮೃತಿಯಲ್ಲಿರುತ್ತೆ, ಪರಮಾತ್ಮನ ಸ್ಮೃತಿಯಲ್ಲಿ ಆನುಪೂರ್ವಿ, ಈ ಅಕ್ಷರ ನಂತರ ಈ ಅಕ್ಷರ, ಇದಕ್ಕೆ ಈ ಸ್ವರ, ಈ ರೀತಿ ಆ ಕ್ರಮ. ವರ್ಣವಿಲ್ಲದಿದ್ದರೆ ಕೂಡ ಕ್ರಮ ಇರಬಹುದು ಅಂತ. ಅದಕ್ಕೆ ವೇದಾಂತೇಶಗಳು ಒಂದು ಒಳ್ಳೆಯ ದೃಷ್ಟಾಂತ ಹೇಳ್ತಾರೆ. ಒಬ್ಬ ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮನೆ ಕಟ್ಟಬೇಕು, ಎಷ್ಟು ಜಾಗ ಇರುತ್ತೆ, ಅದರಲ್ಲಿ ಎಲ್ಲೆಲ್ಲಿ ಏನೇನು ಕಟ್ಟಬೇಕು ವಿಚಾರ ಮಾಡ್ಕೊಳ್ತಾರೆ. ಮನೆಯವ್ರ ಜೊತೆಯಲ್ಲಿ ಸ್ನೇಹಿತರ ಜೊತೆ ಎಷ್ಟು ಮಾಡಿ ಕಟ್ಟೋದು, ಏನೇನು ರೂಮ್ಗಳಿರಬೇಕು, ಇದೆಲ್ಲ ಪ್ಲ್ಯಾನ್ ಅಂತ ಒಂದು ಹಾಕ್ಕೊಳ್ತಾರೆ. ಪ್ಲ್ಯಾನ್ ಅಂತ ಒಂದು ನಕ್ಷೆ ಹಾಕಿ, ಆವಾಗ ಬಿಲ್ಡಿಂಗ್ ಇಲ್ಲ, ಕಿಚನ್ನಲ್ಲಿ ಇನ್ನೂ ಸ್ವಲ್ಪ ಒಂದು ಅಡಿ ಎತ್ತರ ಹೆಚ್ಚು ಮಾಡಿ ಅಂತ ಕಾಂಟ್ರಾಕ್ಟ್ರಿಗೆ ಹೇಳ್ತಾನೆ. ಸ್ವಾಮಿ ಇಲ್ಲಿದ್ದೀನಿ ತೆಗಿ, ಕಿಚನೇ ಇಲ್ವಲ್ಲ ಸ್ವಾಮಿ ಅಂತ ಯಾರೂ ಕೇಳೋದಿಲ್ಲ. ಬುದ್ಧಿಸ್ಥವಾಗಿದೆ ನಮ್ಮ ಮನಸ್ಸಲ್ಲಿ. ಮುಂದೆ ಕಲ್ಪಿಸೋದು ಹೀಗೆ ಪರಮಾತ್ಮ ತನ್ನ ಸಂಕಲ್ಪದಲ್ಲಿ ಬಹುಶ್ಯಾಮ್ ಪ್ರಜಾಯೇಯ ಅಂತ ತಾನು ಸಂಕಲ್ಪಿಸುವಾಗ ಎಷ್ಟು ಲೋಕಗಳಿರಬೇಕು, ಯಾರ್ಯಾರು ಇರಬೇಕು, ದೇವತೆಗಳು, ಮನುಷ್ಯರು, ತಿರಿಯಗಳು, ತಾವು, ಎಲ್ಲದರ ಬಗ್ಗೆ ಅವನಲ್ಲಿ ಸ್ಪಷ್ಟವಾದ, ಸೂಕ್ಷ್ಮವಾದ, ವಿಸ್ತಾರವಾದ ಕಲ್ಪನೆ ಮನಸ್ಸಲ್ಲಿದೆ. ಸ್ವಾಮಿ ಆ ಬಾಗಿಲು ಈ ಥರ ಬೇಡ, ಈ ಕಡೆ ಬಂದು ಹೊರಗೆ ತೆಗೆಯೋ ಬಂದು ಒಳಗೆ ತೆಗೆಯೋ ಥರ ಮಾಡಿದ್ದೆ ಯಾರೂ ಆಕ್ಷೇಪಿಸೋದಿಲ್ಲ. ಸ್ವಾಮಿ ಇನ್ನೂ ಬಾತ್ರೂಮೇ ಇಲ್ಲ, ಬಾಗಿಲು ಎಲ್ಲಿಂದ ತೆಗೆಯೋದು ಅಂತ ಯಾರು ಕೇಳೋದು. ಇದು ಸಂಕಲ್ಪ ಅಂತ. ಸಂಕಲ್ಪದಿಂದಲೇ ಜಗತ್ ಸೃಷ್ಟಿ. ಸಂಕಲ್ಪ ಮಾಡೋದು ಹೇಗೆ? ವೇದ ಶಬ್ದಗಳನ್ನು ಹೇಳೋದೇ ಸಂಕಲ್ಪ. ಸಭೂರಿ ದಿವ್ಯಾಹರತೆ ಸಭೂಮಿ ಮಸಜತ ಅಂತದೆ. ಇಂದ್ರ ಶತ್ರುರ್ವದ್ಧಸ್ವ ಅಂತ ಹೇಳಬೇಕಾಗಿತ್ತು. ಸ್ಪಷ್ಟಾನವರು ಇಂದ್ರ ಶತ್ರುರ್ವದ್ಧಸ್ವ ಅಂತ ಹೇಳಿಬಿಟ್ರು. ಅದರಿಂದ ವ್ಯತ್ಯಾಸ ಬೇರೆ ಆಗೋಯ್ತು. ಇಂದ್ರನನ್ನು ಕೊಲ್ಲೋವನು ಹುಟ್ಟಬೇಕು ಅಂತ ಯಾಗ ಮಾಡ್ತಿರೋನು ಇಂದ್ರನಿಂದ ಕೊಲ್ಲಲ್ಬಿಡೋನು ಉಂಟಾಗ್ಬಿಟ್ಟ. ಸ್ವರದಲ್ಲಿ ವೇದ ಹೇಳಿದ್ರಿಂದ ಹೀಗೆ ಅಕ್ಷರದಲ್ಲೋ ಸ್ವರದಲ್ಲೋ ಅನ್ಯಥಾ ಭಾವ ಮಾಡಿದರೆ ಅದರಿಂದ ಪದಾರ್ಥಗಳ ಸೃಷ್ಟಿಯೇ ಸಾಧ್ಯ, ಅದರಲ್ಲೂ ವೈವಿಧ್ಯ ಸಾಧ್ಯ. ಇದಿಷ್ಟೂ ಕೂಡ ಜಗತ್ತಿರಬೇಕಾಗಿಲ್ಲ. ಜಗತ್ತು ಅಂದರೆ ಏನು ಅಂತ ಕೇಳಿದ್ರೆ ಧಾತ ಯಥಾಪೂರ್ವ ಕಲ್ಪಯತೆ. ಸೂರ್ಯ ಹೇಗಿರ್ತಾನೆ, ಚಂದ್ರ ಹೇಗಿರ್ತಾನೆ ಬಗ್ಗೆ. ಸೂರ್ಯನಿಲ್ಲ ಚಂದ್ರನಿಲ್ಲ, ಮಹಾಪ್ರಳಯದಲ್ಲಿ ಏನು ಸ್ವಾಮಿ ಸೂರ್ಯ ಹೇಗೆ? ಸೂರ್ಯ ಚಂದ್ರಮಸೌ ಧಾತ ಯಥಾಪೂರ್ವ ಕಲ್ಪಯತೆ. ಹಿಂದಿನ ಕಲ್ಪದಲ್ಲಿ ಹೇಗಿತ್ತು ಸೂರ್ಯ ಚಂದ್ರ, ಅದರಂತೆ ಮುಂದಿನ ಕಲ್ಪದಲ್ಲಿ ಉಂಟು ಮಾಡ್ತೀನಿ. ಮೊದಲನೇ ಕಲ್ಪದಲ್ಲಿ ಏನು ಮೊದಲು ಅನ್ನೋದು ಇಲ್ಲಪ್ಪ, ಇದು ಅನಾದಿ. ಆರಂಭ ಯಾವತ್ತು ಅಂತ ಯಾರಿಂದಲೂ ಹೇಳೋಕ್ಕಾಗಲ್ಲ. ಸರಿ, ಹಾಗೊಂದು ವೇಳೆ ಯಾವುದೋ ಒಂದು ದಿನ ಅಂತ ಇಟ್ಕೊಳ್ಳಿ, ಇದೇ ಮೊದಲು ಅಂತ ಇಟ್ಟು ಆಗ ಹೇಗೆ ಸೂರ್ಯ ಚಂದ್ರ ಉಂಟಾದನು? ಶ್ರುತಿಯಿಂದ ಉಂಟಾದನು. ಶ್ರುತಿ ಹೇಳಿದ ಹಾಗೆ ಸೂರ್ಯನಿಗೆ ಲಕ್ಷಣ, ಚಂದ್ರನಿಗೆ ಲಕ್ಷಣ. ಚಕ್ಷೋ ಸೂರ್ಯೋ ಜಾಯತ ಚಂದ್ರಮಾ ಮನಸೋ ಜಾತಃ ಹೇಳಿದ್ರೆ ಪರಮಾತ್ಮನ ಸಂಕಲ್ಪದಿಂದ, ಅವನ ದಿವ್ಯಗುಣಗಳ ವಿಗ್ರಹದಿಂದ ಆಯಾ ಶಬ್ದಗಳನ್ನು ಹೇಳ್ತಾ ಆಯಾ ವಸ್ತುಗಳು ಉಂಟಾಗುತ್ತೆ. ಒಂದೇ ವಸ್ತುಗೆ ಅನೇಕ ಶಬ್ದಗಳುಂಟು, ಅದರಲ್ಲಿ ಗುಣಗಳು ಬೇರೆ. ಸೂರ್ಯ ಅಂದರೆ ಅರ್ಥ ಬೇರೆ, ಆದಿತ್ಯ ಅಂದರೆ ಅರ್ಥ ಬೇರೆ, ಪೂಷ ಅಂದರೆ ಅರ್ಥ ಬೇರೆ, ಭಗ ಅಂದರೆ ಅರ್ಥ ಬೇರೆ. ಅದರಲ್ಲಿ ಒಂದೊಂದಕ್ಕೂ ಒಂದೊಂದು ವೈಶಿಷ್ಟ್ಯ ಉಂಟು. ಅದು ವೇದದಲ್ಲಿ ಪೂರ್ತಿ ಸಿದ್ಧವಾಗಿ
ಯಾವುದೂ ಹೊಸದಾಗಿ ಉಂಟು ಮಾಡಬೇಕಾದ್ದಿಲ್ಲ. ಇದು ನಿತ್ಯವಾಗಿದೆ ಅಂದರೆ ಪರಮಾತ್ಮನ ಸಂಕಲ್ಪ. ಬರೀ ಈ ಲೋಕಗಳು ಮಾತ್ರ ಅಲ್ಲ, ಇಲ್ಲಿ ಸೃಷ್ಟಿ ಸಂಹಾರಗಳೆಲ್ಲ ಉಂಟು. ಇದು ಇಲ್ಲದೇ ಇರುವ ವೈಕುಂಠ ಎಂಬ ಲೋಕ ಒಂದಿದೆ, ಪರಮೇ ವ್ಯೋಮನ್ ಅಂತ ಹೇಳಿ. ಪರಮ ವ್ಯೋಮ ಅನ್ನೋದು ವೈಕುಂಠ. ರಿಚೋ ಅಕ್ಷರೇ ಪರಮೇ ವ್ಯೋಮನ್ ಮಂತ್ರಗಳೆಲ್ಲ ಅಲ್ಲೂ ಕೂಡ ಇದ್ಕೊಂಡಿವೆ. ವೇದ ನಿತ್ಯ ಅನ್ನೋದಕ್ಕೆ ಎರಡು ರೀತಿ ಸಮಾಧಾನ. ಒಂದು ಬುದ್ಧಿಸ್ಥವಾಗಿದೆ ಪರಮಾತ್ಮನ ಸಂಕಲ್ಪದಲ್ಲಿ, ಅದಕ್ಕೆ ಯಾವತ್ತೂ ಅಳಿವಿಲ್ಲ. ಅದೇ ಕ್ರಮದಲ್ಲಿ ಆಮೇಲೆ ಉಪದೇಶವಾಗುತ್ತೆ, ಪರಂಪರೆ ಹೊರಟು ಬರ್ತಾ ಇರುತ್ತೆ, ಇಂದಿನವರೆಗೂ ನಡ್ಕೊಂಡಿದೆ, ನಾಳೆಯೂ ಇರುತ್ತೆ. ಇನ್ನೊಂದು ಮಹಾಪ್ರಳಯದಲ್ಲೂ ವೈಕುಂಠದಲ್ಲಿ ಪ್ರಳಯ ಇಲ್ಲ, ಅಲ್ಲಿ ಸದಾ ವೇದ ಹೇಳೋರು ಹೇಳ್ತಿರ್ತಾರೆ. ಅದೇ ಗೊತ್ತಾಗುತ್ತೆ ಅಂತ. ಏತತ್ ಸಾಮಗಾಯನ್ನಾಸ್ತೆ ಅಂತ ಶ್ರುತಿ ಹೇಳಿದೆ. ಮುಕ್ತನಾದ ಸಂಸಾರದಿಂದ ಮೋಕ್ಷಕ್ಕೆ ಹೋದವನು ಸಾಮಗಾನ ಮಾಡ್ತಲೇ ಇರ್ತಾನೆ ಅಂತ. ಗಾಯತಿ ಅಂತ ಹೇಳಿಲ್ಲ, ಗಾಯನ್ನಾಸ್ತೆ ಅಂತ. ಅದು ಪರಮಭವದಲ್ಲಿ ಯಾವ ಕಾಲದಲ್ಲೂ ಇಟ್ಕೊಂಡಿರುತ್ತೆ. ಅಲ್ಲಿ ಹೇಳೋರು ಉಂಟು, ಅಲ್ಲಿ ಪರಮಾಕಾಶವೂ ಉಂಟು, ಪರಮಾತ್ಮನೂ ಉಂಟು. ಇಲ್ಲಿಲ್ಲ, ಲೀಲಾ ವಿಭೂತಿಯಲ್ಲಿ ಇಲ್ಲದ ಕಾಲದಲ್ಲಿ ಕೂಡ ವೇದ ಇಲ್ಲಿರೋದು ಹೇಗೆ ಅಂತಂದರೆ ಪರಮಾತ್ಮ ಸಂಕಲ್ಪದಲ್ಲಿ. ಆಗ ವೇದದ ಅಧ್ಯಾಪಕರು ಮಲಗಿರೋ ಹಾಗೆ ಇದ್ದರೆ ಹೇಳ್ಕೊಡ್ತಾರೆ. ಅಲ್ಲಿ ಅವನಿಗೆ ಸ್ವಾಪ ಅಂತ ಅನ್ನೋದು ಇಲ್ಲ, ಹಗಲೂ ಇಲ್ಲ, ರಾತ್ರಿ ಇಲ್ಲ, ಬರೀ ಪರಮಾತ್ಮನ ತೇಜಸ್ಸಿನಿಂದ ಅಲ್ಲಿ ಬೆಳಗಿದ್ಕೊಂಡಿರುತ್ತೆ. ಆದ್ದರಿಂದ ಯಾವತ್ತೂ ಅಕ್ಷಯವಾದ ಅವ್ಯಯವಾದ ಧನ ಹೊಂದಿತ್ತು. ಸಾಮಾನ್ಯವಾಗಿ ಲೋಕದಲ್ಲಿ ಧನ ಅಂದರೆ ಕೂಡಿಡೋದಕ್ಕೆ ಕಷ್ಟಪಡಬೇಕು. ಅರ್ಥಾನ ಆರ್ಜನೇ ದುಃಖಂ, ಆರ್ಜಿತಾನ ಅಂತ ರಕ್ಷಣೆ, ನಾಶೇ ದುಃಖಂ, ಜಯೇ ದುಃಖಂ. ಕಳೆದೋದ್ರೆ ದುಃಖ, ಖರ್ಚಾದರೆ ದುಃಖ, ಸಂಪಾದನೆ ಮಾಡೋದು ದುಃಖ, ಕಾಪಾಡೋದು. ಆದರೂ ಅದ್ರ ಬಗ್ಗೆ ಎಲ್ಲ ಕಿಮರ್ಥಂ ದುಃಖ ಭಾಜನಂ, ಅದ್ರ ಹಿಂದೆ ಓಡ್ತಾ ಇದ್ದೀವಿ. ಈ ಧನದಲ್ಲಿ ಆ ಕಷ್ಟವಿಲ್ಲ. ಇದು ಪರಂಪರಾಗತವಾಗಿ ಒಂದು ನಿತ್ಯವಾದ ನಿರ್ದುಷ್ಟವಾದದ್ದು, ಅಪೌರುಷೇಯವಾದದ್ದು, ಯಾರೂ ಏರ್ಪಡಿಸಿದ್ದಲ್ಲ, ಪರಮಾತ್ಮನ ಸಂಕಲ್ಪ. ಈಗ ನಮ್ಮ ಶ್ವಾಸ ಎಲ್ಲರೂ ಉಸಿರಾಡ್ತೀವಿ. ಉಸಿರಾಡೋದನ್ನು ಗ್ರಂಥ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ನಾನು 100 ವರ್ಷ ಇದ್ದೆ, ಇಷ್ಟು ಸಲ ಉಸಿರಾಡದೆ, ಇದು ಒಂದು ಗ್ರಂಥ ಅಂತ ಯಾರು ಹೇಳೋದು. ಪರಮಾತ್ಮನ ನಿಶ್ವಾಸವೇ ವೇದಗಳು ಅಂತ ಉಪನಿಷತ್ತು ಹೇಳೋದು. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ ಏತದ್ಯ ಋಗ್ವೇದೋ ಯಜುರ್ವೇದ ಸಾಮವೇದೋ ಸರ್ವಾಂಗಿರಸಂ. ಪರಮಾತ್ಮನ ಉಸಿರು ಗಾಳಿಯೇ ವೇದಗಳು. ಅವನಿದ್ರೆ ಇದಿರುತ್ತೆ. ತತ್ಸತ್ತೇ ತತ್ಸತ್ವಂ ತದಭಾವೇ ತದಭಾವ. ಪರಮಾತ್ಮನಿಂದೇ ಇದ್ದರೆ ವೇದ ಇಲ್ಲದೆ ಇರ್ಬೋದು. ಅವನಿರೋವರೆಗೂ ವೇದಗಳು ಇದ್ಕೊಂಡಿರುತ್ತೆ. ಆದ್ದರಿಂದ ಅವನೂ ಕರ್ತ ಅಲ್ಲ, ವೇದಗಳನ್ನ ಪರಮಾತ್ಮ ಉಂಟು ಮಾಡಿಲ್ಲ. ಉಸಿರಾಡೋದು ಗ್ರಂಥದಲ್ಲಿ ಸೇರೋದಿಲ್ಲ, ನಾನು ರಚನೆ ಮಾಡಿದೆ ಅಂತ ಯಾರು ಹೇಳೋದು. ಅದರಂತೆ ವೇದಾಂತ ದೇಶಿಕರ ಬಹಳ ಸೊಗಸಾದ ಲಕ್ಷಣ. ಪರಮಾತ್ಮನಿಗೆ ಒಂದು ತನಿಯನ್ನು ಮಾಡಬೇಕು ಅಂತ ಏನು ಹೇಳಬೇಕು. ಕಮಪ್ಯಾದ್ಯಂ ಗುರುಂ ಒಂದೇ ಕಮಲಾಗೃಹಮೇಧಿನಂ ಪ್ರವಕ್ತ ಛಂದಸಾಂ ವಕ್ತ ಪಂಚರಾತ್ರಸ್ಯ ಯಸ್ವಯಂ. ಇವನು ಲಕ್ಷ್ಮೀಪತಿ, ಶ್ಲೋಕಕ್ಕೆಲ್ಲ ಬಸಮು ಗುರು. ವೇದಗಳನ್ನು ಹೇಳಿಕೊಟ್ಟಿದ್ದಾನೆ, ಪಾಂಚರಾತ್ರವನ್ನು ತಾನೇ ಬರೆದಿದ್ದಾನೆ. ಪ್ರವಕ್ತ ಛಂದಸಾಂ ವಕ್ತ ಪಂಚರಾತ್ರಸ್ಯ. ಆದ್ದರಿಂದ ವೇದ ಪರಮಾತ್ಮನೂ ಮಾಡಿಲ್ಲದೆ ಇರೋದ್ರಿಂದ ಅಪೌರುಷೇಯ, ಪುರುಷ ರಚನೆಗೆ ಅಧೀನವಾದ್ದಲ್ಲ. ನಿತ್ಯ, ಯಾವ ಕಾಲದಲ್ಲೂ ಅದಕ್ಕೆ ನಾಶವಿಲ್ಲ, ದೋಷವಿಲ್ಲ. ಅದರಲ್ಲಿ ಯಾರಾದೊಬ್ಬರು ರಚನೆ ಮಾಡಿದ್ರೆ ಅವರಿಗೆ ಅಜ್ಞಾನದಿಂದ ಅಥವಾ ಪ್ರಾಮಾಣಿಕವಾಗಿ ತಿಳಿದ ಅನವಧಾನದಿಂದ ಅಥವಾ ಭ್ರಮೆಯಿಂದ ತಪ್ಪಾಗಿ ಹೇಳಿಬಿಟ್ರೆ ದೋಷ ಬರೋಕ್ಕೆ ಅವಕಾಶ. ಪೌರುಷೇಯವಾದರೆ ದೋಷ ಬರೋದಕ್ಕೆ ಅವಕಾಶ ಉಂಟು, ಅಪೌರುಷೇಯವಾದರೆ ದೋಷಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ನಿತ್ಯ ನಿರ್ದುಷ್ಟವಾದ ವೇದ, ದೋಷವೇನಿಲ್ಲ. ಅದರಲ್ಲಿ ಹೇಳೋ ಎಷ್ಟೋ ವಿಷಯ ನಮಗೆ ತಿಳಿಯೋದೇ ಇಲ್ಲ, ಅನೇಕ ನಂಬಕ್ಕಾಗೋದಿಲ್ಲ. ಆ ರೀತಿಯೆಲ್ಲ ಹೇಳುತ್ತೆ. ಇಂಥ ಪ್ರಶ್ನೆಗಳೆಲ್ಲ ಉಂಟು. ವನಸ್ಪತಯೋ ವೈ ಸತ್ರಮಾಸತ ಅಂತ ಒಂದು ಕಡೆ ಹೇಳ. ಮರಗಳೆಲ್ಲ ಸತ್ರಯಾಗ ಮಾಡಿದ್ವು. ಸರ್ಪ ವೈಜೀರ್ಯಂತೋ ಮನ್ಯಂತ, ಸರ್ಪಗಳೆಲ್ಲ ಯಾಗ ಮಾಡಿದ್ದು. ಸ್ವಾಮಿ ಹಾವುಗಳೆಲ್ಲ ಯಾಗ ಮಾಡುತ್ತಾ, ಮರಗಳೆಲ್ಲ ಯಾಗ ಮಾಡುತ್ತಾ, ಇದೆಲ್ಲ ಬರೀ ಕಟ್ಟಿಕತೆ ಅಲ್ವಾ? ಹೀಗೆ ಅನೇಕ ಸಂದೇಹಗಳು ಬರ್ಬೋದು. ನಂಬಲಾರದೇ ಇರುವಂಥ ಅನೇಕ ವಿಷಯಗಳು. ಎಲ್ಲವನ್ನು ಒಬ್ಬ ಒಂದು ಕ್ಷಣದಲ್ಲಿ ಸಂಕಲ್ಪದಿಂದ ಸಾಧಿಸಿದ ಅಂದರೆ ನಂಬಕ್ಕಾಗೋದಿಲ್ಲ. ನಂಬೋದು ನಮ್ಮದೇ ಇರೋದಕ್ಕೆ ಏನಪ್ಪ ಆಧಾರ? ಯಾವ ಆಧಾರದ ಮೇಲೆ ಒಂದನ್ನು ನಂಬ್ತೀರಾ, ಒಂದನ್ನು ಬಿಡ್ತೀರ? ಇವತ್ತು ಕೂಡ ಎಷ್ಟೋ ಸಮಾಚಾರ ನಿನ್ನೆವರೆಗೂ ನಮಗೆ ಸಾಧ್ಯ ಅಂತ ಅನಿಸಿರೋದಿಲ್ಲ. ಇವತ್ತು ಯಾರೋ ಒಬ್ಬ ಮಾಡಿ ತೋರಿಸ್ತಾನೆ, ಕಂಪ್ಯೂಟರ್ ತಗೊಳ್ಳಿ, ಅದು ಅಂತಾನೆ ಯಾವುದೋ ಒಂದು. ಸ್ವಾಮಿ 10 ವರ್ಷದಿಂದ ಏನೂ ಗೊತ್ತಿರಲಿಲ್ಲ. ಹೇಗಿರೋಕ್ಕಾಗತ್ತೆ ಅಂತ ಕೇಳಿದ್ರೆ ಸ್ವಾಮಿ ಇದ್ಬಿಟ್ರೆ ಆಮೇಲೆ ಪ್ರಶ್ನೆ ಮಾಡೋ ಆಗಿಲ್ಲ.
ಇರೋಕ್ಕಾಗುತ್ತಾ ಇಲ್ವಾ ಅನ್ನೋ ವಿಚಾರ ಬೇರೆ. ಇದ್ದರೆ ಇದೆ ಅಂತ ಸಾಬೀತಾದರೆ ಮಾಡೋದೇನು? ವಿಶ್ವಾಮಿತ್ರಾದಿಗಳು ಬೇಕಾದಷ್ಟು ಸಾಧಿಸಿದ್ರು ಅಂತ ಶ್ರುತಿಯಲ್ಲೇ ಹೇಳುತ್ತೆ. ಮಂತ್ರದ ಶಕ್ತಿ ಇಷ್ಟು ಅಂತ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈ ರೀತಿಯಾದ ವೇದದ ವಿಷಯದಲ್ಲಿ ಸಂದೇಹ ಬರೋದಕ್ಕೆ ಆಕ್ಷೇಪ ಏನಿಲ್ಲ. ಅದನ್ನು ತಿಳಿಸೋದಕ್ಕೆ ಅಂತ ಸಂದೇಹ ನಿರಾಸಕ್ಕೋಸ್ಕರ ವೇದದಲ್ಲೇ ವೇದಾಂಗಗಳು ಅಂತ 6 ಪ್ರಧಾನವಾದ ಶಾಸ್ತ್ರಗಳನ್ನು ಹೇಳ್ಕೊಂಡಿದೆ. ಶಿಕ್ಷೆ ಮೊದಲು ಬೇಕಾದ್ದು ಶಬ್ದವನ್ನು ಉಚ್ಚಾರಣೆ ಮಾಡೋದು ಹೇಗೆ, ಅಕಾರ ಅಂದರೆ ಹೇಗಿರಬೇಕು, ಉದಾತ್ತ ಆಕಾರ ಹೇಗಿರಬೇಕು, ಅನುದಾತ್ತ ಆಕಾರ ಹೇಗಿರಬೇಕು, ಸ್ವರಿತ ಆಕಾರ ಹೇಗೆ ಕೇಳಿಸ್ಬೇಕು, ಈ ರೀತಿ ಒಂದೊಂದು ಅಕ್ಷರಕ್ಕೆ ಸ್ವರ ಸಹಿತವಾಗಿ ಅದರಲ್ಲಿ ಅಕಾರ ಹ್ರಸ್ವವಾದರೆ ಹೇಗೆ, ದೀರ್ಘವಾದರೆ ಹೇಗೆ, ಮೃತವಾದರೆ ಹೇಗೆ, ಕಾಲದಿಂದ ಭೇದ ಉಂಟು, ಸ್ವರದಿಂದ ಭೇದ ಉಂಟು, ಪ್ರಯತ್ನದಿಂದ ಭೇದ ಉಂಟದು. ವ್ಯಂಜನದೊಡನೆ ಸೇರಿದರೆ ಒಂದು ರೀತಿ, ಅದು ಸ್ವತಂತ್ರವಾಗಿದ್ದರೆ ಒಂದು ರೀತಿ, ಬೇರೆ ಬೇರೆ ಅಕ್ಷರಗಳು ಸೇರಿದರೆ ವಿಭಿನ್ನ ಪ್ರಕಾರದ ಸಂಧಿ ಮುಂತಾದ್ದಾಗುವುದು. ಈ ಶಬ್ದದ ವಿಷಯದಲ್ಲಿ, ವರ್ಣಗಳ ವಿಷಯದಲ್ಲಿ, ಉಚ್ಚಾರಣೆಯ ವಿಷಯದಲ್ಲಿ ತಿಳ್ಕೊಳ್ಳೋದು ಇದು ಮೊದಲು ಪ್ರಧಾನ. ಇದನ್ನು ಶಿಕ್ಷೆ ಅನ್ನೋ ಒಂದು ವೇದಾಂಗದಿಂದ ಶ್ರುತಿ ತೋರಿಸ್ಕೊಡುತ್ತೆ. ಆಮೇಲೆ ವ್ಯಾಕರಣ ಅದೊಂದು ಶಾಸ್ತ್ರ. ಅಕ್ಷರಗಳಿಂದ ಅಕ್ಷರಗಳು ಸೇರಿ ಪದವಾಗುತ್ತೆ. ಅಕ್ಷರಗಳ ಪೃಥಕ್ ಅರ್ಥ ಬೇರೆ, ಪದವಾಗುವಾಗ ಹೆಚ್ಚು ಅರ್ಥ ಸೇರ್ಕೊಳ್ಳೋದು. ಪದಗಳು ಹೆಚ್ಚು ಸೇರೋ ವಾಕ್ಯವಾಗುತ್ತೆ, ವಾಕ್ಯಗಳು ಒಟ್ಟು ಸೇರುವಾಗ ಅನುವಾಕಗಳು, ಪ್ರಶ್ನೆಗಳು ಹೀಗಾಗ್ತಾ ಹೋಗುತ್ತೆ. ಹೀಗೆ ಶಬ್ದದಿಂದ, ಅಕ್ಷರಗಳಿಂದ, ವರ್ಣಮಾಲೆಯಿಂದ ಆರಂಭಿಸಿ ಬಹಳ ವಿಸ್ತಾರವಾದ ಶುಕ್ಲಯಜುರ್ವೇದದಲ್ಲಿ ಶತಪಥ ಬ್ರಾಹ್ಮಣ ಅಂತಿದೆ. 104 ಅಧ್ಯಾಯ ಉಳ್ಳದು. ವೇದದಲ್ಲೇ ಬಹಳ ದೊಡ್ಡ ಬ್ರಾಹ್ಮಣ ಭಾಗ ಶತಪಥ ಬ್ರಾಹ್ಮಣ ಅಂತಂದು. ಗಟ್ಟುಪಾಡು ಮಾಡೋದು ಕಷ್ಟ. ಆ ಕಾಲದಲ್ಲಿ ಶಿರಸಾಸನ ಮಾಡೋರಂತೆ ಋಷಿಗಳೆಲ್ಲ. ಯೋಗದಿಂದ ತಲೆಗಳಿಗಾಗಿ ಧೃತಿ ಮಾಡೋದು ಕಷ್ಟ, ನೆನಪಿಟ್ಕೊಳ್ಳೋದು ಕಷ್ಟ. ಅಲ್ಲಿ ಕಷ್ಟ ಏನು ಅಂದರೆ ಸಂಹಿತೆಗೆ ವ್ಯಾಖ್ಯಾನ ಇದೆ ಅದರಲ್ಲಿ. ಇತ್ಯಾಹ ಅಂತ ನಮ್ಮಲ್ಲಿ ಹೇಳುವಾಗ ಅದರಲ್ಲೂ ಇರುತ್ತೆ. ಸಂಹಿತೆಯ ಸ್ವರ ಬೇರೆ, ಬ್ರಾಹ್ಮಣದ ಸ್ವರ ಬೇರೆ. ನೆನಪಿಟ್ಕೊಳ್ಳೋದು ಬಹಳವೇ ಕಷ್ಟ. ಸಂಹಿತೆಯಲ್ಲಿ ಹೇಳಿದ್ರೆ 4 ಸ್ವರ ಉಂಟು. ಶತಪಥ ಬ್ರಾಹ್ಮಣದಲ್ಲಿ ಅನುದಾತ್ತ ಉದಾತ್ತ 2 ಸ್ವರಗಳು. ಇದು ವ್ಯತ್ಯಾಸವನ್ನು ನೆನಪಿಟ್ಕೊಳ್ಳೋದು ಬಹಳ ಕಷ್ಟ. ಯಾಜ್ಞವಲ್ಕ್ಯರು ಅದಕ್ಕೆ ಪ್ರವರ್ತಕರು, ಅವರು ದೊಡ್ಡ ಯೋಗಿಯರು. ಯಾಜ್ಞವಲ್ಕ್ಯರು ಯಾಕೆ ಅದಕ್ಕೆ ಪ್ರವರ್ತಕರು ಅಂದರೆ ಯೋಗಿ ಸ್ವಾಮಿಯವರು. ಯೋಗಜ್ಞ ಸಮುದಾಹರಂತಿ ಮುನಿಯೋ ಯಾಮ್ ಯಾಜ್ಞವಲ್ಕ್ಯಾದಯ. ಅಷ್ಟು ಶ್ರಮ ಸಾಧ್ಯವಾಗಿದ್ದರೂ ಕೂಡ ಅಸಾಧ್ಯವಾಗಿಬಿಟ್ಟರೆ ಪ್ರಶ್ನೆ ಮಾಡಿ. ಸಾಧ್ಯ ಸ್ವಾಮಿ ಮಾಡೋರಿದ್ದಾರೆ, ಮಹರ್ಷಿಗಳಿದ್ದಾರೆ ಅಂತ ಅವ್ರನ್ನ ತೋರಿಸೋದು ಏನು ಮಾಡ್ತೀವಿ? ಕೈ ಮುಗಿತೀವಿ, ತಲೆ ಮುಗಿತೀವಿ, ತಲೆ ಬಾಗಿ ಕೈ ಮುಗೀರಿ ಮಾಡಿ ಅಷ್ಟೇ. ನಮ್ಮ ಪರಮಋಷಿಭ್ಯ ಅಸಾಧ್ಯವಾದದ್ದಲ್ಲ, ಅವಶ್ಯಕವಾದದ್ದು, ಶ್ರಮಸಾಧ್ಯವಾದದ್ದು. ಆ ವಿಷಯದಲ್ಲಿ ಇದನ್ನು ತಿಳ್ಕೊಳ್ಳೋದು ಪ್ರಯತ್ನ ಪಡಬೇಕು. ಇಲ್ಲ ಅಂತ ಹೇಳೋದು ಸ್ವಾಮಿ ಯಾವ ತಾನೇ ಸುಲಭವಾಗಿ ಬರುತ್ತೆ. ಇವತ್ತು ಕಂಪ್ಯೂಟ್ರಲ್ಲಿ ಯಾವುದೋ ಕೆಲಸ ಮಾಡ್ಕೊಂಡು ಒಳ್ಳೆ ಸಂಬಳ ಸಿಗುತ್ತೆ ಅಂತ ಜನ ಹೇಳೋದು ಸುಲಭವಾಗಿದೆ. ಅದು ಮಾತ್ರ ಅದರಲ್ಲಿ ಎಷ್ಟು ಶ್ರಮ ಪಡಬೇಕು, ಅದು ಏನು ಕಾರ್ಯ ಮಾಡುತ್ತೆ, ಏನಾದರೂ ಹೇಗೆ ಮಾಡಬೇಕು, ಕೆಟ್ಟವ್ರು ಏನು ಮಾಡಬೇಕು, ಸರಿಯಾ ಯಾವುದ್ರಲ್ಲಿ ತಾನಾಗಲಿ ಪರಿಶ್ರಮವಿಲ್ಲದೆ ಯಾವುದು ಬರುತ್ತೆ. ರಾಮಾಯಣದಲ್ಲಿ ಒಂದು ಸೊಗಸಾದ ಮಾತು ಲಕ್ಷ್ಮಣ ಹೇಳೋದು, ನ ಸುಖಾತ್ ಲಭ್ಯತೆ ಸುಖಂ. ಸುಖ ಬೇಕಾದರೆ ಸುಖದಿಂದ ಸುಖ ಸಿಗೋದಿಲ್ಲ. ಇದು ಸುಲಭವಾದ ಸೂತ್ರ. ಸುಖ ಸಿಗಬೇಕಾದ್ರೆ ಕಷ್ಟಪಡದೆ ಸುಖ ಸಾಧ್ಯವಿಲ್ಲ. ಸುಖಾತ್ ಸುಖಂ ನ ಲಭ್ಯತೆ. ವೇದದಲ್ಲಿಯೂ ಕೂಡ ಪರಿಶ್ರಮ ಪಟ್ಟರೆ ಸಾಧಿಸ್ಬೋದು. ಎಷ್ಟು ಕಷ್ಟಪಟ್ಟು ವಸಿಷ್ಠಾದಿಗಳು ಹೇಳಿದಂತೆ ನಾವು ಪರಿಶ್ರಮ ಪಟ್ಟು ಅವರ ಅನುಗ್ರಹವನ್ನೇ ಅವಲಂಬಿಸಿ ಸಾಧಿಸಬಹುದು. ಶಿಕ್ಷೆ ಕಲಿಬಹುದು, ವ್ಯಾಕರಣ ಕಲಿಬಹುದು, ನಿರುಕ್ತ ಅಂತಿದೆ. ಒಂದೊಂದು ಅಕ್ಷರಕ್ಕೂ ಕೂಡ ಬೇರೆ ಬೇರೆ ಅರ್ಥಗಳುಂಟು, ಅದನ್ನೆಲ್ಲ ಕಲಿಬೋದು. ಅದೊಂದು ವೇದಾಂಗ. ಆಮೇಲೆ ಶಿಕ್ಷಾ, ವ್ಯಾಕರಣ, ಛಂದಸ್ಶಾಸ್ತ್ರ ಇದೆ. ನಮ್ಮಲ್ಲಿ ಹೆಚ್ಚು ಋಗ್ವೇದದಲ್ಲಿ ಪೂರ್ತಿ ಛಂದೋಬದ್ಧವಾಗಿರುತ್ತೆ. ಯಜುರ್ವೇದದಲ್ಲಿ ಯಜಸ್ಸು, ಛಂದಸ್ಸು ಕಡಿಮೆ. ನಮಗೆ ಗದ್ಯವಾಗಿರೋದು ಜಾಸ್ತಿ, ಪದ್ಯವಾಗಿರೋದ್ರಲ್ಲೇ ಛಂದಸ್ಸಿರುತ್ತೆ. ಛಂದಸ್ಸಿನ ಜ್ಞಾನ ಬೇಕು ನಮಗೂ. ಸಂಧ್ಯಾವಂತಾದ ಮಂತ್ರಗಳಲ್ಲಿ ಬೇಕು. ಆಪೋಷ್ಟಾದಿ ಮಂತ್ರಸ್ಯ ಸಿದ್ಧ ಗಾಯತ್ರಿ ಛಂದ ಅಂತ ಹೇಳಬೇಕು. ನಮಗೆ ಎಷ್ಟು ಛಂದ ಬರುತ್ತೆ, ಜಗದಿ ಛಂದ ಬರುತ್ತೆ, ಯಾಕೆ ಎಷ್ಟು ಅಕ್ಷರ ಇರಬೇಕು, ಹೇಗಿರಬೇಕು, ಇದೆಲ್ಲ ತಿಳಿಬೇಕು. ಯಾವುದನ್ನು ದೋಷವಿಲ್ಲದೆ ಚೆನ್ನಾಗಿ ಹೇಳಿದ್ರೆ ಸಮಸ್ತ ಪುರುಷಾರ್ಥಗಳ ಸಿದ್ಧಿಯು ಬರೀ ವೇದದಿಂದಲೇ ಸಾಧ್ಯ. ಅದಕ್ಕೆ ಪರಿಶ್ರಮ ಪಡುವುದು ಅವಶ್ಯಕ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ವೇದಾಂಗ ಜ್ಯೋತಿಷ. ಈ ಫಲಿತ ಜ್ಯೋತಿಷವನ್ನು ಹೇಳೋದಲ್ಲ, ವೇದಾಂಗ ಜ್ಯೋತಿಷ ಅಂತ ಕಾಲ ನಿರ್ಣಯಕ್ಕೆ ಸೂರ್ಯ ಚಂದ್ರಾದಿಗಳ ಗತಿಯನ್ನು ಅರಿತುಕೊಂಡು ಯಾವ ಕಾಲದಲ್ಲಿ ಯಾವುದನ್ನೇನು ಯಾಗಕ್ಕೋಸ್ಕರ ಪ್ರಧಾನವಾಗಬೇಕು. ಯಾಗಗಳಲ್ಲಿ ಪ್ರಾತಃ ಸಮನ ಯಾವಾಗ, ಮಾಧ್ಯಮ ಸಮನ ಯಾವಾಗ, ತೃತೀಯ ಸಮನ ಯಾವಾಗ, ಪ್ರಾತಃ ಯಾವಾಗ ಹೇಳಬೇಕು, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು, ಅದಕ್ಕೆ ಸಮಯ ತಿಳಿಯೋದು ಹೇಗೆ? ಜ್ಯೋತಿಷ್ಯಗಳನ್ನೆಲ್ಲ ನೋಡಿಯೇ ದೃಗ್ಗಣಿತ ಅಂತ
ಕಣ್ಣಿಂದ ನೋಡಿಯೇ ಲೆಕ್ಕ ಮಾಡಿಕೊಂಡು ಅದಕ್ಕೆ ಲೆಕ್ಕಾಗಿ ಹೇಳೋದಿಲ್ಲ. ಇದರಿಂದ ಏನು ಸಾಧ್ಯ ಅಂದರೆ ಎಲ್ಲ ಲೋಕಗಳಲ್ಲಿಯೂ ಏನು ಸಾಧಿಸಬೇಕೋ ಅಷ್ಟು ಈ ಮಂತ್ರಗಳಲ್ಲೇ ಅಡಗಿದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ಲೋಕದಲ್ಲಿ ಮೆತ್ತಿಗೆ ಒಂದು ಪ್ರಜ್ಞೆ ಬರ್ತಿದೆ ಜನಕ್ಕೆ. ತಾವು ಅಂದ್ಕೊಂಡಿದ್ದು ತಿಳ್ಕೊಂಡಿದ್ದೀವಿ ಅಂತ ಅನ್ನೋದಲ್ಲ, ಸಾಲದೋ ಏನೋ ಅನ್ನೋ ರೀತಿಯಾದ ಒಂದು ಭಾವನೆ ಬರ್ತಾರೆ. ನಮಗೆ ತಿಳಿದಿರೋದು ಸಾಲದೋ ಏನೋ, ನಮ್ಮ ದಾರಿ ಸರಿ ಇಲ್ವೋ ಏನೋ ಅನ್ನೋ ಸಂದೇಹ ಅವ್ರವ್ರಿಗೆ ಬರೋ ಕಾರಣ. ಭಾರತದಲ್ಲಿ ಮಾತ್ರ ಎಲ್ಲ ಕಾಲದಲ್ಲೂ ಕ್ಷೇಮವಾಗಿ ಸಂತೋಷವಾಗಿ ಶಾಂತಿಯಾಗಿದ್ದಲ್ಲ ಜನಗಳು. ಇಲ್ಲಿ ವಿರುದ್ಧ ಏನೋ ಇರಬೇಕು ಅಂದ್ಬಿಟ್ಟು ಇವಾಗ ಅನಿಸುತ್ತೆ ಅವರು ವೇದ ಬಗ್ಗೆ. ಇವಾಗ ಬೇರೆಯವರು ಕೂಡ ಪಾಶ್ಚಾತ್ಯರು ಕೂಡ ಭಾಳ ಪರಿಶ್ರಮ ಪಡ್ತಾರೆ, ಅದರಲ್ಲಿ ಸಂಶೋಧನೆಗಳು ಮಾಡ್ತಾರೆ. ಸ್ವಾಮಿದಲ್ಲಿ ಏನೋ ಅಡಗಿರಬೇಕು. ಇಲ್ಲಿದ್ದೆ ಇಷ್ಟು ಕಾಲ ಹೇಗಿದು ಉಳೀತು, ಇಷ್ಟು ದಿನ ಯಾಕೆ ಅವ್ರು ನಮ್ಮನ್ನು ಹುಡ್ಕೊಂಡು ಬರಲಿಲ್ಲ, ನಾವು ಯಾಕೆ ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ, ಏನೋ ಕಾರಣ ಇರಬೇಕು. ಅವರಲ್ಲಿ ಶಕ್ತಿ ಇದೆ. ಏನು ಅವ್ರಿಗೆ ನಮ್ಮ ಲೆಕ್ಕದಲ್ಲಿ ಅವ್ರೇನೂ ಇಲ್ಲದೆ ಇರೋರಾದರೂ ಕೂಡ ಅವರಿರೋ ಲೆಕ್ಕದಲ್ಲಿ ನಾವೇನೂ ಇಲ್ಲ ಅಂತ ಆಗ್ಬಿಡುತ್ತೆ. ವೇದ ಧನ ಇಲ್ಲದೆ ಹೋದರೆ ಈಗ ಅದರ ಇವತ್ತು ತಾಳೆಗರಿಗಳಲ್ಲಿ ಬಂದಿಟ್ಟಿರೋದು ಎಷ್ಟೋ ಸಾವಿರಾರು ಲಕ್ಷಾಂತರ ಗ್ರಂಥಗಳು ಸಿಗುತ್ತೆ ನಮಗೆ. ಯಾತಕ್ಕೊಬ್ಬರು ಬರೆದಿಟ್ಟರು ಎಂದೋ ಒಂದು ದಿನ ಯಾರೋ ಒಬ್ಬನಿಗೆ ಸ್ವಾಮಿ ಈ ಪ್ರಶ್ನೆಗೆ ಸಮಾಧಾನ ಯಾರು ಹೇಳಿದರೆ ಚೆನ್ನಾಗಿತ್ತು ಅಂತ ಒಬ್ಬ ಅಂದ್ಕೊಳ್ತಾನೆ. ಅವನ ನೋಡಪ್ಪ ಈ ಗ್ರಂಥದಲ್ಲಿದೆ, ಒಬ್ಬರು ತಾಳಗೆರೆಯಲ್ಲಿ ಬರೆದಿಟ್ಟಿದ್ದ. ಯಾವ ಮಹಾತ್ಮನೋ ಗೊತ್ತಿಲ್ಲ, ಯಾರಿಗೋಸ್ಕರ ಬರ್ತಾರೋ ಗೊತ್ತಿಲ್ಲ, ನಮಗೆ ಲಾಭ ಆಗ್ತಾಯಿದೆ. ಅದನ್ನು ಆ ರೀತಿ ಮಹರ್ಷಿಗಳೆಲ್ಲ ಮಾಡಿದ್ದು ಉಪಕಾರ ಬರೋರಿಗೆ ಒಳ್ಳೆಯದಾಗಿ. ಇಂಥವನು ಅಂತ ತಿಳಿಬೇಕಾಗಿಲ್ಲ. ಯಾರಿಗೆ ಲಾಭ ಅಂತ ಗೊತ್ತಿಲ್ಲದೆ ದಾನ ಮಾಡಿದರೆ ಸಾತ್ವಿಕ ದಾನ ಅಂತ ಗೀತೆಯಲ್ಲಿ ಕೃಷ್ಣ ಹೇಳುವಾಗ ದಾತವ್ಯಂ ಇತಿ ಯದ್ದಾನಂ ಅದು ಕರ್ತವ್ಯ ಆಯಿತು. ನನಗೆ ನಮ್ಮ ಹಿರಿಯರು ಹೇಳ್ಕೊಟ್ರು, ನಾನೊಬ್ಬರು ಹೇಳ್ಕೊಡ್ಬೇಕು. ಬೇರೇನು ಕಾರಣ ಇಲ್ಲ, ಬೇರೇನು ಲಾಭಕ್ಕಾಗಲ್ಲ. ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೆ. ಉಪಕಾರ ಮಾಡದೇ ಇರೋರಿಗೆ ಕೊಟ್ಟರೆ ಅತ್ಯುಪಕಾರವಾಗಿ ಮಾಡೋದಲ್ಲ. ನಮಗೆ ಯಾರು ಏನೂ ಉಪಕಾರ ಮಾಡಿಲ್ಲ ಅಂಥವರಿಗೆ ಪರಮಾತ್ಮ ಪ್ರೀತಿ ಎಂಬ ಭಾವನೆಯಿಂದ ಕೊಡೋದಿದ್ದರೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಗೀತೆಯಲ್ಲಿ ಕೃಷ್ಣ ಹೇಳೋದು ಈ ಸಾತ್ವಿಕವಾದ ದಾನವಾಗಿ ನಮಗೆ ಋಷಿ ಮಹರ್ಷಿಗಳೆಲ್ಲ ಆಚಾರ್ಯಗಳೆಲ್ಲ ಇಲ್ಲಿವರೆಗೂ ನಮಗೆ ತಿಳಿಸಿದ್ದಾರೆ. ನಾವು ಅದನ್ನು ಮುಂದುವರಿಸಬೇಕು. ಸ್ವಾಧ್ಯಾಯ ಪ್ರವಚನೆ ಏವೇಜ ನಾಕೋ ಮೌದ್ಗಲ್ಯ ತದ್ಧಿ ತಪಃ. ತಾನು ಅಧ್ಯಯನ ಮಾಡೋದು, ತಾನೊಬ್ಬರಿಗೆ ಹೇಳ್ಕೊಡೋದು, ಇದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ ಶ್ರುತಿ ಹೇಳುತ್ತೆ. ಆ ರೀತಿಯಾದ ತಪಸ್ಸನ್ನು ಮಾಡಬೇಕಾದ್ರೆ ಈ ಕಾಲದಲ್ಲಿ ಒಂದು ಸೌಕರ್ಯ ಇದೆ, ಒಂದು ಅಸೌಕರ್ಯ ಇದೆ. ಸೌಕರ್ಯ ಬೇಗ ಅಷ್ಟೇ ಯಾಂತ್ರಿಕವಾದದ್ದು ಸುಲಭ. ಅಸೌಕರ್ಯ ಯಾರೂ ಇನ್ನೊಬ್ಬರ ಹತ್ರ ಹೋಗೋದಿಲ್ಲ, ಒಂದು ಹೆಜ್ಜೆ ಆಚೆ ಇಡೋದಿಲ್ಲ, ಇದ್ದಲ್ಲೇ ಎಲ್ಲ ಕಲಿಬೇಕು. ಆನ್ಲೈನ್ ಹೇಳಿಬಿಡಿ ಎಲ್ಲವೂ ಅಂತ. ಗುರುಮುಖವಾಗಿ ಹೋಗಿ ಕಲಿಬೇಕು ಅಂತನ್ನೋದು ಬಿಟ್ಟು ಹೋಗ್ತಾ ಇದೆ. ಗೀತೆಯಲ್ಲಿ ಕೃಷ್ಣ ಅದೊಂದು ಅವಶ್ಯವಾಗಿ ಹೇಳ್ತಾನೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ನೀನು ಜ್ಞಾನ ಗಳಿಸ್ಬೇಕಾದ್ರೆ ಮೊದಲು ಕೆಲಸ ತಿಳಿದವ್ರ ಹತ್ರ, ತತ್ವದರ್ಶಿಗಳಾದ ಜ್ಞಾನಿಗಳ ಹತ್ರ ಹೋಗು, ಬಿದ್ದು ನಮಸ್ಕಾರ ಮಾಡು. ಪ್ರಣಿಪಾತೇನ ಸಾಷ್ಟಾಂಗ ಬಿದ್ದು ನಮಸ್ಕಾರ ಮಾಡಿ ಕೇಳು. ಪರಿಪ್ರಶ್ನೇನ ಒಂದು ಸಲ ಒಂದು ರೀತಿ ಪ್ರಶ್ನೆ ಕೇಳ್ತೀಯ, ಇನ್ನೂ ಉತ್ತರ ಹೇಳ್ತಾ ನಿನಗೆ ಅರ್ಥ ಆಗೋದಿಲ್ಲ, ಅದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರ್ತಾ ಇರ್ತದೆ, ಮೇಲ್ಮೇಲೆ ಪ್ರಶ್ನೆಗಳು ಬರುತ್ತೆ. ಎಲ್ಲವನ್ನೂ ಪೂರ್ತಿ ನಿನಗೆ ಸಮಾಧಾನ ಆಗೋವರೆಗೆ ಪ್ರಶ್ನೆ ಮಾಡಿಯೇ ತಿಳ್ಕೊ. ಅವರು ಹೇಳದೆ ಹೋದರೆ ನಮ್ಮಲ್ಲಿ ಏನೋ ಕೊರತೆ ಇದೆ ಅಂತ ಅಂದುಕೋ, ಅವ್ರಿಗೆ ಸೇವೆ ಮಾಡ್ತಾ ಹೋಗು, ತೃಪ್ತಿ ಆಗುತ್ತೆ. ಅವಾಗ ಹೇಳ್ತಾನೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಇದೊಂದೇ ದಾರಿ, ಬೇರೆ ದಾರಿಯಲ್ಲಿ ಜ್ಞಾನವನ್ನು ಸಂಪಾದಿಸಕ್ಕಾಗೋದು. ಉಪದೇಶಂತಿದೆ ಜ್ಞಾನ ಜ್ಞಾನಿನ ತತ್ವದರ್ಶಿನಃ. ಈ ರೀತಿ ಈ ಕಾಲದಲ್ಲಿ ಮಾಡಬೇಕಾದ್ದು ಆಚಾರ್ಯನ ಜಾಗಕ್ಕೆ ಹೋಗಬೇಕು. ಅವರು ಜಾಗಕ್ಕೆ ಹೋಗಿ ಕಾಲು ಹಿಡ್ಕೋಬೇಕು. ಮನು ಹೇಳುವಾಗ ವ್ಯತ್ಯಸ್ತ ಪಾದೋ ಗೃಹೀಯ ಅಂತ ಹೇಳ್ತಾನೆ. ಬಲಗೈಯಿಂದ ಬಲಗಾಲನ್ನೇ ಮುಟ್ಟಬೇಕು, ಎಡಗೈಯಿಂದ ಎಡಗಾಲನ್ನೇ ಮುಟ್ಟಬೇಕು. ಹೀಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಯೇ ಕಲಿಬೇಕು. ಏಕಾಕ್ಷರ ಪ್ರದಾತಾರಂ, ಒಂದು ಅಕ್ಷರ ಕಲಿಯೋದಾದ್ರೂ ಹೀಗೆ ಹೋಗಿ ಕಲಿ. ನೀವು ಸ್ವಾಮಿ ಎಲ್ಲ ಗೂಗಲಲ್ಲಿ ಸಿಗುತ್ತೆ, ವಿಕಿಪೀಡಿಯಲ್ಲಿ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಇದಕ್ಕಾಗಿ ಒಬ್ಬರು ಬೇಕು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದಿರೋದೆಲ್ಲ ನಮಗೆ ಗೊತ್ತಾಗುತ್ತೆ ಅಂತೆಲ್ಲ ಜನ ಹೇಳ್ತಾರೆ. ಅದು ತಪ್ಪು. ಹಾಗೆಲ್ಲ ಕಲಿಬೇಕಂತ. ಏನು ಕಲಿಯೋಕ್ಕಾಗುತ್ತೆ ಅಂದರೆ ಅಕ್ಷರಗಳನ್ನು ವರ್ಣಗಳನ್ನು ಕಲಿಬೋದು, ಅದರ ಶಕ್ತಿಯನ್ನು ತಿಳ್ಕೊಳ್ಳೋಕ್ಕಾಗೋದು. ಮಂತ್ರಗಳಲ್ಲಿ ಶಕ್ತಿ ಇರೋದಕ್ಕೆ ಇಲ್ಲದೆ ಇರೋದಕ್ಕೆ ಭೇದ ಉಂಟು. ಈಗ ನಾವಿವತ್ತು ಪುಸ್ತಕ ಒಂದು ಬಿಡುಗಡೆ ಮಾಡಬೇಕು ಅಂತಿದೆ. ಈ ಪುಸ್ತಕದಲ್ಲಿ ಏನು ವೈಶಿಷ್ಟ್ಯ ಅಂತಂದರೆ, ಸಾಮಾನ್ಯವಾಗಿ ಪುಸ್ತಕಗಳಿದೆ ಲೋಕದಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ವೇದಗಳಲ್ಲಿ ಬರೆಯೋ ಕಾಲ ಉಂಟು, ತಾಳಗೆರೆಗಳಲ್ಲಿ ಬರೆದಿದ್ದಿದೆ, ಅದರ ನಂತರ ಮುದ್ರಣವಾಗಿರೋದು.
ಮೊದಲು ಒಂದು 100-150 ವರ್ಷದಿಂದ ತಮಿಳುನಾಡಿನಲ್ಲೇ ಗ್ರಂಥಲಿಪಿನಲ್ಲೇ ಒಳ್ಳೆಯ ವೇದಾಧ್ಯಯನ ಮಾಡಿದವರೆಲ್ಲ ಸೇರಿ ಇದನ್ನು ಬರೆಯುವಾಗ ಅದಕ್ಕೆ ಲಕ್ಷಣ ಸಹಿತವಾಗಿ ಬರೆದರೆಲ್ಲವನ್ನು ಅದು ಸ್ವಲ್ಪ ಕಾಲ ಗ್ರಂಥಲಿಪಿ ಪರಿಚಯವಿದ್ದ ಕಾಲದಲ್ಲೇ ಪ್ರಸಾರದಲ್ಲಿತ್ತು. ಕ್ರಮೇಣ ಅದನ್ನು ತಿಳಿದವರು ಇಲ್ಲದೆ ಹೋಯಿತು. ಆ ಲಿಪಿ ಉದ್ಯೋಗಕ್ಕೆ ನಮ್ಮ ಜೀವನಕ್ಕೆ ಕೆಲಸಕ್ಕೆ ಬರದೇ ಇದ್ದರೆ ಆಧ್ಯಾತ್ಮಿಕವನ್ನು ಬಿಟ್ಬಿಟ್ವಿ ನಾವು ಪಾಶ್ಚಾತ್ಯರ ಪ್ರಭಾವದಿಂದ. ಆಗ ಲಿಪಿ ಜ್ಞಾನವಿಲ್ಲದೆ ಹೋಯಿತು. ಆಮೇಲೆ ತೆಲುಗುನಲ್ಲೇ ಪುಸ್ತಕಗಳು ಬರೋದಾಯಿತು, ಕನ್ನಡದಲ್ಲೂ ಆಮೇಲೆ ಬಂದಿದೆ. ಈಗ ಬೇರೆ ಬೇರೆ ಲಿಪಿಗಳಲ್ಲಿ ಬರ್ತಾಯಿದೆ. ನಾಗರದಲ್ಲೇ ಕೆಲವೆಲ್ಲ ಬರೆಯೋದಕ್ಕೆ ಆರಂಭಿಸಿದ್ರು. ಬರೆಯುವಾಗ ಏನಾಗ್ತಾಯಿತ್ತು ಅಂದರೆ, ಯಾರು ಈ ಪುಸ್ತಕವನ್ನು ಬರೆದು ಪ್ರಕಾಶನ ಮಾಡ್ತಾರೆ ಅವರಿಗೆ ವೇದದಲ್ಲಿ ಎಷ್ಟು ಜ್ಞಾನವಿದೆ ಅನ್ನೋದ್ರ ಬಗ್ಗೆ ಯೋಚಿಸಬೇಕಾಗಿ ಬರುತ್ತೆ. ತಪ್ಪುಗಳು ಬಂದರೆ, ಪಾಠಭೇದಗಳು ಬಂದರೆ, ಅಥವಾ ಉಚ್ಚಾರಣದಲ್ಲಿ ನಿಯಮಗಳನ್ನೆಲ್ಲ ಪ್ರಾಧ್ಯಾಖ್ಯಾದಿ ಲಕ್ಷಣಗಳ ಪ್ರಕಾರ ಇಲ್ಲದೇ ಇದ್ದರೆ, ಶಿಕ್ಷೆಗಳ ಪ್ರಕಾರ ಇಲ್ಲದೇ ಇದ್ದರೆ ಕಲಿಯೋರಿಗೆ ಅದರಿಂದ ಕಷ್ಟವಾಗುತ್ತೆ. ಹೀಗೆ ಕಲಿತವ್ರು ಇನ್ನೊಬ್ರು ಹೇಳ್ಕೊಡುವಾಗ ಅವ್ರಿಗೂ ಈ ದೋಷ ಮುಂದುವರಿಯುತ್ತೆ. ಈ ರೀತಿ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಹಿಂದೆ ಬೇರೆ ಗ್ರಂಥಗಳೇ ಉಂಟು. ಲಕ್ಷಣ ಗ್ರಂಥಗಳು ಅಂತ ಭಾಷಾಖ್ಯ ಅಂತಿದೆ, ಸಪ್ತಲಕ್ಷಣ ಅಂತಿದೆ, ಷಡ್ವಿನ ಸೂತ್ರ ಅಂತಿದೆ, ವ್ಯಾಸಶಿಕ್ಷೆ ಅಂತಿದೆ, ಅನೇಕ ಗ್ರಂಥಗಳು. ನಾವು ಕೂಡ ನಮ್ಮ ಟ್ರಸ್ಟಿಂದ ಬೇಕಾದ ಪುಸ್ತಕಗಳನ್ನು ಹಾಕಿದ್ದೀವಿ. ಸಂಸ್ಕೃತದಲ್ಲಿ ವ್ಯಾಖ್ಯಾನ ಸಹಿತವಾಗಿ ನಾನು ಬರೆದಿರೋದು ಕೆಲವೆಲ್ಲ ಹಾಕಿದ್ದೀವಿ. ಆದರೆ ಇದು ವೇದ ಪುಸ್ತಕ ಬೇರೆಯಾಗಿದೆ, ಲಕ್ಷಣ ಪುಸ್ತಕ ಬೇರೆಯಾಗಿದೆ. ಅದರಲ್ಲೇ ಇದನ್ನು ಸೇರಿಸೋದೇ ಚೆನ್ನಾಗಿರುತ್ತೆ. ಪುಸ್ತಕದಲ್ಲಿ ಸೇರಿಸೋದು ಕಷ್ಟ. ಎಷ್ಟೇ ಮಾಡಿದ್ರು ಕೂಡ ಈ ಪುಸ್ತಕದಲ್ಲಿ ಕೂಡ ನೋಡ್ತೀನಿ ನಾನು, ಏನಾಗುತ್ತೆ ಮಂತ್ರವನ್ನು ಹೇಳ್ತಾ ಹೋಗೋವಾಗ ನಿಲ್ಲಿಸೋ ಜಾಗ ಬರೋವಾಗ ನಿಲ್ಲಿಸೋವಾಗ ಸ್ವರ ಭಿನ್ನವಾಗುತ್ತೆ. ಸೇರಿಸೋ ಸ್ವರ ಬೇರೆ, ಸಂಧಿ ಸ್ವರ ಬೇರೆ, ವಿರಾಮದಲ್ಲಿ ಸ್ವರ ಬೇರೆ. ಇದನ್ನು ಎರಡೂ ತೋರಿಸೋದು ಕಷ್ಟ ಒಟ್ಟಿಗೆ. ನಾವು ಅದಕ್ಕೋಸ್ಕರ ಏನು ಮಾಡಿದ್ವಿ, ವೆಬ್ಸೈಟಲ್ಲಿ ಹಾಕ್ಕೊಂಡು ವೆಬ್ಸೈಟಲ್ಲಿ ಹಾಕೋಕ್ಕಾಗುತ್ತೆ. ಒಂದು ಫೈಲಲ್ಲಿ ಇದು ಹಾಕೋದು, ಒಂದು ಫೈಲಲ್ಲಿ ಅದನ್ನು ಹಾಕ್ಕೊಳ್ಳೋದು, ಇದು ಬೇಕಾದ್ರೆ ನೋಡ್ಕೊಳ್ಳಿ, ಒಂದು ಟ್ಯಾಬ್ ಇಟ್ಕೊಳ್ಳಿ, ಹೀಗೆ ಮಾಡ್ಬೋದು. ನಾನು ಸುಮಾರು ಒಂದು 40 ವರ್ಷದಿಂದ ಈ ಫೀಲ್ಡಲ್ಲಿ ಕೆಲಸ ಮಾಡಿ ಇದಕ್ಕೆ ಅಂತ ಒಂದು ಸ್ಟ್ಯಾಂಡರ್ಡೇ ಹಿಡಿದು ಆರಂಭಿಸಿದ್ವಿ. ಇವತ್ತು ಕಂಪ್ಯೂಟರ್ ಕೆಲಸ ಮಾಡೋದು ಇಂಗ್ಲೀಷ್ನಲ್ಲಿ ಆಸ್ಕಿ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ. ಆಸ್ಕಿ ಪ್ರಕಾರವಾಗಿ ಎಲ್ಲ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ನಾನು ಹಿಡಾಕಲ್ಲಿ ಸೇರಿದ ಕಾಲದಲ್ಲಿ ಮೊದಲು ಆಸ್ಕಿ ಬೇಡ ಅಂತ ಹೇಳಿದೆ. ನಮ್ಮ ವೇದಗಳಿಗೋಸ್ಕರ ನಾವು ಸ್ಪೆಷಲಾಗಿ ಒಂದು ಕೋಡ್ ಮಾಡಬೇಕು, ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಅಂತ ಮಾಡೋಣ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಬೇಡ ಅಂತ ಇಸ್ಕಿ ಅಂತ ಒಂದು ಮಾಡಿದ್ವಿ. ಇಸ್ಕಿ ಇದೆ, ಅದು ಇಂಡಿಯನ್ ಸ್ಟ್ಯಾಂಡರ್ಡ್. ಇವಾಗ ಅದರಲ್ಲಿ ಎಲ್ಲ ವೇದಗಳ ಎಲ್ಲ ಶಾಖೆಗಳ ಸುಮಾರು 13 ಶಾಖೆಗಳು, 4 ವೇದದ ಅದರಲ್ಲಿ ಇರೋ ಗ್ರಂಥಗಳಲ್ಲಿ ಸ್ವರಗಳನ್ನು ಹೇಗೆ ಅದನ್ನು ಬರೆದಿರೋದು ಹೇಗಿದೆ, ಪುಸ್ತಕಗಳಲ್ಲಿ ತಾಳೆಗಳಲ್ಲಿ ಹೇಗಿದೆ ಅದೆಲ್ಲ ನೋಡಿ ಶೇಖರಣೆ ಮಾಡಿ ಸ್ಟ್ಯಾಂಡರ್ಡ್ ಮಾಡಿ ಹಾಕಿದ್ದೀವಿ. ಇವತ್ತು ನಮ್ಮಲ್ಲಿ 13 ಶಾಖೆಗಳಿದೆ, ನಮ್ಮ ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದೀವಿ. ಯಾವ ಶಾಖೆಯಲ್ಲಿ ಎಲ್ಲಿ ಹೇಗೆ ಏನು ಹೇಳಿದೆ, ಎಲ್ಲಿ ಹೇಗೆ ಸ್ವರಿತ ಹೇಗೆ ಹಾಕ್ತಾರೆ, ಅನುದಂತ ಹೇಗೆ ಕಂಪ ಹೇಗೆ ತೋರಿಸ್ತಾರೆ, ವೈದಿಕ ಅನುಸ್ವಾರ ಹೇಗೆ ಬರುತ್ತೆ, ಇದೆಲ್ಲ ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆ ರೀತಿ ಉಂಟು. ಅದನ್ನೆಲ್ಲ ಸಂಗ್ರಹಣೆ ಮಾಡಬೇಕು. ಮಾಡಿ ಅದ್ರ ಪ್ರಕಾರ ಕಂಪ್ಯೂಟರ್ಗೆ ಹಾಕೋಕ್ಕಾಗುತ್ತೆ ಅಂತ ಸರ್ಚ್ ಮಾಡ್ಬೋದು. ಇದಕ್ಕೆಲ್ಲ ದಾರಿ ಮಾಡಿ ಹುಡುಕಬೇಕು ಅಂತ ಇಟ್ಕೋಣ. ಎಲ್ಲೆಲ್ಲೆಲ್ಲ ಅನುದಾತ್ತವಾಗಿ ಬರುತ್ತೆ, ಎಲ್ಲೆಲ್ಲೆಲ್ಲ ಸ್ವರಿತವಾಗಿ ಬರುತ್ತೆ, ಈ ರೀತಿ ಹುಡುಕಬೇಕು. ಒಂದೇ ಪದ, ಇದೇ ಪದ ಬೇರೆ ಬೇರೆ ಸ್ವರಗಳಲ್ಲಿ ಬರೋದನ್ನು ಸೈಟಲ್ಲಿ ಹುಡುಕ್ಬೋದು. ಇವು ಮಹಾಭಾಷ್ಯಕಾರರು ಹೇಳ್ತಾರೆ, ಸ್ವರಭೇದದಿಂದ ಅರ್ಥಭೇದ ಭಾಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ನಾವು ಹುಷಾರಿಲ್ಲ ಒಬ್ಬರಿಗೆ ಅಂತ ಇಟ್ಕೊಳ್ಳೋಣ, ಜ್ವರವಾಗಿರುತ್ತೆ, ಫೋನಲ್ಲಿ ಮಾತಾಡೋದು, ಯಾರೋ ಒಬ್ಬರು ಮಾತಾಡುವಾಗ ಮಗು ತೊಗೊಳುತ್ತೆ ಫೋನ್, ಯಾಕೆ ಹುಷಾರಿಲ್ವಾ ಅಂತ ಕೇಳ್ತಾರೆ. ನಿಮ್ಮ ದನಿಯಿಂದ ಆಚೆ ಕಡೆ ಇರೋರು ಮಗುವಾದರೂ ಕೂಡ ಹುಷಾರಿಲ್ವಾ ಅಂತ. ಸ್ವರದಲ್ಲಿ ಭೇದ ಉಂಟಾಗತ್ತೆ ನಿಮ್ಮ ಶರೀರದಲ್ಲೇ. ಸ್ವರವು ಜ್ವರವು ಸಂಬಂಧಪಟ್ಟದ್ದು ಆಯುರ್ವೇದದಲ್ಲಿ ಹೇಳಿ. ಜ್ವರವಿಲ್ಲದೆ ಇದ್ದರೆ ಸ್ವರ ಇರೋದು ಸ್ವಾಭಾವಿಕವಾದ. ಸ್ವರದಲ್ಲಿ ಭೇದ ಬಂದರೆ ಸ್ವ ಅನ್ನೋದು ಜ್ವ ಆಗಿಬಿಡುತ್ತೆ. ಶರೀರದಲ್ಲೇ ಕೂಡ ಅಷ್ಟು ದೂರಕ್ಕೆ ಸಂಬಂಧ ಉಂಟು. ಆತ್ಮನಿಗೂ ಪ್ರಾಣನಿಗೂ ಸಂಬಂಧಪಟ್ಟದ್ದು ಸ್ವರ. ಅಲ್ಪ ಪ್ರಾಣ ಮಹಾಪ್ರಾಣ ಅಂತೆಲ್ಲ ಶಬ್ದ ಉಪಯೋಗಿಸ್ತೀವಿ. ಯಾತಕ್ಕೆ ಅಂತ ಗೊತ್ತಿರಲ್ಲ ಜನಕ್ಕೆ. ಯಾತಕ್ಕೆ ಹೇಳ್ತೀವಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವುಗಳಲ್ಲಿ ಉದಾನ ಅಂತ ಒಂದು ಉದಾನದಿಂದ ಬರೋದಕ್ಕೆ ಉದಾತ್ತ ಅಂತ ಹೇಳ್ತೀವಿ. ಸ್ವಾಮಿ ಯಾತಕ್ಕೆ ಹೆಸರು ಅಂತ, ಅದು ಉದಾತ್ತ ಅಂದರೆ ಏನಪ್ಪ ಸ್ವಾಮಿ ಅದೊಂದು ಸ್ವರ, ಏನಯ್ಯ ಶಬ್ದಕ್ಕೆ ಅರ್ಥ, ಇದನ್ನೆಲ್ಲನೂ ಮಹರ್ಷಿಗಳು ತೋರಿಸ್ಕೊಡ್ತಾರೆ. ಸರಿಯಾಗಿ ಅವರವರು ಹೇಳ್ತಾ ಇರ್ತಾರೆ. ಅದರಿಂದ ಬರೋ ಲಾಭ. ವೈದ್ಯರನ್ನೇ ನೋಡದೇ ಇರೋ ವೈದಿಕರು ಅನೇಕರು. ನಮ್ಮ ತಂದೆಯವರೇ ವೈದ್ಯರ ಹತ್ರ ಹೋದವರಿಲ್ಲ, ಔಷಧಿನೇ ತಗೊಂಡೇ ಇದ್ದ ವೈದಿಕರು ಇದ್ದಿದ್ದಾರೆ. ಸರಿ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮಂತ್ರಗಳಲ್ಲೇ ಸರಿ ಹೋಗುತ್ತೆ. ಅಷ್ಟು ದೂರಕ್ಕೆ ಜ್ಞಾನವಿದ್ದವರು ಉಂಟು, ನಾವು ನೋಡಿರೋ ಹಾಗೆ ಉಂಟು. ಈ ನಿಖರವಾದ ಜ್ಞಾನವನ್ನು ಸಂಪಾದಿಸೋದಕ್ಕೆ ಹೆಚ್ಚು ನಮಗೆ ಅದಕ್ಕೆ ನೊಟೇಷನ್ಸ್ ಆ್ಯಡ್ ಮಾಡಬೇಕು. ಬೇರೆ ರೀತಿಗಳಲ್ಲೇ ನೋಡಿಪ್ಪ ಇಲ್ಲಿ ಬರುವಾಗ ನೋಟ್ ಹಾಕೋದು, ಅಥವಾ ಅದಕ್ಕೆ ಒಂದು ಅಪೆಂಡಿಕ್ಸ್ ಕೊಡೋದು, ಬೇರೆ ಬೇರೆ ಕಲರ್ ಹಾಕೋದು, ಅನೇಕ ಪ್ರಕಾರದಲ್ಲಿ ನಾವು ಮಾಡಿ ನೋಡಿದ್ದೀವಿ. ಒಂಥರ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಹೇಳಬೇಕಾಗಿ ಬಂತು. ಆವಾಗ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಅವರು ಭಾಳ ಜ್ಞಾನವಿತ್ತಿದ್ರು.
ಸ್ವಾಮಿ ನನಗೆ ಒಂದು ಚಿತ್ರರೂಪದಲ್ಲಿ ತೋರಿಸ್ತೀರಾ ಸ್ವರಗಳ ಭೇದವನ್ನು? ಆವಾಗ ತಕ್ಷಣ ಅಲ್ಲೇ ತಗೊಂಡು ಪೇಪರ್ನಲ್ಲಿ ಹಾಕ್ಬೋದು. ಸ್ವಾಮಿ 4 ಕಲರ್ಸ್ ಇಟ್ಕೊಳ್ಳೋಣ, ರೆಡ್ ಇರುತ್ತೆ, ಗ್ರೀನ್ ಇರುತ್ತೆ, ಬ್ಲ್ಯಾಕ್ ಇರುತ್ತೆ, ವೈಟ್ ಇರುತ್ತೆ. ಏನೂ ಮಾತು ಮಾಡದೇ ಇದೆ ಉದಾತ್ತ ಅನುದಾತ್ತ ಅಂತ ಯಾವುದೋ ಈ ಸ್ವರಗಳನ್ನು ಹೇಳೋದಕ್ಕೆ ಅಕ್ಷರಗಳು ಹೆಚ್ಚಾಗೋದಿಲ್ಲ. ಅಕ್ಷರ ಹೆಚ್ಚಾಗದೆ ಒಂದು ಗುಣ ಹೆಚ್ಚಾಗುತ್ತೆ. ಸ್ವರದ ಮಹಾತ್ಮೆ ಏನು ಅಂದರೆ ವೆಯ್ಟ್ ಜಾಸ್ತಿ ಹಾಕ್ಕೊಡೋದು, ಆದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರೋದು. ಏನು ಮಾಡ್ಬೋದು? ಕಲರ್ ಹಾಕಿ ವೈಟ್ ಅಕಾರ, ರೆಡ್ ಅಕಾರ, ಬ್ಲೂ ಅಕಾರ, ಬ್ಲ್ಯಾಕ್ ಅಕಾರ ಇದ್ದರೆ ಅಕಾರವೇ, ಅದು ಹೆಚ್ಚಾಗಲಿಲ್ಲ. ಆದರೆ ಅದರ ಗುಣ ತಿಳ್ಕೊಳ್ಳೋದಕ್ಕೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ತು. ಆ ರೀತಿ ಇದು ಸ್ವರ ವರ್ಣ ಧರ್ಮ ಅಂತ ಹೇಳ್ತೀವಿ. ಉಚ್ಚೈರುದಾತ್ತ, ನೀಚೈರುದಾತ್ತ, ಸಮಾಹಾರ ಸ್ವರಿತ, ಪ್ರತ್ಯಯ ಉದಾತ್ತ ಶ್ರುತಿ, ಹೀಗೆಲ್ಲ ಸಪ್ತವಿಧವಾದ ಸ್ವರಿತಗಳು. ಇದನ್ನೆಲ್ಲ ಬೇಕಾಷ್ಟು ಹೇಳೋದು. ತಿಳಿದವರು ಸರಿಯಾಗಿ ಇವತ್ತು ಜನ ಇಲ್ಲ. ತಿಳಿಸೋದಕ್ಕೆ ಸೌಕರ್ಯ ಬೇಕು. ಅದನ್ನು ಹೇಳೋದಕ್ಕೆ ಪುಸ್ತಕಗಳಲ್ಲಿ ಹಾಕಬೇಕು. ಪುಸ್ತಕಗಳಿಂದ ನಾನು ಕಂಪ್ಯೂಟರ್ ಹಾಕಿದ್ದು ಒಂದು ಕಾರಣ, ಕಂಪ್ಯೂಟರ್ಗೆ ಹಾಕಿದ್ರೆ ಹುಡುಕ್ಬೋದು. ಪುಸ್ತಕದಲ್ಲಿ ಈ ಪುಸ್ತಕಗಳು ಕೂಡ ಹುಡುಕೋಕ್ಕಾಗೋದು. ಏನು ಕಷ್ಟ ಅಂತಂದರೆ, ಕಷ್ಟ ಏನು ಸತ್ಯಬಿಲಿಟಿ ಅಂತ ಅನ್ನೋದು ಬೇಕು. ನಾನು ಯಾತಕ್ಕೆ ಅದು ಭಾಳ ಒಂದ್ಸಲ ಇದ್ರ ಬಗ್ಗೆನೂ ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ ಪಾರ್ಲಿಮೆಂಟಲ್ಲಿ. ಯಾಕೆ ನಿಮಗೆ ಇದರಲ್ಲಿ ಕಂಪ್ಯೂಟರಲ್ಲಿ ಅದಕ್ಕೆ ಸಪರೇಟ್ ಸ್ಟ್ಯಾಂಡರ್ಡ್ ಬೇಕು. ಇರೋ ಸ್ಟ್ಯಾಂಡರ್ಡ್ ಯಾಕೆ ಸಾಲದು? ಆ ಸ್ಟ್ಯಾಂಡರ್ಡ್ ಹುಡುಗಕ್ಕೆ ಆಗೋದಿಲ್ಲ. ABCD ಎಲ್ಲ ನಾವು ಟೈಪ್ ಮಾಡೋದು. ನಾನು ಟೈಪ್ ಮಾಡೋದು ಆ ಇಂದ ಅವ್ರಿಗೂ ಮಾಡ್ತೀವಿ. ನಾವು ಅಂತ ಹೇಳ್ತೇವೆ, ಅಂತ ಹೇಳ್ತೀವಿ, ಗುಮ್ ಅಂತ ಹೇಳ್ತೀವಿ, ಗುಮ್ ಅಂತ. ನಮಗೆ ಬೇರೆ ಬೇರೆ ನಿರನುಸ್ವಾರ, ಸಾನುಸ್ವಾರ, ದ್ವಿತ್ವ, ಏಕತ್ವ, ಅನುಸ್ವಾರಗಳಲ್ಲೇ ವಿಸರ್ಗ 7 ಪ್ರಕಾರ ಇದೆ. ವಿಸರ್ಗ ಅದಕ್ಕೆಲ್ಲ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಮಾಡೋದು. ಉದಾತ್ತಪೂರ್ವವಾದ ವಿಸರ್ಗ ಬೇರೆ ರೀತಿ ತೋರಿಸ್ಬೇಕು, ಅನುದಾತ್ತಪೂರ್ವವಾದ ವಿಸರ್ಗ ಬೇರೆ ರೀತಿ ತೋರಿಸ್ಬೇಕು, ಸ್ವರಿತಪೂರ್ವವಾದ ವಿಸರ್ಗ ಬೇರೆ ರೀತಿ ತೋರಿಸ್ಬೇಕು. ಶುಕ್ಲಯಜುರ್ವೇದ ಮಾಧ್ಯಂಜನಿ ಶಾಖೆಯಲ್ಲಿ ಇವತ್ತು ಅಂಥ ಒಂದು ಒಳ್ಳೆಯ ಸಂಸ್ಕರಣ ಇದೆ. ಒಂದು ತಾಳಗಿರಿಯಲ್ಲಿ ಬರೆದಿರೋದಿಲ್ಲ. ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ. ಸ್ವಾಮಿ ಅದನ್ನು ಕಳಿಬಾರ್ದು. ನಾವು ಇರೋದನ್ನು ನಷ್ಟವಾಗದೆ ನೋಡ್ಕೋಬೇಕಾದ್ರೆ ಮೊದಲು ಜ್ಞಾನ ಇರಬೇಕು. ಜ್ಞಾನವನ್ನು ತರಬೇಕು, ಹೇಳ್ಕೊಡೋಕ್ಕಾಗೋದಿಲ್ಲ. ಈಗ ನಾವು ಅದಕ್ಕೆ ಅಂತ ಒಂದು ಕೋರ್ಸ್ ಎಲ್ಲ ಕೂಡ ಮಾಡ್ತಾ ಬಂದೀವಿ. ಗೌರ್ಮೆಂಟಲ್ಲೂ ಕೇಳ್ತಾ ಇದ್ದಾರೆ. ಅದಕ್ಕೆ ಅಂತ ಲಕ್ಷಣದ ಬಗ್ಗೆ ಒಂದು 6 ತಿಂಗಳು ಒಂದು ಕೋರ್ಸ್ ಮಾಡಿದ್ವಿ. ದಿನ ಕೂತ್ಕೊಂಡು 1 ಗಂಟೆ ಸಂಸ್ಕೃತದಲ್ಲಿ ಗ್ರಂಥಗಳ ಸಹಿತವಾಗಿ ಡಯಾಗ್ರಾಮ್ ಹಾಕ್ಕೊಂಡು ಪ್ರೋಗ್ರಾಮ್ ಮಾಡಿ ತೋರಿಸ್ಕೊಟ್ಟು ಹೇಗೆ ತಿಳ್ಕೊಂಡು ಸೌಂಡ್ ಕೊಡೋದಕ್ಕೆ, ಸೌಂಡ್ ಹೇಳೋದನ್ನು ಸರಿ ತಪ್ಪು ಅಂತ ಹೇಳೋದಕ್ಕೆ. ನಾನು ಏನು ತಪ್ಪು ಹೇಳಿದೆ ಅಂತ ಒಬ್ಬ ಕೇಳಿದ್ರೆ, ಅಯ್ಯ ನಾನು ಸರಿಯಾಗಿ ಹೇಳಿ ತೋರಿಸ್ತೀನಿ, ನಂದಿಗೂ ನಿಂದಿಗೂ ವ್ಯತ್ಯಾಸ ಎಷ್ಟು, ವೇವ್ ಫಾರ್ಮ್ ತೋರಿಸ್ತೀನಿ. ನಾನು ಹೇಳಿದ ವೇವ್ ಫಾರ್ಮ್ ಹೀಗೆ ಬಂದೆ, ನಿನ್ನ ವೇವ್ ಫಾರ್ಮಲ್ಲಿ ಡಿಫರೆನ್ಸ್ ಇದೆ, ಈ ರೀತಿ ನೋಡ್ಕೊಂಡು ಅಷ್ಟು ದೂರಕ್ಕೆ. ಇದು ನಾವು ಮಾಡೋದಲ್ಲ, ಮಹರ್ಷಿಗಳು ಮಾಡಿರೋದು. ಎಷ್ಟು ಮಹರ್ಷಿಗಳು ಮಾಡಿಟ್ಟಿರೋದನ್ನು ಬಳಸ್ಕೊಳ್ಳೋಕೆ ಹೋದರೆ ಒಬ್ಬರು ಸ್ವಾಮಿ ವೈಶಿಷ್ಟ್ಯ ತಾನಾಗಿ ಬರುತ್ತೆ. ಕಡಿಮೆ ತಿಳಿದವರು ಹೆಚ್ಚು ತಿಳಿದವರು ಅಂದರೆ ಏನಿರುತ್ತೆ ಅಂತ ಎಷ್ಟು ಆಳವಾಗಿ ತಿಳಿದಿರ್ತಾರೆ ಅಂತ. ಗುರು ಸೂಕ್ತ ಎಲ್ಲರೂ ಹೇಳೋರೆ. ಗುರು ಸೂಕ್ತ ಎಷ್ಟೋ ಜನ ಇವಾಗ ಆಶೀರ್ವಾದ ಮಾಡಿ ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ ಅಂತ ಹೇಳ್ತಾರೆ ಎಲ್ಲ ಕಡೆ. ಪ್ರತಿಷ್ಠ ಅನುದಾತವೇ ಅಲ್ಲ, ಪ್ರತಿಷ್ಠತಿ ಅಂತಲೇ ಹೇಳಬೇಕು. 100 ಜನ ಹೇಳಿದ್ದನ್ನು ಕೇಳಿಕೊಂಡು ಇನ್ನೂ 1000 ಜನ ಅದೇ ರೀತಿ ಹಿಂಬಾಲಿಸ್ತಾರೆ. ನಾವು ಹೇಳ್ತಿರೋದೇ ತಪ್ಪು. ಇನ್ನೊಂದು ವಿಚಾರ, ಶ್ರೀ ಗುರುಭ್ಯೋ ನಮಃ ಅಂತ ಜನ ಹೇಳ್ತಾರೆ, ಬಹಳ ತಪ್ಪು. ಯಾರು ಈ ಮಾತನ್ನೇ ಹೇಳ್ಕೊಡ್ದು ವೇದ ಹೇಳೋದು. ಸರ್ವಾನುದಾತ್ತವಾಗಿ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿದ್ರೆ ಬಹಳಷ್ಟು ಹಾನಿಕರವಾದ. ಆ ರೀತಿ ಶಬ್ದವೂ ಇಲ್ಲ ಲೋಕದಲ್ಲಿ ಇಲ್ಲೋ. ನಮ್ಮಲ್ಲೆಲ್ಲೂ ವೇದಾಂತೇಶರು ಭಾಳ ಚೆನ್ನಾಗಿ ಇದನ್ನು ಹೇಳಿ ವೇದದಲ್ಲಿ ಹೇಳಬೇಕಾದ್ರೆ ಹರಿ ಓಂ ಆರಂಭದಲ್ಲಿ, ಕೊನೆಯಲ್ಲಿ ಹರಿ ಓಂ ಅಷ್ಟೇ. ಆರಂಭದಲ್ಲಿ ಉದಾತ್ತ ಇರಬೇಕು, ಕೊನೆಯಲ್ಲಿ ಸ್ವರಿತ ಇರಬೇಕು. ಇದಕ್ಕೆ ಲಕ್ಷಣಗಳಿದೆ, ಇದಕ್ಕೆ ಕಾರಣ ಇದೆ. ಅಥವೆಲ್ಲ ಹೇಳಿದೆ, ಅದಕ್ಕೆಲ್ಲ ಯಾವುದು ಹೋದ ಹೇಳಿ. ಇದರಿಂದ ಹೀಗೆ ಹೇಳಬೇಕು. ಇದಕ್ಕೆ ಹಿಂದೆ ಮುಂದೆ ಏನೂ ಸೇರಿಸ್ಬೇಡಿ. ಈಗ ಗುರುಭ್ಯಾನ ದಯವಿಟ್ಟು ನಮ್ಮವರಾದರೆ ಹೇಳಬೇಡಿ. ಮಾತ್ರದಲ್ಲಿ ಹೇಳ್ಕೊಳ್ತಾರೆ, ಅವ್ರ ವಿಚಾರ ಬೇರೆ. ಅದು ಕೂಡ ಮೊದಲು ಇರಲಿಲ್ಲ, ಅವ್ರ ಗ್ರಂಥಗಳಲ್ಲಿ ಇರಲಿಲ್ಲ. ಆಮೇಲೆ ಮಧ್ಯದಲ್ಲಿ ಸೇರಿಸೋದು ಅದೆಲ್ಲ ಬೇರೆ ಬೇರೆ ಕಾರಣ. ಯಾತಕ್ಕೆ ಹೇಳಬಾರ್ದು ಅಂತಂದು ಒಂದು ಶಬ್ದಕ್ಕೆ ಸರ್ವಾನುದಾತ್ತ ಬರಬೇಕಾದರೆ 2 ಕಾರಣಗಳು ಬಾಣಿಗಳು, 2 ಕಾರಣ ಇದರಲ್ಲಿಲ್ಲ. ಅದರಿಂದ ಬರೋದು ಕ್ರಿಯಾಪದಗಳೆಲ್ಲ ಸರ್ವಾನುದಾತ್ತ, ಸಂಬೋಧನೆಗಳೆಲ್ಲ ಸರ್ವಾನುದಾತ್ತ. ಇದು 2 ಮಾತ್ರ ಸರ್ವಾನುದಾತ್ತ. ಹೀಗೆ ಅದೆಲ್ಲ ಗೊತ್ತಾಗಬೇಕು ನಮಗೆ. ಈ ಪುಸ್ತಕ ಬರೆದಾಗ ಕೂಡ ಇವರು ಏನು ಮಾಡಿದ್ದಾರೆ, ಒಂದು ಉತ್ತಮವಾದ ಕಾರ್ಯ ಅಂದರೆ ಸಂಹಿತೆ ಹೇಳುವಾಗ ಒಂದೊಂದು 50 ಪದಗಳಿಗೆ ಒಂದು 50 ಅಂತ ಹೆಸರಿಟ್ಕೊಂಡು ಕೆಟ್ಟುಪಾಠ ಮಾಡೋದಕ್ಕೆ, ಹೇಳಿಕೊಟ್ಟು ಕಲಿಯೋದಕ್ಕೆ ಅನುಕೂಲಕ್ಕೋಸ್ಕರ ಇದೊಂದು ವಿಭಾಗ ಮಾಡಿಟ್ಟಿದೆ. ಮಾಡುವಾಗ ಏನಾಗುತ್ತೆ ಅಂದರೆ ವಾಕ್ಯ ಮುಗಿಯೋದಿಲ್ಲ, ಅಲ್ಲಿ ಮುಂದುವರಿತಾ ಇರುತ್ತೆ. ಸೇರಿಸಿ ಹೇಳುವಾಗ ಸ್ವರ ಭಿನ್ನವಾಗಿರುತ್ತೆ, ನಿಲ್ಲಿಸ್ಬಿಟ್ರೆ ಸ್ವರ ಭಿನ್ನವಾಗಿ ಹೇಳಬೇಕು. ಮುಗಿಯೋ ಸ್ವರವೂ ಬೇರೆ, ಮತ್ತು ಶುರು ಮಾಡೋ ಮುಂದಿನ ಪದದ್ದು ಸ್ವರ ಬೇರೆ ಆಗುತ್ತೆ. ನಾವು ನಮ್ಮ ಸೈಟಲ್ಲಿ ಏನು ಮಾಡಿದ್ವಿ, ಬ್ರ್ಯಾಕೆಟಲ್ಲಿ ತೋರಿಸ್ತೀವಿ. ಸೇರಿಸಿರೋದು ಹೀಗಿರುತ್ತೆ, ಬ್ರ್ಯಾಕೆಟಲ್ಲಿ ಬಿಡಿಸೋದೇ ಹೇಗೆ ಅಂತ. ಇವಾಗ ಅವ್ರು ಕೆಳಗಡೆ ಒಂದು ನೋಟ್ ಹಾಕಿ ತೋರಿಸಿದ್ದಾರೆ.
ಏನಾಯಿತು ಅಂದರೆ ಈ ಸ್ಟ್ಯಾಂಡರ್ಡ್ ನಾವು ಮಾಡಿದಾಗ ಸೀಡಾಕಲ್ಲಿದ್ದು ನಾನು ಶುರು ಮಾಡಿದಾಗ ಬೀಚಿನಲ್ಲಿ ಟಚ್ಚಿನಲ್ಲಿ ಜಗನ್ನಾಥ ರಾವ್ ಅಂತ ಒಬ್ಬರಿದ್ರು. ಅವರು ಅವಾಗ ನಮ್ಮ ಹತ್ರ ಒಂದು ಸೀಡಾಕ್ ಜೊತೆಯಲ್ಲಿ ಮಾತಾಡೋರು, ಈ ಸ್ಟ್ಯಾಂಡರ್ಡ್ ಎಲ್ಲ ತಿಳ್ಕೊಳ್ಳೋಕೆ ಬರೋರು. ಅವರು ಶುರು ಮಾಡಿದ್ರು ಇದನ್ನು. ಆಂಧ್ರದಲ್ಲಿ ಅವರು ಸ್ವಲ್ಪ ಅಧ್ಯಯನ ಮಾಡಿದ್ರು. ಶ್ರೀರಂಗದಲ್ಲಿ ಕೆಲವು ಕನಪಾಠಿಗಳಿದ್ದರು. ಸಾತನೂರು ಕೃಷ್ಣಮೂರ್ತಿ ಶಾಸ್ತ್ರಿ ಅಂತಿದ್ದು ಒಳ್ಳೆಯ ಲಕ್ಷಣಜ್ಞರು, ವೇದಭಾಷ್ಯಜ್ಞರಿದ್ದರು. ಅವ್ರ ಹತ್ರ ಇವ್ರು ಹೋಗೋರು. ಕೃಷ್ಣಮೂರ್ತಿ ಶಾಸ್ತ್ರಿಗಳ ಹತ್ರ ಕಲ್ತದ್ದನ್ನು ಜಗನ್ನಾಥರಾವರು ಒಂದು ಉಪಯೋಗಿಸೋಕೆ ಆರಂಭಿಸಿದ್ರು. ನನ್ನ ಭಾವಮೇದ ಈಗ ಅವನು 4 ವೇದ ಅಧ್ಯಯನ ಮಾಡಿಬಿಟ್ಟಿದ್ದಾನೆ, ಶ್ರೀನಿವಾಸನ್ ಅಂತ. ಒಳ್ಳೆ ಗಟ್ಟಿಗ ಅವನು ಅವ್ರ ಜೊತೆಯಲ್ಲಿ ಕೊಲಿಗೆ ಕೆಲಸ ಮಾಡ್ತಿದ್ದ. ಇವರು ಡೆಪ್ಯೂಟಿ ಮ್ಯಾನೇಜರು, ಅವನು ಅವಾಗೇನೋ ಆಫೀಸರ್ ಆಗಿದ್ದ. ಮುಂದೆ ಅವನು ಇದೆಲ್ಲ ಮಾಡಿಕೊಟ್ಟ. ಈ ಪುಸ್ತಕ ಮಾಡಿರೋದ್ರಲ್ಲಿ ಮುಕ್ಕಾಲು ಕೆಲಸ ಆರಂಭದಲ್ಲಿ ಆಗಿದ್ದು. ಒಳ್ಳೆ ವೇದಾಧ್ಯಯನ ಮಾಡಿದವರು ಜಗನ್ನಾಥರಾವು, ಅಧ್ಯಯನ ಮಾಡಿದವರು, ಅದು ಸಂದೇಹವಿಲ್ಲ. ರಾಜಾಕಿವೆಲ್ಲ ಓದ್ತಾಯಿದ್ರು. ನನಗೆ ತೋರಿಸ್ತಾ ಇದ್ರು ಅವಾಗವಾಗ, ಸ್ವಾಮಿ ಈ ಸ್ಟೇಜಲ್ಲಿ ತಂದಿದ್ದೀನಿ ಸ್ವಾಮಿ, ಇನ್ನೂ ರಾಜಾಕಿ ನಿಯಮಗಳೆಲ್ಲ ಸೇರಿಸ್ಬೇಕು ಅಂತ ನಾನು ಹೇಳ್ತಿರೋದಿದೆ. ನೀವು ಹಾಕಿದ್ದೀರಾ, ನಾನು ರಾಜಾಕಿ ಸಪ್ರೇಟಾಗಿ ಹಾಕಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಕಂಪೇರ್ ಮಾಡ್ಕೊಳ್ಳೋರು ಪರಿಶ್ರಮ ಪಟ್ಟು ಒಂದು 30 ವರ್ಷದಲ್ಲಿ ಬಿಡದೆ ಅವ್ರು ತೆಲುಗುನಲ್ಲಿ ಪುಸ್ತಕ ಹಾಕೋದಕ್ಕೆ ಪ್ರಯತ್ನ ಪಡ್ಕೊಂಡು ಬಂದಿದ್ದಾರೆ. ಅದು ಇವತ್ತು ಹೊರಗೆ ಬಂದಿದೆ. ಬಂದಿರೋದ್ರಲ್ಲಿ ಏನಾಗುತ್ತೆ, ವಿಷಯತ್ವ ಅನುವಾಗದಲ್ಲಿ ಒಂದೇ ಅನಿಸಿರೋದು. 2ನೇ ಅನುವಾಗ ಪ್ರಾರಂಭಿಸಿದರೆ ಯಜ್ಞಸೆಗೋಡಿಸಿದೆ ಅಂತ ಹೇಳಿದ್ರೆ ಸಹಸ್ರವಲುಷಾಹ ಅಂತ ನಿಲ್ಲಿಸ್ಬೇಕು. ವಿವಯಗಮ್ರು ಸಹಸ್ರವಲುಷಾ ವಿವಯಗಮ್ರು ಹೇಮ ಸೇರಿಸಿದ್ರೆ ಅನುದಾತ್ವವಾಗುತ್ತೆ. ಅದು ಗೊತ್ತಾಗೋದು ಹೇಗೆ, ಸಂಧಿ ಜ್ಞಾನ ಬೇಕು, ಇದನ್ನು ಯಾರು ಹೇಳ್ಕೊಡ್ಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ ಸೇರಿಸಿ ಹಾಕ್ಬಿಡೋದು, ಕೆಳಗಡೆ ಆ ಜಾಗದಲ್ಲಿ ಸಹಸ್ರವಲುಷಾಹ ಅಂತ ನಿಲ್ಲುತ್ತೆ, ಬಿಡಿಸುತ್ತೆ, ವಿವಯಂ ಅಂತ ಆಗುತ್ತೆ. ಹೀಗೆ ಪೂರ್ತಿ 2198 ಅನುಸರಿಗೂ ಬರೆದಿದ್ದಾರೆ. ಅದೊಂದು ಉಪಕಾರ. ಇದು ಕಲಿಯುವಾಗ ಏನು ಮಾಡಬೇಕು ಅಂದರೆ ಅದು ಬರೆದಿದ್ದು ಹೇಗೆ ಅಂತ ಅನ್ನೋದು ತಿಳ್ಕೋಬೇಕಾದ್ರೆ ನಮಗೆ ಲಕ್ಷಣ ಜ್ಞಾನ, ವೇದಾಂಗ ಜ್ಞಾನ ಅದರಿಂದ ಬರುತ್ತೆ. ಇದು ಉಪಕಾರ ಮಾಡುತ್ತೆ ನಮಗೆ. ಯಾತಕ್ಕೆ ಭಿನ್ನವಾಗುತ್ತೆ ಮೊದಲು ಅದೇ ಗೊತ್ತಾಗಬೇಕು. ಈಗ ಕನ್ನಡದಲ್ಲಿ ವಿದ್ವಾಂಸರಿಂದ ಹೇಳ್ತಾಯಿದ್ರು, ರಂಗನಾಥ ಶರ್ಮ ಅಂತಿರೋರು, ತಮಾಷೆ ಅವರು ವೈಯಾಕರಣರು. ಅವ್ರದ್ದು ಸ್ವಾಮಿ ನೀವೆಲ್ಲ ವೈದಿಕರು, ನಮಗೂ ನಿಮಗೂ ಕಷ್ಟ ಇದೆ, ವೇದದಲ್ಲಿ ಏನೋ ಸ್ವರಗಳಿದೆ, ಲೋಕದಲ್ಲೂ ಸ್ವರ ಉಂಟು ಅಂತ ಹೇಳ್ತೀರಾ. ಅವ್ರು ಹೇಳೋರು, ಸ್ವಾಮಿ ಇವರು ನಮ್ಮ ಅತ್ತೆ ಅಂತ ಒಬ್ಬರನ್ನ ಕರೆದು ತೋರಿಸ್ತಾರೆ. ಅತ್ತೆ ಅನ್ನೋ ಶಬ್ದ ಇದೆ, ನಾನು ಗೋಳು ಅಂತ ಅತ್ತೆ ಅಂತ ಅವಾಗಲೂ ಅತ್ತೆ ಅನ್ನೋ ಶಬ್ದ. ಇದು ಕ್ರಿಯಾಪದ, ಅದು ನಾಮಪದ. ಇದೆರಡಕ್ಕೂ ಸ್ವರ ಬೇರೆ. ಅವ್ರಿಗೂ ಸಂಸ್ಕೃತ ವ್ಯಾಕರಣ ಗೊತ್ತು, ಆದರೆ ಕನ್ನಡದಲ್ಲೂ ಅದನ್ನು ನಾವು ಬಳಸೋಕೆ ಹೋದರೆ ಕಷ್ಟಕ್ಕೆ ಬರುತ್ತೆ. ಇವನು ನನ್ನ ತಮ್ಮ ಅಂತ ಅವರು ತಮ್ಮ ಅನುಭವವನ್ನು ಹೇಳಿದ್ರು. ಈ ತಮ್ಮ ಅನ್ನೋದಕ್ಕೆ ಆ ತಮ್ಮ ಅನ್ನೋದಕ್ಕೂ ವೇದ ಇದೆ. ತಮ್ಮ ಅನುಭವ ಅಂತ ಹೇಳುವಾಗ ತಮ್ಮ ಬೇರೆ, ಇವರು ತಮ್ಮ ಅಂತ ಅನ್ನುವಾಗ ತಮ್ಮ. ಗೊತ್ತಾಗೋದು ಹೇಗೆ? ಶಬ್ದದಲ್ಲಿ ಏನು ವೇದದಲ್ಲಿ ಈ ರೀತಿ ಬಂದುಬಿಟ್ರೆ ಏನು ಮಾಡೋದು? ವೇದದಲ್ಲಿ ಇಂಥ ಅನೇಕ ಪ್ರಶ್ನೆಗಳು ಉಂಟು. ಈಗ ನಮ್ಮ ಇದರಲ್ಲೇ ಅಶ್ವಮೇಧದಲ್ಲಿ ಉದಗಾಸೀದ ಶ್ವಮೇ ದೈತ್ಯಾಹ ಅಂತ ಬರುತ್ತೆ. ಉದಗಾಸೀತ್ ಅಂತ ಒಂದು ಪದ ಇದೆ, ಒಂದೇ ಪದ ಅದು. ಭಾಷೆ ಗೊತ್ತಿರೋರಾದರೆ ಗೊತ್ತಾಗುತ್ತೆ. ಉತ್ ಅಂತ ಉಪಸರ್ಗ, ಅಗಾಸೀತ್ ಅಂತ ಕ್ರಿಯಾಪದ. ಯಾಗದಲ್ಲಿ ಸಾಮವೇದಿಗಳು ಉದ್ಗಾನ ಮಾಡ್ತಾರೆ, ಸಾಮವನ್ನು ಗಾನವಾಗಿ ಹೇಳ್ತಾರೆ. ಉದ್ಗಾನ ಮಾಡೋದು ಉದ್ಗಾತ ಅಂತ ಹೆಸರು. ಯಾಗದಲ್ಲಿ ಉದ್ಗಾತ ಬೇಕಿಲ್ಲ, ಸಾಮವೇದಿ ಅಲ್ಲ ಉದ್ಗಾತ, ಅಶ್ವವೇ ಉದ್ಗಾತ. ಹಿಂಕರೋತಿ ಸಾಮೈವಾಕಃ ಹಿಂಕರೋತಿ ಉದ್ಗೀತ ವಾಸ್ಯಸ ಅಂತ ಶಬ್ದ ಮಾಡುತ್ತೆ ಅಶ್ವ. ಅದೇ ಸಾಮಗಾನ, ಅದೇ ಉದ್ಗಾನ ಅಂತ ಶ್ರುತಿ ಹೇಳ್ಬಿಡುತ್ತೆ. ಈಗ ಉದಗಾಸೀತ್ ಅಶ್ವ ಮೇಧ್ಯ ಅಂತ ಪದ ಅಲ್ಲಿ ಬಿಡಿಸೋವಾಗ ಉದಕ್ ಆಸೀತ್ ಅಂತ ಬಿಡಿಸ್ಬಿಡ್ತಾನೆ ತಿಳ್ಕೊಂಡು. ಉತ್ತರದಲ್ಲಿ ಕೂತಿದ್ದ ಒಬ್ಬ ಅಂತ ಅರ್ಥ. ಅವಾಗಲೂ ಉದಗಾಸೀತ್ ಅಂತೆ ಸಂಧಿ ಆಗುತ್ತೆ. ಆವಾಗಲೂ ಸ್ವರ ಹೀಗೆ ಬರುತ್ತೆ. ಹೇಗೆ ಗೊತ್ತಾಗೋದು ಸ್ವಾಮಿ? ಹಿಂದಿನ ವಾಕ್ಯ ಮುಂದಿನ ವಾಕ್ಯ ಇದೆಲ್ಲ ಗೊತ್ತಾಗಬೇಕು ಅಂತ ಶಾಸ್ತ್ರೀಯವಾಗಿ ಹೇಳ್ತಿರೋದನ್ನು ಏನು ಅಂತ ತಿಳಿದೇವರೆಗೆ ಸರಿಯಾಗಿ ಹೇಳೋಕ್ಕಾಗೋದಿಲ್ಲ. ಇದೊಂದು ರೀತಿ ನಾವು ಹೇಳ್ತಿರೋದು ಏನು ಅಂತ ನಮ್ಗೆ ಗೊತ್ತಿದ್ದು ಹೇಳೋದಾದರೆ ಹೀಗೆ ಹೇಳಬೇಕು, ಹಾಗೆ ಹೇಳಬಾರ್ದು ಅನ್ನೋದು ನಿಖರವಾಗಿದೆ. ಸಾಧಿಸೋದು ಹೇಗೆ? ಕ್ರಮಕ್ರಮವಾಗೇ ಸಾಧಿಸಬೇಕು. ಮಗು ಹುಟ್ಟಿದ ಕೂಡಲೇ ಪಂಡಿತನಾಗ್ಬಿಡೋದು, ತೆವಳುತ್ತೆ. ಅದ இந்த புக்கு இந்த புத்தகம் கூட ನೆಟ್ಟು ಅದ ರಿಲೀಸ್ பண்ணிடல ಅದು ಪುಸ್ತಕ ಹೋಗಿ. ಇವರು ಏನು ಮಾಡಿದ್ದಾರೆ ಅಂದರೆ ಈ ರೀತಿ ಕ್ರಮಕ್ರಮವಾಗಿ ತಿಳ್ಕೋಬೇಕು. ಮಗು ಹುಟ್ಟಿದ ಕೂಡಲೇ ಮಲಗಿರುತ್ತೆ, ಹೇಳಕ್ಕೆ ಪ್ರಾರಂಭಿಸುತ್ತೆ, ಬೀಳುತ್ತೆ, ಆಮೇಲೆ ಕೂತ್ಕೊಳ್ಳೋಕೆ ಪ್ರಾರಂಭಿಸುತ್ತೆ, ತೆವಳುತ್ತೆ, ನಿಧಾನ ಎದ್ದು ಬಿದ್ದು ಆಮೇಲೆ ನಿಲ್ಲುತ್ತೆ, ನಡೆಯುತ್ತೆ. ಅದೇ ಕ್ರಮದಲ್ಲೇ ನಮಗೂ ಜ್ಞಾನ ಬರಬೇಕು. ಮೊದಲು ಶಿಕ್ಷೆ ಅವಶ್ಯಕ. ಶಿಕ್ಷೆಯಲ್ಲಿ ಉಚ್ಚಾರಣದಲ್ಲಿ ನಿಲ್ಲಿಸಿದರೆ, ಸೇರಿಸಿದರೆ, ಬಿಡಿಸಿದರೆ, ಸೇರಿಸಿದರೆ ಭೇದ ಬರುತ್ತೆ. ಇನ್ನೂ ಕೆಲವು ತಪ್ಪುಗಳಿರೋದುಂಟು. ಅವರು ಆ ಬಗ್ಗೆ ಹೇಳೋಕ್ಕೆ ಕಷ್ಟ. ನೋಡಿದೆ ಅದರಲ್ಲಿ ಏನೇನೆಲ್ಲ ಬರೆದಿದ್ದಾರೆ. ಹಿಂದಿಂದ ಅವರು ನಾನು ವಾಚ್ ಮಾಡ್ತಾ ಇದ್ದಿದ್ದೀನಿ ಸುಮಾರು 30 ವರ್ಷದಿಂದ. ಗೊತ್ತಿದೆ ಅವ್ರು ಏನು ಮಾಡ್ತಿದ್ದಾರೆ. ಇವನು ಇದ್ದ ಭಾವನ ಜೊತೆಯಲ್ಲಿ ಇದ್ದಿದ್ದರಿಂದ ಬಂದು ಹೋಗ್ತಾ ಇರೋದ್ರಿಂದ ನಮ್ಗೆ ಗೊತ್ತು ಏನೇನು ಆಗ್ತಿದೆ ಅಂತ.
ನಾನು ನನ್ನ ದೃಷ್ಟಿಯಲ್ಲಿ ಮಾಡ್ತಾ ಹೋದೆ, ಅವ್ರ ದೃಷ್ಟಿಯಲ್ಲಿ ನಾನು ಭಾಷೆಗಳನ್ನೆಲ್ಲ ತೊಗೊಂಡು ಮುಂದೆ ಬಂದೆ. ಮಾಡ್ತಿರೋದ್ರಲ್ಲಿ ಪುಸ್ತಕವಾಗಿ ಆಗಿರೋದು ಒಂದು ಇದ್ರಲ್ಲಿ ಲಾಭ. ಇನ್ನೂ ಈ ಅನುಷಂಗ ಅಂತ ಉಂಟು. ಕೆಲವು ಕಡೆ ಮಂತ್ರಗಳೆಲ್ಲ ಪೂರ್ತಿ ಹೇಳೋದಿಲ್ಲ, ಒಂದು ಸಲ ಹೇಳಿಬಿಟ್ರೆ ಎರಡನೇ ಸಲ ಅದೇ ಮಂತ್ರ ಬಂದರೆ ಅದಕ್ಕೆ ಪ್ರತೀಕ ಗ್ರಹಣ ಅಂತ ಹೇಳ್ತೀವಿ. ಪ್ರತೀಕ ಅಂತಂದರೆ ಆಪ್ಯಾಯ ಸ್ವಸಂತೆ ಉದುತ್ತಿನ ಚಿತ್ರಂ ಹೀಗೆ ಹೇಳಿದ್ರೆ ಉದುತ್ತಿನ ಜಾತವೇರಸ ಒಂದು ಮಂತ್ರ, ಚಿತ್ರಂ ದೇವಾನ ಉದಗಾದಿಗೆ ಇನ್ನೊಂದು ಮಂತ್ರ. ಈ ಎಲ್ಲ ಮಂತ್ರಗಳನ್ನು ಹೇಳಿ ಅಂತ ಅನ್ನೋದಕ್ಕೆ ಉದುತ್ತಿನ ಚಿತ್ರಂ ಆಪ್ಯಾಯ ಸಮೇತತೆ ಒಂದು ಸಂತೆ ಭಯ ಆಗಮಿಸಿ ಆಪ್ಯಾಯ ಸಂತೆ ಅಂತ ಹೇಳಿದ್ರೆ ಆ ಎರಡು ಮಂತ್ರಗಳನ್ನು ಹೇಳಿ ಅಂತ. ಈ ರೀತಿ ಒಂದು ಕಡೆ ಬಂದಿರೋದನ್ನು ಎರಡನೇ ಸಲ ಬರುವಾಗ ಪೂರ್ತಿ ಹೇಳೋದಿಲ್ಲ ವೇದದಲ್ಲಿ. ಅದನ್ನು ತಿಳಿಯೋದು ಕಷ್ಟ. ಇಲ್ಲಿ ಆ ಮಂತ್ರಗಳನ್ನು ಹೇಳಬೇಕು, ಬರೀ ಅದನ್ನೇ ಹೇಳ್ಬಿಟ್ರೆ ಲಾಭ ಏನಿಲ್ಲ. ಇಂದ್ರ ಆಗ್ನಿ ಇಂದ್ರ ಆಗ್ನಿ, ಏನು ಸ್ವಾಮಿ ಇಂದ್ರ ಆಗ್ನಿ ಇಂದ್ರ ಆಗ್ನಿ ಅದು ಬೇರೆ ಮಂತ್ರ, ಇದು ಬೇರೆ ಮಂತ್ರ. ಆಯುಷ್ಟ ಆಯುದ್ಧ ಆಗ್ನಾಪ್ಯ ಸಂತೆ ಆಗುತ್ತೆ ಹೇಳ ಉತ್ತಮ ಅಂತ ಹೇಳಿ ಏನು ಅದಷ್ಟು ಮಂತ್ರಗಳು 17 ಮಂತ್ರಗಳು ಸೇರಿ ಬರೀ ಪ್ರತೀಕ ಒಂದು ವಾಕ್ಯವಾಗಿ ಇಟ್ಕೊಂಡಿದೆ. ಅದನ್ನೆಲ್ಲ ಅವ್ರು ತೋರಿಸಿದ್ದಾರೆ. ಇದು ಏನು ಮಾಡಬೇಕು ಅಂದರೆ ಇದು ಪೂರ್ತಿ ಮಂತ್ರ ಅಲ್ಲ, ಇದು ಮಂತ್ರದ ಆರಂಭ, ಎಲ್ಲಿಂದ ಎಲ್ಲಿವರೆಗೂ ಮಂತ್ರದ ಆರಂಭ, ಅದನ್ನು ಪೂರ್ತಿ ಹೇಳ್ಕೋಬೇಕಾದ ಜಾಗಗಳು ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆ ಮೊದಲಿನಲ್ಲಿ ಕೊನೆಯಲ್ಲಿ ವಿಸ್ತಾರ ಹೇಳಿಬಿಡುತ್ತೆ, ಮಧ್ಯೆ ನಿಲ್ಲಿಸ್ಬಿಡುತ್ತೆ, ಮಧ್ಯೆ ಸಂಗ್ರಹಿಸಿಬಿಡುತ್ತೆ. ಜಯಾದಿಯಲ್ಲೆಲ್ಲ ಆ ರೀತಿ ಉಂಟು. ಋತಾಷ ಋತದ ಮಾಗ್ನಿರ್ಗಂಧರ್ವ ತಸ್ಯವಳು ದೇವಾಪ್ಸರ್ಸವೋ ನಾಮಸ ಇದನ್ನು ಕ್ಷತಂಬ ಅದ ಇದನ್ನು ಕ್ಷತ ತಸ್ಮೈ ಸ್ವಾಹ ಮೊದಲನೇ ಸದನ ಉಂಟು. ಎರಡನೇ ಪರ್ಯಾಯದಿಂದ ಆರಂಭಿಸಿ ಬರುವಾಗ ಬರೀ ಯಾವುದು ಸಮಾನವಾಗಿರುತ್ತೋ ಅದನ್ನು ಹಳೆಯಿಂದ ಹಿಂದಿನಿಂದ ತಗೊಳ್ಳಿ ಅಂತ ಹೇಳಿ ಬಿಟ್ಬಿಡುತ್ತೇವೆ. ನಾವು ಅಷ್ಟೇ ಹೇಳ್ಕೊಂಡು ಹೋಗ್ಬಿಡ್ಬಾರ್ದು. ಶಾಂತಿ ಪಾರಾಯಣಗಳನ್ನು ಪೂರ್ತಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಅನುಷಂಗ ಅಂತ ಬಿಟ್ಟಿರೋದನ್ನು ಸೇರಿಸ್ಕೋಬೇಕು ಅನ್ನೋದು. ಇನ್ನೂ ಕೆಲವಲ್ಲೇ ಎಲ್ಲಿ ಯಾವುದನ್ನು ತಗೋಬೇಕು ಆ ರೀತಿ ಉಂಟು. ಈಗ ವೈಷ್ಣವಾದಿ ಮಂತ್ರಗಳು ವೇದಗಳು ಬರುವಾಗ ಸಾಯಂ ದಿವಾನಕ್ತಂ ಬಲಿಮಿಚ್ಚಂತಹ ಅಂತ ಮಂತ್ರ ಬರುತ್ತೆ. ದಿವಾನಕ್ತಂ ಎರಡೂ ಹೇಳ್ಕೊಡ್ದು. ಒಂದು ಹಗಲೊತ್ತಾದರೆ ದಿವಾ ಅಂತ ಹೇಳಬೇಕು, ರಾತ್ರಿ ಹೊತ್ತಾದ್ರೆ ನಕ್ತಂ ಅಂತಲೇ ಹೇಳಬೇಕು. ಏ ಭೂತ ಪ್ರಚರಂತಿ ದಿವಾನಕ್ತಂ ಬಲಿಮಿಚ್ಚಂತೋ ವಿದುದಸ್ಯ ಪ್ರೇಷ್ಯ ಅಂತ ಮಂತ್ರವಿದೆ. ಇದು ವೈಷ್ಣವಕ್ಕೋಸ್ಕರ ಇರೋದು. ವೈಷ್ಣವ ಹೋಮ ಮಾಡುವಾಗ ಬೆಳಗ್ಗೆ ಮಾಡುವಾಗ ದಿವಾ ಬಲಿಮಿಚ್ಚಂತ ಅಷ್ಟೇ ಹೇಳಬೇಕು, ಅವ ನಕ್ತಂ ಹೇಳಬಾರ್ದು. ರಾತ್ರಿ ಹೇಳೋ ದಿವಾ ಹೇಳ್ಕೊಡ್ದು, ನಕ್ತಂ ಬಲಿಮಿಚ್ಚಂತ ಅಂತಲೇ ಹೇಳಬೇಕು. ಮಂತ್ರದಲ್ಲಿ ಎರಡೂ ಸೇರಿಸಿ ಹೇಳ್ಬಿಟ್ರು. ಯದ್ರಾತ್ಯ ಪಾಪಮಕಾರಷಂ ಯದನ್ನ ಪಾಪಮಕಾರಷಂ ಅಲ್ಲಾದರೂ ಬೇರೆ ಬೇರೆ ಮಂತ್ರ ಇದೆ. ಅದನ್ನೇ ಒಂದು ವೇಳೆ ಒಂದೇ ಮಂತ್ರದಲ್ಲಿ ಸೇರಿಸಿ ಹೇಳಿದರೆ ಒಂದೊಂದು ಸಲ ಒಂದೊಂದನ್ನೇ ಹೇಳಬೇಕು. ಇಂಥದ್ದು ನಿಯಮಗಳು ಬೇಕು. ಕೆಲವು ಅದನ್ನೆಲ್ಲ ಅವರು ಸೂಚನೆ ಮಾಡಿ ಸ್ವಾಮಿ ಅನೇಕ ಪ್ರಕಾರಗಳುಂಟು ಮಂತ್ರಗಳಲ್ಲಿ, ಎಲ್ಲ ಸುಮ್ಮನೆ ಹೇಳ್ಕೊಂಡು ಹೋಗೋದಲ್ಲ. ಅದರಲ್ಲಿ ಕೆಲವು ಕಡೆ ಪೂರ್ತಿ ಮಾಡ್ಕೋಬೇಕಾದ್ದುಂಟು, ಕೆಲವು ಕಡೆ ಮೊದಲದು ಕೊನೆಯದಲ್ಲಿದ್ದರೆ ಮಧ್ಯೆ ಇರೋದಕ್ಕೆ ಅನುಷಂಗ ಮಾಡ್ಕೋಬೇಕು. ಪ್ರತೀಕವಿದ್ದರೆ ಪೂರ್ತಿ ಮಾಡಬೇಕು. ಅನುಷಂಗ ಮಾಡುವಂಥದ್ದು ಅನೇಕ ಪರ್ಯಾಯಗಳಿದ್ದರೆ ಆರಂಭ ಕೊನೆಯಲ್ಲೇ ಪೂರ್ತಿ ಹೇಳಿಬಿಟ್ಟು ಮಧ್ಯೆ ಇರೋದನ್ನು ಹೇಳಿದ್ರೆ ಅದನ್ನು ಸೇರಿಸ್ಕೋಬೇಕು. ಹೀಗೆಲ್ಲ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಲಕ್ಷಣಗಳ ಬಗ್ಗೆ ತೆಲುಗುನಲ್ಲಿ ಬರೆದಿದ್ದಾರೆ. ಇವರು ಕನ್ನಡದಲ್ಲಿ ಹಾಕಿದ್ರು ಕೂಡ ಒಂದು ಕಷ್ಟ. ಭಾಷೆ ತೆಲುಗು. ನನಗೆ ತೆಲುಗು ಬರೋದ್ರಿಂದ ನಾನು ನೋಡಿದ್ದೀನಿ ಅವನು ಏನು ಹೇಳಿದ್ದಾರೆ, ಏನು ಮಾಡಿದ್ದಾರೆ. ಈ ದ್ವಿತ್ವ ಬರೋದ್ರ ಬಗ್ಗೆ ಇನ್ನೂ ಕೆಲವು ಯಮಾಕ್ಷರಗಳು ಅಂತ ಕೆಲವು ಬರುತ್ತೆ. ಇದೆಲ್ಲ ಲಕ್ಷಣದಿಂದ ಗೊತ್ತಾಗುತ್ತೆ. 2 ಸಲ ಒಂದೇ ಅಕ್ಷರ. ಅಗ್ನಿ ಅನ್ನೋ ಕಡೆ 2 ಗಕಾರ ಇರಬೇಕದು. ಅಕಾರ ಗಕಾರ ಗಕಾರ ನಕಾರ ಇಕಾರಗಳು. ಅಗ್ನಿ ಅನ್ನೋದು ಚಕ್ನತು ಅಲಿಕ್ನಿ ಈ ರೀತಿ ಹಕಾರ ಎರಡು ಬರೋದು. ಘಕಾರ ಎರಡು ಜಘ್ನತು ಘಕಾರ ಘಕಾರ ನಕಾರ ಇದೆಲ್ಲ ಪಾಣಿನಿ ಹೇಳಿದ್ದಾರೆ. ಶಿಕ್ಷೆಯಲ್ಲಿದೆ, ನಮ್ಮ ಶಾಖೆಯಲ್ಲಿ ಬೇಕು. ಎಲ್ಲ ವರ್ಣಕ್ರಮ ಹೇಳೋ ಕಾಲದಲ್ಲಿ ಬೇಕು. ಅದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ ಅದನ್ನೆಲ್ಲ ಒಂದು ಅನುಬಂಧವಾಗಿ ಕೊಟ್ಟಿದ್ದಾರೆ. ಎಲ್ಲ ಪುಸ್ತಕಗಳಲ್ಲೂ ಎಲ್ಲ ವಾಲ್ಯೂಮಲ್ಲೂ ನೋಡಿದೆ ನಾನು. ಅದರಲ್ಲಿ ಒಂದು 10-20 ಪುಟಗಳು ಬರೆದಿದ್ದಾರೆ, ಕೆಲವೊಂದು ದೃಷ್ಟಾಂತಗಳ ಸಹಿತವಾಗಿ. ಇವು ಯಾವ ಶಿಕ್ಷೆಯಲ್ಲಿ ಹೇಳಿದೆ ಅದರಿಂದ ಅಂತ. ಅದು ಎಷ್ಟು ಜನಕ್ಕೆ ಉಪಯೋಗವಾಗುತ್ತೆ ಅನ್ನೋದಕ್ಕೆ ಗುರುಮುಖವಾಗಿ ಕಲಿತರೆ ಅವಾಗ ಗೊತ್ತಾಗುತ್ತೆ. ಅದು ಲಕ್ಷಣದ ಹತ್ರ ಹೋಗಿ ಕಲಿತ್ರೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಸಲಕ್ಷಣವಾದ ವೇದಾಧ್ಯಯನ ಹಿಂದೆ ಹೇಳೋದುಂಟು. ಸಲಕ್ಷಣ ಗಣಪಾಠಿ ಅಂತ ಹೇಳೋದು. ಈ ಲಕ್ಷಣ ಅಂತ ಅನ್ನೋದು ಈ ಜ್ಞಾನ ಇರಬೇಕು. ಯಾವ್ಯಾವ ಅಕ್ಷರ ಹೇಗೆ ಉಂಟಾಗಬೇಕು, ವೇದದಲ್ಲಿ ಯಾವ ಜಾಗದಲ್ಲಿ ಯಾವುದನ್ನು ಪೂರ್ತಿ ಹೇಳಿದೆ ಪೂರ್ತಿ ಹೇಳಿಲ್ಲ, ಈ ರೀತಿ ಇರೋದೆಲ್ಲ ತಿಳ್ಕೊಳ್ಳೋದಕ್ಕೆ. ಸ್ಟಾರ್ಸ್ ಹಾಕ್ಬೋದು, ಡಾಟ್ ಡಾಟ್ ಹಾಕ್ಬೋದು. ಇವರು ಅದನ್ನೆಲ್ಲ 1 2 3 4 ಅಂತ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಥರ ಪ್ರಯೋಗಿಸಿ ಅಪೆಂಡಿಕ್ಸ್ ಆಗಿ ಕೊಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ಇರೋ ಸೌಕರ್ಯ ಏನಪ್ಪ ಅಂದರೆ ಗೊತ್ತಾಗುತ್ತೆ. ಇಷ್ಟೊಂದು ಪ್ರಕಾರದ ವೈವಿಧ್ಯ ಇದೆ. ನಾವು ಒಂದೇ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ವಾಕ್ಯಗಳು ಒಂದೇ ಥರ ಅಲ್ಲ. ಇದು ತಿಳ್ಕೊಳ್ಳೋದಕ್ಕೆ ಉಪಯುಕ್ತ. ಈಗ ಮಂತ್ರಪುಷ್ಪದಲ್ಲಿ ಇಂಥದ್ದು ಅದು ನೋಡಿದೆ. ಏಕಾಗ್ನಿ ಕಾಂಡವನ್ನು ಹಾಕಿದ್ದಾರೆ ಅವರು. ಅಶೀರ್ದಯ ಪೂರ್ತಿ ಮೂಲ ಹಾಕಿದ್ದಾರೆ, ಪದವೂ ಹಾಕಿದ್ದಾರೆ, ಕ್ರಮವೂ ಹಾಕಿದ್ದಾರೆ. ನಾನು ತರಿಸ್ದೆ. 8,000 ರೂಪಾಯಿ ಒಂದು ಸೆಟ್ಟು ಅಂತ ತರಿಸ್ದೆ. ನಾನು ಕೂಡ ಪೂರ್ತಿ ಪುಸ್ತಕ ತರಿಸಿ ನೋಡೋಣ ಏನೇನಿದೆ ಅಂತ. ನಮ್ಮ ಹತ್ರ ಇದೆ. ಇವಾಗ ನಮಗೆ ಪ್ರೋಗ್ರಾಮಲ್ಲಿ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ನಾವಿದೊಂದು ದೇವನಾಗರಿಯಲ್ಲಿ ಹಾಕ್ಬೋದು. ಅದೆಲ್ಲ ಪ್ರಧಾನ ತೆಲುಗಿನವ್ರು ಹೇಳಿರೋದು. ಅದರಲ್ಲಿ ಕೆಲವು ಕಡೆ ನಮಗೆ ಅವ್ರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯವೂ ಇದೆ. ಅದು ಆಮೇಲೆ ನೋಡ್ಕೋಬೋದು, ತೊಂದರೆ ಏನಿಲ್ಲ. ಅವರು ಯಾವ ಗ್ರಂಥವನ್ನು ಪ್ರಧಾನವಾಗಿ ತಗೊಳ್ತಾರೆ, ಅದನ್ನೇನು ಹೇಳ್ತಾರೆ,
ಪಾಠಭೇದ ಅಂತ ಅನ್ನೋದು ಕೆಲವು ಕಡೆ ಹೇಳ್ತಾರೆ, ಕೆಲವು ಕಡೆ ಹೀಗೂ ಹೇಳ್ತಾರೆ ಅಂತ. ಸರಿ ತಪ್ಪು ಹೇಳೋಕ್ಕಾಗೋದಿಲ್ಲ. ಆಂಧ್ರ ಪಾಠ ದ್ರಾವಿಡ ಪಾಠದಲ್ಲಿ ಭೇದ ಬರುತ್ತಲ್ಲ ತೋರಿಸ್ತಾರೆ. ಅವಶ್ಯಕ ಬಂದ್ಬಿಟ್ಟಿದೆ ಇವತ್ತು ಪರಂಪರೆಯಲ್ಲಿ. ಬಂದಿರೋದನ್ನು ಹೆಚ್ಚಾಗದೆ ಇಲ್ಲಿಗೆ ನಿಲ್ಲಿಸೋದು ಒಂದು ಪ್ರಯೋಜನ. ಇದನ್ನು ಕೂಡ ಅರಿತುಕೊಳ್ಳೋದು, ಯಾತಕ್ಕೆ ಬಂದಿರ್ಬೋದು, ಕಾರಣ ಗೊತ್ತಾಗುತ್ತಾ ಇಲ್ಲವೋ ಅದು ಕೆಲವು ಸಲ ನೋಡು. ಈ ರೀತಿ ವೇದಾಧ್ಯಯನದಲ್ಲಿ ಸ್ವಲ್ಪ ಅವಧಾನದೊಡನೆ ಗಮನಿಸಿ ಕಲಿಯೋದಕ್ಕೆ ಭಾಳ ಉಪಯುಕ್ತವಾದ್ದು ಈ ಪುಸ್ತಕ. ಏನೋ ಹೇಳ್ತಾ ಇದ್ದೀವಿ, ಹೇಳೋದೇ ಪ್ರಯೋಜನ. ಹೌದು, ಹೇಳೋದು ಪ್ರಯೋಜನ ಇಲ್ಲ ಅಂತ ಹೇಳಲಿಲ್ಲ. ಯಾವಾಗ ಮಗು ಮಾತಾಡೋಕ್ಕೆ ಪ್ರಾರಂಭಿಸುವಾಗ ಹೆಚ್ಚು ಕಡಿಮೆ ಹೇಳಿದ್ರು ಕೂಡ ಮಾತಾಡಿದ್ದಕ್ಕೆ ಸಂತೋಷ ಪಡ್ತೀವಿ ನಾವು. 5 ವರ್ಷದ ಮಗುವಿಗೆ ಸ್ತೋತ್ರ ಪಾಠದಲ್ಲಿ ಕರೆಸಿ ಯಾವುದೋ ಸ್ತೋತ್ರ ಕೇಳಿದ್ರೆ ಹೇಳ್ತಾರಲ್ಲ ಸಂತೋಷ. ಅದನ್ನೇ ವಿದ್ವಾಂಸತೆ ಸ್ವಾಮಿ ನೀವಾಗೇ ಹೇಳೋದು, ಸ್ವಾಮಿ ಪದ ಬಿಡಿಸಿ ನೋಡೋಣ, ನೀವು ಹೇಳಿದ ಪ್ರಕಾರ ಸರಿ ಹೋಗುತ್ತೆ ಅಂತ ನಾವು ಹೇಳಕ್ಕೆ ಹೋಗ್ಬೋದು. ಒಂದು ಹಂತ, ಯಾವ ಹಂತದಲ್ಲಿ ಎಷ್ಟು ದೂರಕ್ಕೆ ಒಂದು ರಿಯಾಯಿತಿ ಉಂಟು. ಸರಿ ಸ್ವಾಮಿ ಇವಾಗ ನೀವು ತಿಳಿದಿದ್ರು ಪರವಾಗಿ ಇವಾಗ ಹೇಳ್ಕೊಂಡು ಹೋಗಿ, ಆದರೆ ಇದು ಕೊನೆಯಲ್ಲ, ಇಲ್ಲಿಗೆ ನಿಲ್ಲಿಸಬಾರ್ದು. ಮುಂದುವರೆಸಿದ್ರೆ ತಿಳ್ಕೊಳ್ಳೋ ಅವಕಾಶ ಬರುತ್ತೆ, ಅವಾಗ ತಿಳ್ಕೊಳ್ಳಿ ಅಂತ ಹೇಳಬೇಕು. ಆ ರೀತಿ ಅದಕ್ಕೆ ಉಪಕಾರ ಮಾಡುತ್ತೆ. ಏನು ಹೇಳಿದ್ದಾರೆ ಅಂದರೆ ಗಮನಿಸಬೇಕಾದ ಅಂಶಗಳು ಭಾಳ ಉಂಟು. ಬರೀ ಒಂದು ಯಾಂತ್ರಿಕವಾಗಿ ಕಲಿತಿದ್ದು ಮುಗೀತು ಅಂತ ಹೇಳೋದಿಲ್ಲದೆ ಏನು ಕಲಿತಾ ಇದ್ದೀವಿ, ಕಲಿತಿದ್ದಲ್ಲಿ ಏನೇನು ಅಂಶಗಳಿದೆ ಅದರ ಬಗ್ಗೆ ಚಿಂತೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಲಕ್ಷಣ ಬಗ್ಗೆ ಬರೆದಿದ್ದಾರೆ. ಇನ್ನೂ ಅದರ ಕೆಲವು ವೈಯಾಕರಣ ವಿಷಯಗಳಿದೆ, ವ್ಯಾಕರಣ ರೀತಿ ಅಂತ. ಇದೇ ರೀತಿ ಇನ್ನೊಬ್ಬರು ಕೂಡ ಮಾಡಿದ್ದಾರೆ. ಮಡ್ರಾಸಲ್ಲಿ ಒಬ್ಬರು ಕೊಳತ್ತು ಅಂತ ಅವ್ರ ಊರು ಅಂತ ಕಾಣುತ್ತೆ, ಕೊಳತ್ತು ಹರಿಹರ ಶರ್ಮಾ ಅಂತ ಒಬ್ಬರು. ಅವರು ಹೀಗೆ ಶ್ರಮಪಟ್ಟು ಭಾಳ ದೊಡ್ಡ ಗ್ರಂಥ ಮಾಡಿದ್ದಾರೆ. ಪೂರ್ತಿ ನಮ್ಮ ಶಾಖೆಗೆ ಪೂರ್ತಿ 82 ಪ್ರಶ್ನೆಗಳಿಗೂ ವ್ಯಾಕರಣ ರೀತಿಯಾಗಿ ಕೆಲವು ವಿಶ್ಲೇಷಣೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅವರು ಕಳಿಸ್ಕೊಟ್ರು, ಶೃಂಗೇರಿ ಸ್ವಾಮಿಗಳ ಹತ್ರ ಕಳಿಸ್ಕೊಟ್ರು. ಶೃಂಗೇರಿ ಶಂಕರಾಚಾರ್ಯ ಹೇಳೋದಂತೆ, ನನ್ನ ಹತ್ರ ತೋರಿಸಿದ್ರ ಅಂತ. ಯಾಕೆ ಸ್ವಾಮಿಗಳು ತೋರಿಸಿ ನನ್ನ ಹತ್ರ ಕಳಿಸೋದು. ನಾನು ಕೆಲವರು ಟಿಪ್ಪಣಿ ಬರೆದಾಕ್ತೀನಿ, ಸರಿ ಇಲ್ಲ ಅಂತ ಬರೆದಾಕ್ಬಿಟ್ಟು ಅವ್ರು ಆಮೇಲೆ ಕೇಳಿದೆ, ಅವ್ರು ಏನು ಹೇಳಿದ್ರು ಅವ್ರ ತೋರಿಸಿದ್ದಕ್ಕೆ ಇದು ಅವ್ರು ಹೇಳಿದ್ದೆಲ್ಲ ಸರಿ ಇದೆ ಅಂತ. ಹಾಗೆ ಅದು ಮುಂದೆ ಹಂತ ಹಂತವಾಗಿ ಹೋಗಬೇಕಾಗಿ ಬರುತ್ತೆ. ಇವತ್ತು ಕಲಿತಿರೋದ್ರಲ್ಲಿ ನಾವು ಕಲಿತಿದ್ದು ಪೂರ್ತಿ ಅಲ್ಲ, ಮುಗಿದಾಯಿತು ಅನ್ನೋ ಭಾವನೆ ಬೇಡ. ಸ್ವಾಮಿ ಇಳಿದಿದ್ದೀವಿ, ಇನ್ನೂ ಭಾಳಷ್ಟು ಆಳ ಇದೆ ಇದರಲ್ಲಿ. ನಮ್ಮನ್ನು ಸುಧಾರಿಸ್ಕೊಂಡು ಆಳೋದಕ್ಕೂ ಹೋಗಲೇಬೇಕು. ಎರಡಕ್ಕೂ ಪ್ರಯತ್ನ ಪಡೋದಕ್ಕೆ ಭಾಳ ಉಪಕಾರ. ಒಂದು ಮುಖ್ಯವಾದ ಅಂಶ ಅಂದರೆ ವೇದದ ವಿಷಯದಲ್ಲಿ ಆಳ್ವಾರುಗಳು ಹೇಳೋದು, ತಿರುಂದು ವೇದಮು ವೇಳ್ವಿಯಂ ತಿರುಮಾಮಹಳಿರುಂತಾಂ. ತಿರುಂಗಿ ಆಳ್ವಾರು ಹೇಳುವಾಗ ವೇದಕ್ಕೆ ಒಂದು ವಿಶೇಷಣ ಹೇಳಿ, ತಿರುಂದು ವೇದಂ, ಚೆನ್ನಾಗಿ ಶಿಕ್ಷಿತವಾಗಿರಬೇಕು ವೇದ. ವೇದ ಹೇಳೋದರಲ್ಲಿ ಅನ್ಯಥಾಭಾವ ಬರ್ಕೂಡ್ದು, ಸ್ವರದಲ್ಲಿ, ವರ್ಣದಲ್ಲಿ ಮತ್ತು ಜ್ಞಾನದಲ್ಲಿಯೂ ಕೂಡ. ಈ ಸಂಗೀತದಲ್ಲಿ ಅನೇಕರಿಗೆ ಅನುಭವ ಇರುತ್ತೆ. ಸಾಹಿತ್ಯಾನುಗುಣವಾಗಿ ಸಂಗೀತವನ್ನು ನೋಡೋದೊಂದು ರೀತಿ, ರಾಗ ತಾಳಕ್ಕೆ ಅನುಗುಣವಾಗಿ ನೋಡೋದೊಂದು ರೀತಿ. ಕೆಲವು ಕಡೆ ಹಾಡೋರು ಬಿಡಿಸೋ ಜಾಗದಲ್ಲಿ ಪದ ಅಲ್ಲಿರೋದೇ ಅಲ್ಲ, ಎಲ್ಲೋ ಬಿಡಿಸ್ತಾ ಇರ್ತಾರೆ ಅಂದರೆ ಇವರು ರಾಗಕ್ಕೆ ತಕ್ಕಾಗಿ ಪದ ಮುಗಿದಿರೋದೇ ಇಲ್ಲ ಅಂದರೆ ಪದದಲ್ಲಿ ಮಧ್ಯೆ ಒಡೆಯೋ ಥರ ಆಗುತ್ತೆ ಕೆಲವು. ಕಾರಣ ರಾಗ ಪ್ರಾಧಾನ್ಯ ಅಲ್ಲಿ, ಸಾಹಿತ್ಯ ಪ್ರಾಧಾನ್ಯವಲ್ಲದೆ ಹೋಗುತ್ತೆ. ಅದೇ ಅರ್ಥ ಹೇಳಕ್ಕೆ ಹೊರಟ್ರೆ ಸ್ವಾಮಿ ಹೀಗೆಲ್ಲ ಹೇಳಬೇಕಾದ್ದು ಅಂತಂದು. ಸಂಹಿತೆಯಲ್ಲೂ ಯಾತಕ್ಕೆ ಇದನ್ನು ನಾವು ಸೇರಿಸಿಯೇ ಹೇಳಬೇಕು ಅನ್ನೋದು ನಿಯಮ. ಒಂದು ಅನುವಾಕ, ಒಂದು ವಾಕ್ಯ, ಅದು ಕ್ರಮವಾಗಿ ಬೇಕಾದ ಸಂಹಿತೆಯಲ್ಲಿ. ಒಂದು ಅನುವಾಕ ಒಂದು ವಾಕ್ಯವಾಗಿ ಹೇಳಬೇಕು ಅಂದರೆ ಉಸಿರುಗಟ್ಟು ಹೇಳೋಕ್ಕಾಗೋದಿಲ್ಲ, ನಿಲ್ಲಿಸಬೇಕಾಗುತ್ತೆ. ಬರೀ 50 ಪದಕ್ಕಲ್ಲ, 5 ಪದ ಆದರೂ ಕೂಡ ಈ ಪ್ರಶ್ನೆ ಬರುತ್ತೆ. 5 ಪದವೇ ನಮಗೆ ಉಸಿರುಗಟ್ಟಕ್ಕಾಗುತ್ತೆ ಅಂತ ಅಲ್ಲಿ ನಿಲ್ಲಿಸಿದ್ರೆ ಸ್ವರ ಹೇಗೆ ಹೇಳಿ ನಿಲ್ಲಿಸಬೇಕು, ಮುಂದೆ 6ನೇ ಪದ ಆರಂಭಿಸೋದ್ರೆ ಹೇಗೆ ಆರಂಭಿಸಬೇಕು, ಅದಕ್ಕೆ ಈ ಪುಸ್ತಕ ಉಪಕಾರ ಮಾಡೋದಿಲ್ಲ. ಅದಕ್ಕೆ ಲಕ್ಷಣವೇ ಉಪಕಾರ ಏನು ಮಾಡಿದ್ದಾರೆ ಅಂದರೆ ನಿಲ್ಲಿಸೋ ಕಡೆ ಅಂದರೆ ಅಭ್ಯಾಸ ಮಾಡುವಾಗ, ಗಟ್ಟುಪಾಠ ಮಾಡುವಾಗ 55 ಪರೀಕ್ಷೆಗಳಲ್ಲಿ ಹಾಗೆ ಕೇಳೋದಿದೆ, 50 ಪದಗಳು ಹೇಳಬೇಕು. ಆ ಕ್ರಮಕ್ಕೆ ಅನುಕೂಲವಾಗುತ್ತೆ ಇದು. 50 ಪದಗಳು ನಿಲ್ಲೋ ಜಾಗದಲ್ಲಿ. ನಾನು ಇದು ಒಂದು ಕಾರಣದಿಂದಲೇ ನಾವು ಸತ್ಯವನ್ನು ಮಾಡಿದ್ರೆ ಏನಾಗುತ್ತೆ, ಡೀಟೇಲ್ ಕೊಡ್ಬೋದು, ನಿಯಮಗಳನ್ನು ಕೊಡ್ಬೋದು. ಪಾಣಿನಿ ಸೂತ್ರ ಪೂರ್ತಿ ನಾವು ಕಂಪ್ಯೂಟರ್ ಹಾಕ್ಕೊಂಡು ನೀವು ಬೇಕಿದ್ದ ಸೂತ್ರ ಪ್ರಕಾರ ತಿಳ್ಕೋಬೋದು. ಎಲ್ಲರಿಂದಲೂ ಸಾಧ್ಯವಲ್ಲ. ಅದೇ ಒಂದು ಸಂತೋಷವಾಗಿದ್ದು ನನಗೆ, ಶ್ರಮಪಟ್ಟು ಒಬ್ಬರು ಪುಸ್ತಕದಲ್ಲಿ 5-6 ಸಂಸ್ಕರಣ ಬಂದುಬಿಟ್ಟಿದೆ ಆಗಲೇ. ಆ ಪುಸ್ತಕ ನೋಡಿದ್ರಲ್ಲಿ 500 ಕಾಪಿ ನೀವು ಹಾಕಿದರೆ 5 ಸಲ ನಿಮಗೆ ರೀಪ್ರಿಂಟ್ ಮಾಡಬೇಕಾಗಿ ಬರುತ್ತೆ ಅಂದರೆ ಆಂಧ್ರದಲ್ಲಿ ಅಷ್ಟೊಂದು ಜನ ತೆಲುಗು ತಿಳಿದವರು ಉಪಯೋಗಿಸ್ತಾರೆ ಅಂತ ಆದರೆ ಒಂದು ದೊಡ್ಡ ಕೆಲಸ ಅವ್ರು ಸಾಧಿಸಿರೋದು. ಎರಡನೇದು ವಿಷಯ ತಿಳಿದವ್ರು ನಮ್ಗೆ ಗೊತ್ತಿದೆ, ಅವ್ರು ಬರೆದವ್ರು ನಮ್ಗೆ ಗೊತ್ತಿದೆ, ನಮ್ಮಲ್ಲಿ ವಿಚಾರ ಮಾಡ್ತಿದ್ದಾರೆ. ಆದರೂ ಇದನ್ನು ಮೊದಲು ತೆಲುಗಲ್ಲಿದ್ದರೆ ಕಷ್ಟ ಆಗೋದನ್ನು ಇವರು ಸಂಪತ್ಕುಮಾರ್ ಯಾರು ನೀನು ಅಲ್ಲ ಯಾರೂ ಗೊತ್ತಿಲ್ಲ, ಅದು ಹೇಳಿದ್ರು ಇದನ್ನು ಕನ್ನಡಕ್ಕೆ ಬರೆದ್ರೆ ಒಂದು ದೊಡ್ಡ ಕೆಲಸ. ತೆಲುಗು ನಾನಾದರೂ ತೆಲುಗಲ್ಲಿ ಓದ್ತಾ ಇದ್ದೆ, ತೆಲುಗಲ್ಲಿ ಓದಂದ್ರೆ ಯಾರು ಓದ್ತಾರೆ? ಸರಿ ಕನ್ನಡದಕ್ಕೆ ಹಾಗೆ ಟೈಪ್ ಮಾಡ್ಕೊಂಡು ಟೈಪ್ ಮಾಡಬೇಕು. ಅದನ್ನು ಟೈಪ್ ಮಾಡದೇ ಇದ್ದರೆ ಸರಿ ಹೋಗೋದು.
ಟೈಪ್ ಮಾಡಿದಾಗಲೂ ಕೂಡ ನನಗೆ ಗೊತ್ತಿದೆ. ಹಿಂದೆ ಒಂದು 2-3 ವರ್ಷದಿಂದ ವೆಂಕಟೇಶನ್ಗೆ ಯಾವಾಗ ಕಳಿಸೋರು ಕೆಲವು ಸಂದೇಹ. ಶ್ರೀನಿವಾಸ ಗೋಪಾಲಾಚಾರ್ಯರ ಮಗ ವೆಂಕಟೇಶು ನಮ್ಗೆ ಕಳಿಸೋ ಅವ್ರು ನಮ್ಮಂತ ಅಧ್ಯಯನ ಮಾಡಿದ್ರು, ಕ್ರಮಂತ ಅಧ್ಯಯನ ಮಾಡಿದ್ರು. ತೋರಿಸೋರು ಕೆಲವು ಕಡೆ ಯಾತಕ್ಕೆ ಸಂದೇಹ ಬಂತು ಅಂದರೆ 2 ಲೈನ್ ತೋರಿಸೋರು ಪ್ರಿಂಟ್ ತೆಲುಗುದಲ್ಲಿ ಈ ಥರ ಬಂದಿದೆ ಅಂತ. ಯಾತಕ್ಕೆ ಆಮೇಲೆ ಅವ್ರು ಹೇಳಿದ್ರು, ನಾನು ಅವ್ರ ಹತ್ರ ಹೋಗಿದ್ದೆ ಪ್ರೂಫ್ ರೀಡಿಂಗಿಗೆಲ್ಲ ನೋಡೋದಕ್ಕೆ ಅಂತ. ತಿಳಿದವರು ಒಬ್ಬರು ನೋಡಬೇಕು. ನನಗೆ ಅವಾಗ ಸ್ವಲ್ಪ ಪರಿಚಯ ಆಗಿದ್ದೆ ಇವ್ರೆ. ನಾನು ಕೇಳಿದ್ದೆವು, ನಾನು ಜಗನ್ನಾಥ ರಾವ್ ಹೌದು ಅಂತಂದು. ಜಗನ್ನಾಥ ರಾವ್ ಒಬ್ಬರು ಪರಿಚಯ ಮಾಡಿದ್ದು ಗೊತ್ತಿದೆ ನನಗೆ, ಹಿಂದೆ ನೋಡಿದ್ರು. ಅದೇ ಆದರೂ ಕೂಡ ಇದನ್ನು ಕನ್ನಡದಲ್ಲಿ ತಂದಿರೋದು ಒಂದು ಉಪಕಾರ. ಕನ್ನಡದಲ್ಲಿ ತಂದರೆ ಏನಾಗುತ್ತೆ, ಹೇಳ್ಕೊಡೋರಿಗೆ ಒಂದು ಟ್ರೈನಿಂಗ್ ಸೆಷನ್ ಇಡಬೇಕು. ಈ ಪುಸ್ತಕವನ್ನು ಇದನ್ನಿಟ್ಕೊಂಡು ಕಲಿಸೋವಾಗ ಕಲಿಯೋರು ಅದೇ ಪುಸ್ತಕ ಇಟ್ಕೊಂಡ್ರೆ ಬಳಸೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ಬೇಕು ನಾವು. ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಒಂದು ಇಷ್ಟಕ್ಕೆ ಸಾಲದು ಅಂತ. 50ನೇ ಪದಕ್ಕೆ ನೀವು ತೋರಿಸ್ತೀರಿ ನ್ಯಾಯ. 50ನೇ ಪದ ನಿಲ್ಲಿಸೋವಾಗ ಹೇಗೆ ನಿಲ್ಲಿಸ್ಬೇಕು, 51ನೇ ಪದ ಹೇಗೆ ಆರಂಭ ಆಗುತ್ತೆ, 5ನೇ ಪದದಲ್ಲೇ ಸಂದೇಹ ಒಂದು ಏನು ಮಾಡಿ ಯಜ್ಞಸ ಗೌಡದ ಪ್ರತ್ಯುಷ್ಟಂ ಅಷ್ಟೇ ನಿಲ್ಲಿಸ್ಬಿಟ್ಟ. ರಕ್ಷ ಪ್ರತ್ಯುಷ್ಟ ಆರಾಧ್ಯ ಹೇಳೋದಾದರೆ ಪ್ರತ್ಯುಷ್ಟಗಂ ರಕ್ಷ ಪ್ರತ್ಯುಷ್ಟ ಗೊತ್ತಾಗೋದು ಹೇಗೆ, ಆ ಸಂಧಿಗಳೆಲ್ಲ ತಿಳಿಯೋದು ಕಷ್ಟ. ಇದನ್ನು ಬೇಕಾದ್ರೆ ಮಾಡ್ಬೋದು, ಪರಿಶೋಧನೆ ಮಾಡಿದ್ರೆ ಒಬ್ಬರು ಅದರಲ್ಲಿ ಕೂತ್ಕೊಂಡು ರಿಸರ್ಚ್ ಮಾಡಿದ್ರೆ ಈ ದೃಷ್ಟಾಂತಗಳೆಲ್ಲ ತೊಗೊಳ್ಳಿ. 2198 ಅನಿಸಿದೆಯಾ ಅಷ್ಟೊಂದು ಒಂದು ಕಡೆ ಒಟ್ಟಿ ಮಾಡ್ಕೊಳ್ಳಿ. ಎಲ್ಲಿ ಹೇಗೆ ಮುಗಿದು ಹೇಗೆ ಸೇರಿಸಿದ್ದಾರೆ ಅದೇ ಪ್ರಕಾರ ಪದಗಳ ಮಧ್ಯೆ ಬಂದರೂ ಅದೇ ನಿಯಮ ಅನ್ವಯಿಸುತ್ತೆ. ನಿಯಮಾನುಸಾರವಾಗಿ ಕಲಿಯೋದು ಒಂದೇ ದಾರಿ ಇದಕ್ಕೆ. ಅದಕ್ಕೋಸ್ಕರ ಪಾಣಿನಿಯನ್ನು ಒಬ್ಬರು ಪ್ರಶ್ನೆ ಕೇಳಿದ್ರು ಅಂತ ಮಹಾಭಾಷಿಕರು ಹೇಳ್ತಾರೆ. ಪತಂಜಲಿ ಬರೆಯುವಾಗ ಪಾಣಿನಿ ಎಲ್ಲ ವೇದವೂ ತಿಳಿದವು, ಇವ್ರು ಯಾತಕ್ಕೆ ಸೂತ್ರ ಬರೆದ್ರು, ಇವ್ರಿಗೆಲ್ಲ ಗೊತ್ತಿದೆಯಲ್ಲ, ತನಗೋಸ್ಕರ ಬರೀಲಿಲ್ಲ ನಮಗೋಸ್ಕರ ಬರೆದ್ರು ಅಂತ ಮೊದಲು ಒಂದು ಉತ್ತರ ಕೊಟ್ಟರು. ಪಾಣಿನಿ ತಾನು ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟಾಧ್ಯಾಯ ಬರೀಲಿಲ್ಲ, ಅವ್ರಿಗೆ ಗೊತ್ತೇ ಇದೆ ಮೊದಲು. ಅವ್ರು ಯಾತಕ್ಕೆ ಸೂತ್ರ ಬರೆದೇನೆ ಗೊತ್ತಾಗುತ್ತೆ ಅವ್ರಿಗೆ, ಅವರೇ ಸೂತ್ರ ಬರೆಯೋ ಸಾಮರ್ಥ್ಯ ಇರೋರು. ಸರಿ, ಬರೆದಿದ್ದು ಯಾತಕ್ಕೆ, ಗೊತ್ತಿಲ್ಲದೆ ಇರೋರಿಗೋಸ್ಕರ ಬರೆದ್ರು. ಹೌದು, ಗೊತ್ತಿಲ್ಲದಿರೋರು ಹೇಗೆ ತಿಳ್ಕೊಳ್ತಾರೆ. ಹಾಗೆ ನಾನು ಬಂದಿದ್ದೀನಿ ಭಾಷೆ ಬರೆಯೋಕ್ಕೆ ಅಂತಾರೆ. ಸೂತ್ರದಲ್ಲಿ ಸಂದೇಹ ಬಂದರೆ ಅದಕ್ಕೆ ವಾದ್ಯ ಸಂದೇಹ ಬಂದರೆ ಭಾಷೆ ಅದು. ಅವಾಗ ಏನು ಹೇಳ್ತಾರೆ, ಅನೇಕ ಶಾಖೆಗಳಲ್ಲಿ ಒಂದೇ ಮಂತ್ರ ಒಂದೇ ಪದ ಬೇರೆ ಬೇರೆ ರೀತಿಯಲ್ಲಿ ಬರೋದುಂಟು. ಕಾರಣಗಳು ಇದ್ದುಕೊಂಡಿದೆ, ಎಲ್ಲಿ ಹೇಗೆ ಹೇಳಬೇಕು ಅಂತ. ಅದಕ್ಕೋಸ್ಕರ ಅವುಗಳ ನಿಯಮಗಳನ್ನೆಲ್ಲ ಮಾಡೋದು. ಆ ನಿಯಮವನ್ನು ಅಧ್ಯಯನ ಮಾಡಿದವರು ವಾರ್ತಿಕೆಗಳು ಬರೆದಿದ್ದಾರೆ, ಭಾಷೆ ಬರೆದಿದ್ದಾರೆ. ಆಮೇಲೆ ಕೌಮುದಿ ಇದೆ, ಬೇಕಾಷ್ಟು ಗ್ರಂಥಗಳು ಬಂದಿದೆ. 100 ಗ್ರಂಥಗಳು ಉಂಟು ಇವತ್ತು ಪಾಣಿನಿ ಸೂತ್ರದ ಮೇಲೆ. ಆದರೆ ಯಾರೂ ಬದಲಾಯಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅವರು ನೋಡಿದ್ದು, ಸಾಕ್ಷಾತ್ಕಾರ ಮಾಡಿದ್ದು. ಅಂಥ ಸೌಕರ್ಯಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಿ. ನನಗನ್ಸೋದು ಈಗಿರೋ ಪುಸ್ತಕಗಳಲ್ಲಿ ಚೆನ್ನಾಗಿದೆ. ಈಗ ಸಿಗೋ ಪುಸ್ತಕಗಳಲ್ಲೇ ಇವರು ಹಾಕಿರೋದ್ರಲ್ಲಿ ಶ್ರಮಪಟ್ಟು ತಪ್ಪಿಲ್ಲದೆ ನೋಡ್ಕೊಂಡಿದ್ದಾರೆ. ತೆಲುಗು ನಾನು ಇಟ್ಕೊಂಡೆ, ಅದಕ್ಕೋಸ್ಕರ ನಾಳೆ ಒಂದು ವೇಳೆ ಇವಾಗ ನಿಮ್ಮ ಫೈಲು ಕೂಡ ನಾನು ತೊಗೊಂಡಿದ್ದೀನಿ, ಟೈಪ್ ಮಾಡಿ ಕೇಳಿದೆ ಇದೇ ಕಾರಣಕ್ಕಾಗಿ. ಕನ್ನಡದಲ್ಲಿ ಒಬ್ಬರು ಓದುವಾಗ ತೆಲುಗು ಕನ್ನಡದ ಅಂತರ ಇದ್ದರೆ ಅದನ್ನು ನಾವು ನೋಡ್ಕೋಬೋದು. ನಾಳೆ ಒಂದು ವೇಳೆ ಯಾರು ನಮ್ಮ ಹತ್ರ ಈ ಪುಸ್ತಕ ಇಟ್ಕೊಂಡು ಕಲಿಯೋರು ಸಂದೇಹ ಕೇಳಿದ್ರೆ ತೆಲುಗುದಲ್ಲೂ ಹಾಗೆ ಇದೆಯಾ ನೋಡ್ಬೋದು ಮೊದಲು. ಅವರು ಆಮೇಲೆ ಫೋನ್ ಮಾಡಿದರು, ನಾನು ಪುಸ್ತಕದ ತರಿಸೋವಾಗ ನಿಮಗಾಗಬೇಕು. ಹೌದು ಸ್ವಾಮಿ, ನನಗೆ ಬೇಕು, ನೀವು ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ, ನಮ್ಮವ್ರು ಬಳಸ್ತಾ ಇದ್ದಾರೆ, ನನಗೆ ಗೊತ್ತಾಯ್ತು. ನಿಮಗಾದ್ರೆ ನಾನು ಸುಮ್ಮನೆ ಕೊಡ್ತಿದ್ದೆ. ಬೇಡ ಸ್ವಾಮಿ, ನಾನು ಒಬ್ಬ ಸಾಮಾನ್ಯ ಗ್ರಾಹಕ ಇದ್ದೀನಿ, ಅಷ್ಟೇನು ಒಂದು ಇನ್ಸ್ಟಿಟ್ಯೂಷನ್ ಇದೆ ತೊಗೊಳ್ಳೋಣ ಅಂತ. ಇದ್ದರೆ ಏನು ಲಾಭ ಅಂದರೆ ತೆಲುಗು ಪುಸ್ತಕ ಒಂದು ಕಡೆ ಇಟ್ಕೊಳ್ಳೋದು, ಕನ್ನಡ ಇಟ್ಕೊಳ್ಳೋದು. ಇಲ್ಲಿ ಇದನ್ನು ಕಲಿಯೋರು ಇರೋವಾಗ ಸಂದೇಹ ಬಂದರೆ ಅದಕ್ಕೆ ನಾವು ಸಮಾಧಾನ ಹೇಳೋ ಕಾಲದಲ್ಲಿ ಇದಕ್ಕೊಂದು ನೋಟ್ಸ್ ಮಾಡ್ಬೋದು. ಕಲಿಸ್ಕೊಡೋ ಕಾಲದಲ್ಲಿ ಇದರಲ್ಲಿ ನಾವು ಸೇರಿಸ್ಕೋಬೋದು. ಕೆಲವರು ನಿಯಮ ತಿಳಿದ ಕೆಲವು ನಿಯಮ ಕೊಟ್ಟಿದ್ದಾರೆ, ಅದು ನೋಡಿದೆ ನಾನು. ಅವರೊಂದು ಪಟ್ಟಿ ಮಾಡಿಕೊಂಡು ಹೀಗೆ ಬಂದು ಹೀಗಾಗುತ್ತೆ, ಹೀಗೆ ಬಂದು ಹೀಗಾಗುತ್ತೆ ಅಂತೆಲ್ಲ ಅಪೆಂಡಿಕ್ಸಲ್ಲಿ ಕೊಟ್ಟಿದ್ದಾರೆ. ಅದು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ, ತೆಲುಗುದಲ್ಲಿದೆ. ಕನ್ನಡದಲ್ಲಿ ಮಾಡಬೇಕು ಅಂತ ಹೊಸದಾಗಿ ಮತ್ತೆ ಮಾಡಬೇಕಾಗುತ್ತೆ. ಅದರಿಂದ ಅದು ಇನ್ನೂ ಬೇಕು. ಅದಿದ್ದರೆ ಈ ಪುಸ್ತಕದ ಪೂರ್ತಿ ಪ್ರಯೋಜನ ಸಿಗುತ್ತೆ. ಈ ಪುಸ್ತಕವೂ ಪೂರ್ತಿ ಮಾಡೋಕ್ಕಾಗದೇ ಇರೋದು ಕೆಲವು, ಯಾರೇ ಎಷ್ಟು ಮಾಡಿದ್ರೂ ಪೂರ್ತಿ ಆಗೋದಿಲ್ಲ. ಅದು ಉಂಟು. ಕೊನೆಗೆ ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠನ ಸ್ಪರ್ಧೆ ಅಂತ ಹೇಳಿ ವಿಶ್ವಾಮಿತ್ರ ಜಮದಗ್ನಿ ಇಬ್ಬರೂ ಸೇರಿಕೊಂಡು ವಸಿಷ್ಠರೊಡನೆ ವೈಕೋಟಿಗೆ ಹೋದರು. ಸ್ವಾಮಿ, ನಮ್ಮಿಬ್ಬರಲ್ಲಿ ವಿಶ್ವಾಮಿತ್ರ ಜಮದಗ್ನಿ ಒಂದು ಕಡೆ, ಇವರಿಬ್ಬರು ಕಸಿನ್ಸ್. ಇವರು ಬ್ರಾಹ್ಮಣರಾಗಿ ಹುಟ್ಟಿ ಕ್ಷತ್ರಿಯರಾದರು, ಒಬ್ಬರು ಕ್ಷತ್ರಿಯರಾಗಿ ಹುಟ್ಟಿ ಬ್ರಾಹ್ಮಣರಾದರು. ಅವರು ಯಾವ ಕಾಲದಲ್ಲೂ ಅವರಮ್ಮನ ಮಗವಾಗಿದ್ದು ಅವರನ್ನು ಗೆದ್ದರೆ ಇವರು ಸುದ್ದಿ ಹೇಳುತ್ತೆ. ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠೇನ ಅಸ್ಪರ್ಧೆಯತ, ಸ್ಪರ್ಧೆಗೆ ಹೋದು. ಸ್ವಾಮಿ, ನೀವ ಯಾರು ಚೆನ್ನಾಗಿ ತಿಳಿದವರು ನೋಡೋಣ ಹೇಗೆ ಮಾಡೋದು. ಯಾಗದಲ್ಲಿ ಸಿದ್ಧಿ ಏರ್ಪಡಬೇಕು. ವಿಹವ್ಯ ಅಂತ ಒಂದು ವಿಷಯ, ಮಮಾಗ್ನೆ ಅನ್ನೋ ಅನುವಾಕ, ಅಗ್ನೇರ್ಮನ್ವೆ, 2 ಅನುವಾಕಕ್ಕೆ ವಿಹವ್ಯ ಅಂತ ಹೇಳಿದ್ರು. ಮಮಾಗ್ನೆ ಮತ್ತು ವಿಹವೇಶ್ವಸ್ತು ಅಂತಿದೆ, ಅಗ್ನೇರ್ಮನ್ವೇ ಸಮಸ್ಯೆ. ಇದಕ್ಕೆ ಶಾಂತಿಯಲ್ಲಿ ಹೇಳ್ತೀವಿ. ಈ 2 ಅನುವಾಕ ಜಮದಗ್ನಿ ನೋಡಿದ್ದು. ತಜ್ಜಮದಗ್ನಿರ್ವಿಹವ್ಯಂ ಅಪಶ್ಯತೆ ತೇನ ವಯಸ್ಸ ವಸಿಷ್ಠಸ್ಯೇಂದ್ರಿಯಂ ವೀರ್ಯಂ ಅವೃಂತ. ಈ 2 ಅನುವಾಕಗಳಿಂದ ಜಮದಗ್ನಿಯು ವಸಿಷ್ಠರನ್ನು ಸೋಲಿಸಿದರು. ವಸಿಷ್ಠರು ಸೋತೆ ಅಂತ ಒಪ್ಕೊಂಡ್ರು ಅಂತ. ಇದೇ ರೀತಿ ಚೈನಾದಲ್ಲಿ ಇನ್ನೊಂದು ಕಡೆ ತಾ ಜಮದಗ್ನಿರ್ವಿಹವ್ಯ ಅಪಶ್ಯತೆ
ತಾ ಉಪಾಧತ್ತ 5ನೇ ಗಂಡ 4ನೇ ಪಕ್ಷದಲ್ಲೂ ಬರುತ್ತೆ. ಮಂತ್ರಗಳಿದೆ, ಇದನ್ನು ಇಷ್ಟಕೋಪಧಾನದಲ್ಲೂ ಬಳಸ್ಬೋದು, ಹೋಮವಾಗೂ ಮಾಡ್ಬೋದು. ವಿಹವ್ಯ ಉಂಟು, ವಿಹವ್ಯ ಇಷ್ಟಕೆಗಳು ಉಂಟು, ಎರಡರಲ್ಲೂ ಇದೆ, ಎರಡು ಕಡೆಯೂ ಬರುತ್ತೆ. ವಿಶ್ವಾಮಿತ್ರನಗ್ನಿ ವಸಿಷ್ಠೇನ ಸ್ಪರ್ಧೇತ ಜಮದಗ್ನಿ ವಿಹವ್ಯ ಅವಶ್ಯತೆ ವಿಹೈವ ಅವಶ್ಯತೆ ವಸಿಷ್ಠಸಿ ಇಂದ್ರಿಯಂ ವೀರ್ಯಂ ಅವರಂತ ಮಹರ್ಷಿಗಳಲ್ಲೇ ಆ ಕಥೆ ಅಂದರೆ ನಾವು ಅದಲ್ಲದೆ ನಾವು ತಲುಪೋದೇ ಇಲ್ಲ, ಅದೊಂದು ಕಡೆ. ಆದರೆ ಆದರೂ ಅವ್ರಿಗೆ ಅಂತರ ಏನು? ಶ್ರುತಿ ಯಾತಕ್ಕೆ ಹೇಳಿದೆ? ನೀನು ವಸಿಷ್ಠನೂ ಆಗ್ಬೋದು, ಜಮದಗ್ನಿ ಆಗ್ಬೋದು, ವಸಿಷ್ಠನನ್ನ ಗೆಲ್ಲವೂ ಆಗ್ಬೋದು, ನೀನು ಬೇಕಾದ್ರೆ ವಸಿಷ್ಠ ಸಮಾನಾನಾಂ ಭವತಿ ಅನ್ನೋ ಆ ಪರಿಶ್ರಮಕ್ಕೆ ಅನುಕೂಲ. ನನಗೆ ಸಂತೋಷ ಯಾರಾದರೂ ಈ ಪುಸ್ತಕಗಳನ್ನು ಬಳಸ್ಕೊಂಡು ತಿಳಿಯಲಿಲ್ಲ ಸಂದೇಹ ಅಂತ ಸಂದೇಹ ತೀರಿಸ್ಕೊಳ್ಳೋಕೆ ಹೋದರೆ ಜ್ಞಾನ ಚೆನ್ನಾಗಿ ವಿಕಾಸ ಹೊಂದುತ್ತೆ. ಅದರಲ್ಲಿ ಯಾವ ಸಂದೇಹವೂ. ವೈದಿಕ ಜ್ಞಾನ ವಿಕಾಸಕ್ಕೆ ಅಕ್ಷರ ಸ್ತರದಲ್ಲಿ ಮೊದಲಿದು ಬೇಕಾದ, ಆಮೇಲೆ ವ್ಯಾಕರಣಾದಿಗಳು ಅರ್ಥ ಸ್ತರಕ್ಕೆ ಬೇಕಾಗುತ್ತೆ. ಇನ್ನು ಶ್ರೌತ ಸೂತ್ರಗಳು ತೊಗೊಂಡ್ರೆ ಉಪಯೋಗಿಸೋದಕ್ಕೆ ಒಬ್ಬರು ಆಹಿತ ಆಜ್ಞೆಯಾಗಿದ್ಕೊಂಡು ಅಗ್ನಿಹೋತ್ರ ಮಾಡಿಕೊಂಡು ಸೋಮಾದಿ ಯಾಗಗಳು ಮಾಡ್ತೀವಿ ಅಂತ ಹೇಳಿದ್ರೆ ಯಾಗಕ್ಕೆ ಪ್ರಯೋಗವಾಗಿರುವಂಥದ್ದು ಜ್ಯೋತಿಷವು ಕಲ್ಪಸೂತ್ರಗಳು ಭಾಳ ವಿಸ್ತಾರವಾಗಿದೆ. ಪ್ರಾತಃಸವನ ಹೇಗೆ ಮಾಡೋದು, ಮಧ್ಯಾಹ್ನ ಹೇಗೆ, ಸಾಯಂ ಸವನ ಹೇಗೆ, ಯಾವ ಪಶು ಹೇಗೆ, ಅದೊಂದು ವರ್ಣ ಅರ್ಥ ಪ್ರಯೋಗ ಮೂರು ಸ್ತರಗಳಲ್ಲಿ 2 ವೇದಾಂಗಗಳು, 6 ವೇದಾಂಗಗಳಿರೋದು. ಶಿಕ್ಷೆಯು ವ್ಯಾಕರಣವು, ಶಿಕ್ಷೆಯು ಛಂದಸ್ಸು ಅಕ್ಷರಗಳಿಗೋಸ್ಕರ, ವ್ಯಾಕರಣವು ನಿರುಕ್ತವು ಅರ್ಥಕ್ಕೋಸ್ಕರ, ಜ್ಯೋತಿಷವು ಕಲ್ಪವು ಪ್ರಯೋಗಕ್ಕೋಸ್ಕರ, ಇದನ್ನು ಬಳಸೋದಕ್ಕೋಸ್ಕರ. ಯಾಗಯಜ್ಞ ಮಾಡೋರಿಗೆ ಬರೀ ಪಾರಾಯಣ ಮಾಡೋದ್ರಿಂದ ಆರಂಭಿಸಿ ಅರ್ಥ ವಿಚಾರ ವಾಕ್ಯಾರ್ಥ ಹೇಳೋದು ಗ್ರಂಥಗಳು ಬರೆಯೋದಕ್ಕೆ ಹಾಗೆ ಮುಂದೆ ಯಾಗಯಜ್ಞಗಳನ್ನೇ ಮಾಡಿ ಫಲವನ್ನು ಸಾಧಿಸೋದ್ರಿಗೆ 3 ಸ್ತರಗಳಿದೆ, ಒಂದೊಂದಕ್ಕೆ 2 ವೇದಾಂಗಗಳಿದೆ. ಇವರು ಮೊದಲನೇ ಸ್ತರಕ್ಕೆ ಸ್ವಲ್ಪ ಉಪಕಾರ ಮಾಡಿದ್ದಾರೆ. ಛಂದಸ್ಸು ಬರಿಬೋದಿತ್ತು, ಗೊತ್ತಿಲ್ಲ ಎಷ್ಟು ಸಮಯವಾಗುತ್ತೆ, ಯಾರಿಗೇನಾಗುತ್ತೆ. ಬಂದಿಲ್ಲ ಬಸ್ ಕುಟುಂಬ. ಹಾಂ, ಇವಾಗ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾರೆ, ಪುಸ್ತಕ ತಂದು ಕೊಡ್ತಾರೆ, ಇಲ್ಲಿರೋರು ತಗೊಳ್ಳಿ. ಅದನ್ನು ಮೊದಲು ಒಂದು ಕೆಲಸ ಮಾಡಬೇಕು, ಪುಸ್ತಕವನ್ನು ತೆಗೆದು ಮನೆಯಲ್ಲಿ ಇಟ್ಕೋಬೇಕು. ಬೇರೆ ಪುಸ್ತಕಕ್ಕಿಂತ ಇದಕ್ಕೆ ವೈಶಿಷ್ಟ್ಯವಿದೆ, ಇದರಲ್ಲಿ ಏನೇನು ಹೆಚ್ಚಿದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಈಗ ನಾನು ನಿಮಗೆ ತೋರಿಸಿದ ಹಾಗೆ ಅಕ್ಷರಗಳ ಬಗ್ಗೆ, ಶಿಕ್ಷೆಯ ಬಗ್ಗೆ, ಸಂಧಿಗಳ ಬಗ್ಗೆ, ಲಕ್ಷಣ ಗ್ರಂಥಗಳ ಬಗ್ಗೆ ಇದರಲ್ಲಿ ವಿಶೇಷ ಇದೆ. ಇದು ನಮಗೆ ಮೊದಲು ಮಟ್ಟಕ್ಕೆ ಬೇಕಾದ್ದು. ಇದಿಲ್ಲದೆ ವ್ಯಾಕರಣಾದಿಗಳಲ್ಲಿ ಲಾಭವೇನಿಲ್ಲ. ನಾವು ಸರಿಯಾಗಿ ಹೇಳೋಕ್ಕೆ ಬರದೇ ಇದ್ಮೇಲೆ ನೀವು ಅದರ ಅರ್ಥದ ಬಗ್ಗೆ ಯಾಕೆ ಹೋಗ್ತೀರ? ಆದರೆ ಇದನ್ನು ತಗೊಂಡು ಕಲಿಬೇಕು. ಕಲಿಯೋದಕ್ಕೆ ಗುರುಮುಖವಾಗಿ ಹೋಗಿ ಕಲಿಬೇಕು. ಕಲಿಯೋವಾಗಲೂ ಹೆಚ್ಚು ಅದನ್ನು ಮನನ ಮಾಡಿದ್ರೆ ಸಂದೇಹಗಳು ಬರುತ್ತೆ. ಆವಾಗ ಅದನ್ನು ತೀರಿಸ್ಕೊಂಡ್ರೆ ಜ್ಞಾನ ಬೆಳೆಯುತ್ತೆ. ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಬಿಟ್ರೆ ಏನು ಲಾಭ ಇಲ್ಲ. ಕೇಳಿದ್ದನ್ನು ಮನನ ಮಾಡ್ತಾ ಅರಗಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ, ಇವತ್ತು ಶ್ರೀನಿವಾಸ ಮೂರ್ತಿ ಇದೆ, ಎಷ್ಟೋ ವರ್ಷಗಳಿಂದ ಈಗಲೂ ಅವಾಗ ಯಾವಾಗ ಫೋನ್ ಮಾಡ್ತಾರೆ, ಸ್ವಾಮಿ ಇಷ್ಟು ವರ್ಷದಿಂದ ಹೇಳ್ತಾ ಇಲ್ವಾ ಅಂತ ನಾವು ಕೇಳೋದಿಲ್ಲ. ಯಾವತ್ತು ನಮಗೆ ಅದರ ಕಡೆ ಗಮನ ಹೋಗುತ್ತೋ, ಇವತ್ತು ಅನ್ನಿಸ್ತು ಇಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ, ಅನಿಸಿಲ್ಲ ಇರ್ಬೋದು. ಆ ದೃಷ್ಟಿ ನಮಗೆ ಅದರಲ್ಲಿ ಪೂರ್ಣತೆ ಬಗ್ಗೆ ಹೋಗೋದಾದರೆ ಈ ಪುಸ್ತಕಗಳು ಉಪಕಾರವಾಗುತ್ತೆ. ನಾನು ಖಂಡಿತ ಅವರನ್ನು ಶ್ಲಾಘಿಸಬೇಕು. ಸ್ವಾಮಿ ಒಂದು ಕನ್ನಡದಲ್ಲಿ ಕೂತ್ಕೊಂಡು ಅಷ್ಟನ್ನು ಬರೀತೀನಿ ಅಂತ ಒಬ್ಬರಂದರೆ ಅದೊಂದು ದೊಡ್ಡ ಕೆಲಸ. ಬರೆದುಬಿಟ್ರೆ ಸಾಲದು, ಇದನ್ನು ಯಾರ ಹತ್ರ ತೋರಿಸಿ ಸರಿಪಡಿಸ್ಬೇಕು ಅಂತ ನನಗೆ ಹೇಳಿದ್ರು, ಅದ್ರ ಬಗ್ಗೆ ಬರೀರಿ ಅಂತ. ಅವ್ರು ನಂಗೆ ಗೊತ್ತಿದೆ, ಅವ್ರ ಬಗ್ಗೆ ಹೇಳಿದೆ, ವೇದ ಬಗ್ಗೆ ಹೇಳಿದೆ. ನೋಡಿದೆ, ಯಾರು ನೋಡಿದೆ, ವೆಂಕಟೇಶ ಅವಾಗ ಫೋನ್ ಮಾಡಿದ್ರು. ಇಲ್ಲ ಸ್ವಾಮಿ ನನಗೆ ಹೇಳಿದ್ರು, ಅವಾಗ ಪ್ರೂಫ್ ಹಿಂಗೆ ಕೊಡ್ತಾಯಿದ್ರು, ನಾನು ನೋಡ್ತಾಯಿದ್ರು. ಸರಿ, ನಮಗೆ ತಿಳಿದವರು ಯಾವ ಮಟ್ಟದಲ್ಲಿ ಯಾರು ನೋಡ್ತಿದ್ದಾರೆ ಅಂತ ಗೊತ್ತಾದ್ರೇ. ಸಾಮಾನ್ಯವಾಗಿ ಹುಲಿಕಲ್ನಲ್ಲಿ ರಾಮನಾಥಪುರದ ಕಡೆಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಕೂಡ ಅಷ್ಟಗ್ರಾಮಗಳು ಹಿಂದೆ ನಮಗೆ ಪರಿಚಯ ಉಂಟು. ಸೋಮಶಾಂಡರವ್ರ ಪರಂಪರೆಯಾಗಲಿ, ಅಹೋಬಿಲ ಮಠದ ಪರಂಪರೆಯಾಗಲಿ, ಬರಗಾಲ ಮಠದ್ದಾಗಲಿ, ಅಲ್ಲಲ್ಲಿ ಒಳ್ಳೆ ವಿದ್ವಾಂಸರು ನಿಂತಿರೋದುಂಟು. ಎಲ್ಲ ಪರಂಪರೆಯಲ್ಲೂ ಒಳ್ಳೆ ಸಲಕ್ಷಣ ಘನಪಾಠಿಗಳಿದ್ದಾರೆ, ತಂದೆಯೇ ಇದ್ದಿದ್ದಾರೆ. ನಮಗೆ ಅದರ ಅನುಭವ ಇದ್ದಿರೋದ್ರಿಂದ ಕಲಿಯೋವರಲ್ಲಿ ಆ ಶ್ರದ್ಧೆಯನ್ನು ಬೆಳೆಸೋದಕ್ಕೊಬ್ಬರು ಪ್ರಯತ್ನ ಪಟ್ಟರೆ ಖಂಡಿತ ಶ್ಲಾಘನೀಯ. ಇದು ಇನ್ನೇನು ಪ್ರಯೋಜನ ಇದನ್ನು ನೋಡಿ ಮಾಡೋದು ಕಷ್ಟ. ಈ ಕಾಲದಲ್ಲಿ ಇದನ್ನು ಪ್ರಯೋಜನಕ್ಕಾಗಿ ಮಾಡೋದು ಕಷ್ಟ. ಸೇವೆಯಾಗಿ ಮಾಡಿದರೆ, ವೇದಪುರುಷನ ಸೇವೆಯಾಗಿ ಮಾಡಿದರೆ ಖಂಡಿತ ಕೊಂಡಾಡತಕ್ಕದ್ದು. ಇದು ಅವ್ರಿಗೂ ಇದನ್ನು ಬಳಸೋವ್ರಿಗೂ ಸಹಾಯ ಮಾಡಿದವ್ರಿಗೆ ಕಸ್ತೂರಂಗನಂತವರು ಒಂದು ಸಂಸ್ಥೆ ಇಟ್ಕೊಂಡು ಇದಕ್ಕೆಲ್ಲ ದಾರಿ ಮಾಡಿಕೊಡ್ತಾರೆ ಅಂತಂದರೆ, ಈ ಜಾಗವೂ ಅಷ್ಟೇ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು 50 ವರ್ಷದಿಂದ ನಾವು ಒಂದು ಹೋಗ್ತಾಯಿದ್ದೀವಿ. ಎಷ್ಟು ಒಳ್ಳೆಯ ಕೆಲಸಗಳು ನಡೀತು. ಅವರ ಸಾನ್ನಿಧ್ಯ ಕಾರಣ ಅದಕ್ಕೆ. ಇವತ್ತು ನರಸಿಂಹದೇವರು ಒಂದಾಗಿದ್ದೇ ಆಗಿದೆ. ನಾನು ಅದೇ ಹೇಳೋಕ್ಕೆ ಹೊರಟೆ. 2 ಅವತಾರ ವೇದದಲ್ಲಿ ಪ್ರಧಾನವಾಗಿ ಹೇಳೋದು. ಕೃಷ್ಣಾವತಾರವನ್ನು ಇವೆಲ್ಲ ತಿಳಿದಿದೆಯೋ ಇಲ್ಲೋ ಅದು ಮಾತ್ರ ಹೇಳಿ ಮುಗಿಸ್ತೇನೆ. ಇವರು ರುದ್ರ ಅಂತ ಅಂದ್ಕೊಂಡಿದ್ದಾರೆ ಜನಗಳು. ಒಂದು ಮಂತ್ರಕ್ಕೆ ಅರ್ಥ. ಈ ಕೃಷ್ಣನೇ ನೀವು ವೇದ ಹೇಳಿ ಸ್ತೋತ್ರ ಮಾಡಬೇಕು ಅಂತ ಅನ್ಸಿದ್ರೆ, ಉತೈನಂ ಗೋಪ ಅದೃಶನ್ ಉದಾಹಾರ್ಯ ಉತೈನಂ ವಿಶ್ವಭೂತಾನಿ
ಸ ದೃಷ್ಟೋ ಮೃಡಯಾತಿನಃ. ಈ ಮಂತ್ರ ಕೃಷ್ಣನನ್ನು ಹೇಳೋ ಮಂತ್ರ ಇದು. ಯುದ್ಧದಲ್ಲಿ ರುದ್ರನ ಹೇಳುತ್ತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಮಂತ್ರ ಏನಿದೆ ಅಂತ ನೋಡಿದ್ರೆ ಕುತೈನಂ ಗೋಪಾಹ ಅದೃಶನ್, ಏನಂ ಗೋಪಾಹ ಅದೃಶನ್. ಗೋಪರು ಅಂದರೆ ಗೋಕುಲದಲ್ಲಿ ಇದ್ದವರು ಗೋಪರು. ಗೋಪ ಗೋಪಿ ಗೋಪಾಲ, ಹಸುವನ್ನು ಮೇಯಿಸೋರು. ಕೃಷ್ಣನನ್ನು ನೋಡಿದವ್ರು ಯಾರು? ಏನಂ ಯಾರು ಅಂತ ಗೊತ್ತಿಲ್ಲ, ಅವನು ಬರದತ್ತ. ಏನಂ ಗೋಪಾಹ ಅದೃಶನ್. ಗೋಪುರೆಲ್ಲ ನೋಡಿದ್ರು. ಕೃಷ್ಣಾವತಾರದಲ್ಲಿ ಎಲ್ರಿಗೂ ಸಾಕ್ಷಾತ್ತಾಗಿ ಅವ್ರ ಜೊತೆಯಲ್ಲಿ ಬೆರೆಯೋದಕ್ಕೋಸ್ಕರ ಹೋದ ಗೋಕುಲಕ್ಕೆ. ವಸುದೇವ ದೇವಿಗೆ ಹುಟ್ಟಿದವನ ಕಾರಾಗೃಹದಲ್ಲಿ ತಕ್ಷಣ ನನ್ನನ್ನು ಕರ್ಕೊಂಡು ಹೋಗುವಂತ ಅವತರಿಸಿದ ಕೂಡಲೇ ಹೋಗಬೇಕು ಅಂತ ಅವನು ಆಸೆ ಪಟ್ಟಿದ್ದು. ಗೋಕುಲಕ್ಕೆ ಕರ್ಕೊಂಡು ಹೋಗೋನು. ಆಮೇಲೆ ನಂದಗೋಪ ಯಶೋದೆ ಬೆಳೆಸ್ತಾರೆ ಅಂತ ಇವನನ್ನು ಮೊದಲು ನೋಡಿದವ್ರು ಯಾರಪ್ಪ? ಅವರು ವಸುದೇವ ಐಕ್ಷತ ಹೇಳ್ತು. ಅವತಾರ ಕಾಲದಲ್ಲಿ ವಸುದೇವರು ನೋಡಿದ್ರು. ಅಲ್ಲಿಂದ ಹೊರಟು ಹೋದವನು ತಾನಾಗಿ ಹೋಗಿದ್ದು ಗೋಪರಿಗೆ ದರ್ಶನ ಕೊಡೋದಕ್ಕೆ. ಏನಂ ಉತ ಗೋಪಾಹ ಉತೈನಂ ಗೋಪ ಅದೃಶನ್. ಇವನನ್ನು ಗೋಪರು ನೋಡಿದರು ಮೊದಲು. ಯಾರನ್ನ? ಇದು ವೇಣುಗೋಪಾಲ ಸ್ವಾಮಿ. ಗೋಪರು ನೋಡಿಲ್ವೇ? ಆಮೇಲೆ ಅದೃಶನ್ ಉದಾಹಾರ್ಯ, ನೀರು ತಗೊಂಬರೋಕ್ಕೆ ಹೋಗೋರು. ಉದಾಹಾರ್ಯ ಅನ್ನೋದು ಉದಾಹಾರ್ಯ ಇತ್ಯುದಾಹಾರ್ಯ ಅಂತ ಪದ ಅದರಲ್ಲಿ ಬಿಡಿಸ್ತೀವಿ ನಾವು. ನೀರನ್ನು ತರೋ ಗೋಪಿಗೆಯರು, ನೀರನ್ನು ತರೋರು ಅಂತ ಅರ್ಥ. ಯಮುನೆಗೆ ಹೋಗ್ಬಿಟ್ಟು ನೀರನ್ನು ತಗೊಂಬರು ಗೋಪಿಗೆಯರು. ಗೋಪಾಹ ಪುಲ್ಲಿಂಗವಾಯಿತು. ಗೋಪರೆಲ್ಲ ನೋಡಿದರು, ಗೋಪಿಗೆಯರೆಲ್ಲ ನೋಡಿದರು. ಉದಯನಂ ಗೋಪಾ ಅದೃಶನ್ ಉದಾಹಾರ್ಯ. ಆಮೇಲೆ ಮದುವೆಗೆ ಬಂದ. ಆಮೇಲೆ ಪಾಂಡವರ ಮಹಾಭಾರತನ ಲೋಕವೆಲ್ಲ ನೋಡಿದ್ರು. ಉದಯನಂ ವಿಶ್ವಭೂತಾನಿ. ಅವನು ಪಾರ್ಥಸಾಧ್ಯ ಆಗಿದ್ದನ್ನೆಲ್ಲ ನೋಡಿದ್ರು. ಆಮೇಲೆ ಜನ ಗೀತೆ ಹೇಳ್ತೀನಿ. ಮೊದಲು ನೋಡಿದವ್ರು ಗೋಪುರ ಸ್ವಾಮಿ, ಆಮೇಲೆ ನೋಡಿದವ್ರು ಗೋಪಿಗೆ, ಆಮೇಲೆ ಲೋಕವೆಲ್ಲ ನೋಡಿ. ಸರಿ, ಏನು ದೊಡ್ಡದಿದ್ರಲ್ಲಿ? ಅವನು ನೋಡಿದ್ರೆ ಸಾಕು, ನಮಗೆಲ್ಲ ಸುಖವೂ ಸಿಗುತ್ತೆ. ಸ ದೃಷ್ಟೋ ಮೃಡಯಾತಿನಃ. ದೃಷ್ಟ ಬರೀ ನೋಡಿದ್ರೆ ಅವನನ್ನು ನಾವು. ಮೃಡ ಅನ್ನೋದೊಂದು ಧಾತು ಲೋಕದಲ್ಲಿ ಬಳಸೋದಿಲ್ಲ ನಾವು. ಮೃಡ ಸುಖನೇ ಅಂತ ಧಾತು ಇದು. ಸುಖಿಯಾಗಿ ಮಾಡೋದು ಅಂತ ಅರ್ಥ. ಮೃಡಯಾತಿ ವೇದದಲ್ಲಿ ಬಳಸ್ತೀವಿ ಇದನ್ನು. ಸಹ ದೃಷ್ಟ ಏವ ನಹ ಮೃಡಯಾತಿ. ಅವನು ಕಾಯ್ಕೊಂಡಿದ್ದಾನೆ. ನಾವೊಂದು ನೋಡ್ತೀವ ಅವ್ರನ್ನ. ನಾವೊಂದು ನೋಡಿದ್ರೆ ನಮಗೆಲ್ಲ ಸುಖಗಳನ್ನು ಕೊಡ್ತಾನೆ. ಈ ದೇವರನ್ನು ಸ್ತೋತ್ರ ಮಾಡೋರು ವೈದಿಕ ಮಂತ್ರದಿಂದ ಹೇಳಬೇಕಾದ್ರೆ ಈ ಮಂತ್ರ ಹೇಳಿ ಸಾಕು. ಇದು ಇವನನ್ನೇ ನೇರವಾಗಿ ಹೇಳುತ್ತೆ. ಅಂದರೆ ರಾಮಾಯಣದಲ್ಲಿ ವಾಲ್ಮೀಕಿ ಇದನ್ನು ಹೇಳ್ತಾನೆ. ರಾಮ ಅವನ ಪಾಡಿಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ರಾಮನನ್ನು ಯಾವನಾದ್ರು ಒಬ್ಬರು ನೋಡದೇ ಇದ್ದರೆ ಅವನು ಹುಟ್ಟಿದ್ದೇ ವ್ಯರ್ಥ. ರಾಮ ಒಬ್ಬನನ್ನು ನೋಡದೇ ಇದ್ದರೆ ಅಥವಾ ರಾಮನನ್ನೊಬ್ಬ ನೋಡದೇ ಇದ್ದರೆ ಎರಡೂ ಹೇಳ್ತಾನೆ. ಎಷ್ಟ ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸ ಭವೇಲ್ ಲೋಕೆ. ಲೋಕದಲ್ಲಿ ಛೀ ಅಂತ. ನೀನು ರಾಮನನ್ನು ನೋಡಿಲ್ವ? ಏನೆಯಾ ನೀನು ಬದುಕಿದ್ದ? ನಿನ್ನನ್ನು ರಾಮ ನೋಡಲಿಲ್ವ? ನಿನ್ನಿದ್ದ ಲಾಭ ಇಲ್ಲ. ನಿಂದಿತ ಸ ಭವೇಲ್ ಲೋಕೆ. ಲೋಕದಲ್ಲಿ ನಿಂದೆ ಮಾಡ್ತಾರೆ. ಅಷ್ಟೇ ಅಲ್ಲ, ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಅವನ ಅಂತರಾತ್ಮವೇ ಅವನನ್ನು ದೂಷಿತ. ವಾಲ್ಮೀಕಿ ಹೇಳ್ತಾರೆ, ರಾಮ ಇದ್ದ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಇದ್ಬಿಟ್ಟು ಅವನನ್ನು ನಾನು ನೋಡಿಲ್ಲ, ಅವನನ್ನು ನೋಡಲಿಲ್ಲ ಅಂದರೆ ನಾನು ಇದ್ದೂ ಲಾಭವಿಲ್ಲ ಅಂತ ತನ್ನಾತ್ಮ ತನ್ನನ್ನು ನಿಂದಿಸುತ್ತೆ ಅಂತ ಹೇಳ್ತಾರೆ. ಅಲ್ಲ, ದೃಷ್ಟೋ ಮೃಡಯಾತಿ. ಈ ಮಂತ್ರಕ್ಕೆ ಅವರು ಅರ್ಥ ಹೇಳ್ತಾರೆ. ದೃಷ್ಟ ಏವ ಹಿ ನ ಶೋಕಂ ಅಪನೇಶ್ಯತಿ ರಾಘವ. ಆ ರೀತಿ ವೇದವೇದ್ಯನಾದವನು ವೇದವನ್ನು ಕ್ರಮವಾಗಿ ಕಲಿಯೋದಕ್ಕೆ ಒಳ್ಳೆ ಪರಿಶ್ರಮ ಪಟ್ಟು ಹಾಕಿರೋ ಪುಸ್ತಕವನ್ನು ಎಲ್ಲರೂ ತಗೊಳ್ಳಿ. ಅವರು ಎಷ್ಟು ಬೆಲೆ ಇಟ್ಟಿದ್ದಾರೋ ನೋಡಿ. ಇದನ್ನು ಬೆಲೆ ಕೊಟ್ಟು ತಗೊಂಡು ಅವರ ಸರಿ ಗ್ರಂಥಿ ವಿಸರ್ಜನೆ ಪಂಡ ಮೂಲಕ ಅನಾವರಣ ಗ್ರಂಥಿ ವಿಸರ್ಜನೆ ಅಕ್ಷರ 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 ವೇದಾಹಮೇಕಂ ಮಹಾಂತಂ ಆದಿತ್ಯವರ್ಣಂ ಸಮಸತ್ವವಾರೆ ಸರ್ವಾಣಿ ರೂಪಾಣಿ ವಿಚಿತ್ರಧೀರಃ ನಾಮಾನಿ ಕೃತ್ವಾ ವಿವದನ್ಯದಾಸ್ತೆ ತಥಾ ಪುರಸ್ತಾದ್ಯಮುದಾಜಹಾರ ಶಕ್ರಪ್ರವಿದ್ವಾನ್ ಪ್ರತಿಶತಸಹಸ್ರಮೇವಂ ವಿದ್ವಾನ್ ಅಮೃತಯ ಭವತಿ ನಾನ್ಯಃ ಪಂಥಾಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯದೇವಾತಾನಿ ಧರ್ಮಾಣಿ ಪ್ರಥಮಾನ್ಯಾಸಂತೆ ಮಹಿಮಾನಸ್ಸಜಂತೆ ಪೂರ್ವೇ ಸಾಧ್ಯ ಸಂಧಿ ದೇವಾಃ. ಸನ್ಮಂಗಳಾನಿ ಸಂತು. ಎಲ್ರಿಗೂ ಎಲ್ಲ ಕ್ಷೇಮವೂ ಉಂಟಾಗಿ ಪುಸ್ತಕ ಬಿಡುಗಡೆಯನ್ನು ಎಲ್ಲರೂ ಕಡದಾಟ ಮೂಲಕ ಸಾಗಿಸ್ಬೇಕು ಅಂತ ಕೊಡ್ತಾ ಇದ್ದೀವಿ. 6 ವಾಲ್ಯೂಮ್ ಮಾಡಿದ್ದಾರೆ. 6 ಪುಸ್ತಕಗಳು ಅವರು ಅನೌನ್ಸ್ ಮಾಡಿಬಿಡಲಿ. ಯಾರಾದರೂ ಎಷ್ಟಾಗುತ್ತೆ ಏನೋ ಅದ್ರ ಬಗ್ಗೆ ಎಲ್ಲಿ ಸಿಗುತ್ತೆ ಪುಡಿಸ್ಕೊಡು. ನೀರು 6 ಜನ 6 ಇಟ್ಕೊಂಡ್ಬಿಟ್ರೆ 6 ವಾಲ್ಯೂಮು ಕಾಣಿಸ್ತಾರೆ. ಪುಡಿಸ್ಕೊಡು. ನೀರು ಬೇಕು.
ಯಾರು ಅದನ್ನೆಲ್ಲ ದೂರ ಇಟ್ಕೊಂಡು ಬೆರೆಯುವವರಿಗೆ ಸಭಾತ್ಮ ಮಾಡಿದ್ರು ಬಿಡ್ಸ್ಕೊಡು ಎಲ್ಲ ಸೇರಿಸಿ ಒಂದು ಫೋಟೋ ತೆಗೀರಿ 6 ವಾಲ್ಯೂ ಬಂದಿದೆ ಸಭಾತ್ಮ ಪುಸ್ತಕದ ಪುಚ್ಚಿಗೆ ಫೋಟೋ ಎಲ್ಲ ಪುಸ್ತಕ ಸ್ವಲ್ಪ ಮಕ್ಕಳು ಸಂತೋಷ ಒಳ್ಳೆ ಕೆಲಸ ಮಾಡಿ ಅವರಿಬ್ಬರು ಪ್ರಧಾನ ಹಾಂ ಸಾವಿರದ 400 ತಾನೆ ಅನೌನ್ಸ್ ಪಂಡ್ರು ಒಂದು ನಿಮಿಷ ಅದೇ ಅನೌನ್ಸ್ பண்ணி அப்புறம் வந்து நான் பண்ணுவோம் ಕಾಸ್ಟ್ ಪ್ರೈಸ್ 1400 ಕಾಸ್ಟ್ ಪ್ರೈಸ್ 1400 ஸ்பெஷலுக்கு 1300 இது அவ இஷ்டம் சொல்லட்டான் அதான் அதிர்ஷ்டப்பட்டது பணம் கொடுத்து வாங்கணும் சொல்லுங்க அது தெரியட்டும் ಸ್ಟಾರ್ಟ್ ಫಾರ್ 6.5 ಇಯರ್ಸ್ ಬರ್ದಾಟೆ ಈಗ ಚಪ್ಪಲಿಗೆ 10,000 ಕೊಡ್ತಾರೆ ಜನ ಬೇರೆ ಬೇರೆ ಆಗ್ಬಿಡುತ್ತೆ ಶೂ ತಗೊಂಡು 10,000 ಕೊಡ್ತಾರೆ